ಮಂಗನ ತುಯನದೇ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಸತ್ರಾಜಿತನ ಮಗನೆತ್ತಿದ ಉನ್ನತ ನರಕ ನೋಳು ಕಾದಿದ ಮಗನೆತ್ತಿದ ಉನ್ಮತ್ತ ನರಕ ನೋಳು ಕಾದಿದ ಸತಿಗಿತ್ತನು ತಾಲಿಂಗನವ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹದಿನಾರು ಸಾವಿರ ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ ಹದಿನಾರು ಸಾವಿರ ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ ವಿಧಿಸುರ ನೃಪರನು ಸಲಹಿದ ಧೀರ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ ರಂಗ ಪರಮ ಭಗವತರ ಪರಿಪಾಲ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ
ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನದೇಶನ ಭಕ್ತರಗಾರಿ ರವಿಕೋಟಿ ಪ್ರಕಾಶನ ಭಕ್ತಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಭಕ್ತಿಯ ಎಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಭಕ್ತಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತಿ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ श्रीनिवासाय ते नमः श्रीनिवासाय ते नमः श्रीनिवासाय ते नमः ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನೋ 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 ಪಕ್ಷಿವಾಹನ ಲಕ್ಷ್ಮೀ ರಮಣ ಲಕ್ಷವಿಟ್ಟು ನೋಡು ಪಾಂಡವ ಭಕ್ತಿವಾಹನ ಲಕ್ಷ್ಮೀ ರಮಣ ಲಕ್ಷ್ಯವಿಟ್ಟು ನೋಡು ಪಾಂಡವ ಪಕ್ಷ ಸರ್ವ ದೈತ್ಯ ಶಿಕ್ಷ ಭಕ್ತ ಸರ್ವ ದೈತ್ಯ ಶಿಕ್ಷ ಪಕ್ಷ ಸರ್ವ ದೈತ್ಯ ಶಿಕ್ಷ ಭಕ್ತ ಸರ್ವ ದೈತ್ಯ ಶಿಕ್ಷ ರಕ್ಷಿಸಿದ ಕಮಲಾಸ ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನೋ ದೇಶ ದೇಶ ತಿರುಗಿ ನಾನು ಆಶಭಟ್ಟ ನಾದಿ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಭಕ್ತನಾದೆ ಸ್ವಾಮಿ ದಾಸನಲ್ಲವೇನು ನಾನು ದಾಸನಲ್ಲವೇನು ನಾನು ಜಗದೀಶ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನೋ
ಜನಕ ಕೇಳು ಎನ್ನ ಅಂತರಂಗದ ಆಸೆಯನ್ನ ಎಂತು ಜನಕ ಕೇಳು ಎನ್ನ ಅಂತರಂಗದ ಆಸೆಯನ್ನು ಎಂತು ಜನಕ ಕೇಳು ಎನ್ನ ಅಂತರಂಗದ ಆಸೆಯನ್ನ ಅಂತರವಿಲ್ಲದೆ ಪಾಲಿಸಯ್ಯ ಅಂತರವಿಲ್ಲದೆ ಪಾಲಿಸಯ್ಯ ಅಂತರವಿಲ್ಲದೆ ಪಾಲಿಸಯ್ಯ ಅಂತರವಿಲ್ಲದೆ ಪಾಲಿಸಯ್ಯ ಏಕಾಂತ ಪುರಂದರ ವಿಠಲ ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ನೋಡಿ ಧನ್ಯನಾದೆ ಹೇ ಶ್ರೀನಿವಾಸ ಧನ್ಯನಾದೆನು ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು नंद मुकुंद हरिनारायण हरिवो हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि वो हरि नारायण हरि वो हरि केशव हरि गोविंद हरि नारायण हरि वो हरि केशव हरि गोविंद हरि नारायण हरि वो हरि वो हरि सुंदर नंद मुकुंद हरि नारायण हरि वो वनमाली मुरलीधारी गोवर्धन गिरिधर धारी वनमाली मुरलीधारी गोवर्धन गिरिवर धारी वनमाली मुरलीधारी गोवर्धन गिरिवर धारी नित नित कर मागन जोरे गोपी मनहारी नित नित कर मागन जोरे गोपी मनहारी हरि सुंदर नंद मुकुंद हरि नारायण हरि वो आवो रे आवो
सुंदर नंद मुकुंद हरि नारायण हरि ओम हरि केशव हरि गोविंद हरि नारायण हरि ओम हरि नारायण हरि ओम हरि सुंदर नंद मुकुंद हरि नारायण हरि ओम हरि नारायण हरि ओम कालिकाम्बेये भगवती मूकाम्बिके कालिकाम्बेये भगवती मूकाम्बिके कालिकाम्बेये भगवती मूकाम्बिके कालिकाम्बेये भगवती मूकाम्बिके नीदय तोरे नಮ್ಮಮ್ಮ ತಾಯೇ नीदय तोरे नಮ್ಮಮ್ಮ ತಾಯೇ नीदय तोरे नಮ್ಮಮ್ಮ ತಾಯೇ नीदय तोरे नಮ್ಮಮ್ಮ ತಾಯೇ कालिकाम्बेये भगवती मूकाम्बिके कालिकाम्बेये भगवती मूकाम्बिके ಬಾಳಿನ ಹಾದಿಯ ನೀ ತೆರೆಯಬೇಕು ಬಾಳಿನ ಹಾದಿಯ ನೀ ತೆರೆಯಬೇಕು ಬಾಳಿನ ಹಾದಿಯ ನೀ ತೆರೆಯಬೇಕು ಬಾಳಿನ ಹಾದಿಯ ನೀ ತೆರೆಯಬೇಕು ಜಗ ಜನನಿಯೇ ಲೋಕ ವಂದಿತೆ ಜಗ ಜನನಿಯೇ ಲೋಕ ವಂದಿತೆ ಜಗ ಜನನಿಯೇ ಲೋಕ ವಂದಿತೆ ಜಗ ಜನನಿಯೇ ಲೋಕ ವಂದಿತೆ ಎಲ್ಲರ ಸಲಹುವ ರಾಜರಾಜೇಶ್ವರಿ कालिकाम्बेये भगवती मूकाम्बिके जननी जगदम्ब नी करुणे तोरे 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 मात सरस्वती वीणा पाणिये मात सरस्वती वीणा पाणिये मात सरस्वती वीणा पाणिये मात सरस्वती वीणा पाणिये जग जननी जगदम्बा भवानी कालिकाम्बे
ಗುಡ್ಡಚಾದ್ರಿಪುರವಾಸಿ ಕೊಲ್ಲೂರ ಮೂಕಾಂಬಿಕೆ ಗುಡ್ಡಚಾದ್ರಿಪುರವಾಸಿ ಕೊಲ್ಲೂರ ಮೂಕಾಂಬಿಕೆ ಗುಡ್ಡಚಾದ್ರಿಪುರವಾಸಿ ಕೊಲ್ಲೂರ ಮೂಕಾಂಬಿಕೆ ಗುಡ್ಡಚಾದ್ರಿಪುರವಾಸಿ ಕೊಲ್ಲೂರ ಮೂಕಾಂಬಿಕೆ ಜಗದಂಬ ಬಿಡದೆ ಸಲಹು ನಮ್ಮ ಮಾತಾಯಿ ಜಗದಂಬ ಬಿಡದೆ ಸಲಹು ನಮ್ಮ ಮಾತಾಯಿ ಜಗದಂಬ ಬಿಡದೆ ಸಲಹು ನಮ್ಮ ಮಾತಾಯಿ ಜಗದಂಬ ಮಂಗಳ ಸ್ವರೂಪಿಣಿ ಜಗದಾದಿ ಭಗವತಿ ಮೂಕಾಂಬಿಕೆ ಕಾಳಿಕಾಂಬೆಯೇ ಭಗವತಿ ಮೂಕಾಂಬಿಕೆ ಕಾಳಿಕಾಂಬೆಯೇ ಭಗವತಿ ಮೂಕಾಂಬಿಕೆ ನೀದಯ ತೋರೆ ನಮ್ಮಮ್ಮ ತಾಯೇ ನೀದಯ ತೋರೆ ನಮ್ಮಮ್ಮ ತಾಯೇ ಕಾಳಿಕಾಂಬೆಯೇ 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 ಭಗವತಿ ಮೂಕಾಂಬಿಕೆ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಾಮ ಉಚ್ಚಾರೊಳೆ ಆನಂದ ಸಾಗರ ನಾಮ ಉಚ್ಚಾರೊಳೆ ಆನಂದ ಸಾಗರ ನಾಮ ಉಚ್ಚಾರೊಳೆ ಆನಂದ ಸಾಗರ ನಾಮ ಉಚ್ಚಾರೊಳೆ ಆನಂದ ಸಾಗರ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ತಕ್ಷಿಣ ಜನಕ್ಕೆ ಸಾಧಿ ತೋ ಜಾಯೇ ಸ್ವಾಮಿ ತಕ್ಷಿಣ ಜನಕ್ಕೆ ಸಾಧಿ ತೋ ಜಾಯೇ ಸ್ವಾಮಿ ಜ್ಞಾನದ ಬಲ್ಪು ಕೊಂಡು ನಡಪಾಯಿ ಮಲ್ಲ ಸ್ವಾಮಿ ಜ್ಞಾನದ ಬಲ್ಪು ಕೊಂಡು ನಡಪಾಯಿ ಮಲ್ಲ ಸ್ವಾಮಿ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ಕನ್ಯಾಯಿತಿ
ಕಡೆ ಶರಣೊಂದು ಅಡ್ಡ ಪುಟ್ಟ ಶಾಂತಿದ ತಂಗಾಳಿ ಬೀಗರಂತೆಗೆ ಸ್ವಾಮಿ ಶಾಂತಿಯ ತಂಗಾಳಿ ಬೀಗರತ್ತೆಗೆ ಸ್ವಾಮಿ ಶಾಂತಿದ ತಂಗಾಳಿ ಬೀಗರಂತೆಗೆ ಸ್ವಾಮಿ ಶಾಂತಿಯ ತಂಗಾಳಿ ಬೀಗರತ್ತೆಗೆ ಸ್ವಾಮಿ ನಿತ್ಯಾನಂದ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ನಾಮೋಚ್ಚಾರಣೆ ಆನಂದ ಸಾಗರ ನಾಮೋಚ್ಚಾರಣೆ ಆನಂದ ಸಾಗರ ನಿತ್ಯಾನಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಬ್ರಹ್ಮಾನಂದ ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೀರೆ ತಂದೆ ಶ್ರೀ ರಾಘವೇಂದ್ರ ಇಂದು ದಯವ ತೋರೋ. ಎಂದು ಕಾಣುವೆ ಗುರುವೇ ಕಾಣುವೆ ಗುರುವೇ ದೊರೆಯೇ. ಎಂದು ಕಾಣುವೆ ಗುರುವೇ ಎಂದು ಕಾಣುವೆ ಗುರುವೇ ದೊರೆಯೇ. ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೀರೆ ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೀರೆ. ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೀರೆ ಎಂದು ಕಾಣುವೆ ನಿನ್ನ ಚಂದಿರ ಮುಖ ಸೀರೆ. ತಂದೆ ಶ್ರೀ ರಾಘವೇಂದ್ರ ತಂದೆ ಶ್ರೀ ರಾಘವೇಂದ್ರ ತಂದೆ ಶ್ರೀ ರಾಘವೇಂದ್ರ ತಂದೆ ಶ್ರೀ ರಾಘವೇಂದ್ರ ಎಂದು ಕಾಣುವೆ ಗುರುವೇ ದೊರೆಯೇ. ಎಂದು ಕಾಣುವೆ ಗುರುವೇ ಎಂದು ಕಾಣುವೆ ಗುರುವೇ ದೊರೆಯೇ. ಘೋರ ಸಂಸಾರದಲ್ಲಿ ಜಾರಿ ಹೋಯಿತೋ ಕಾಲ ಘೋರ ಸಂಸಾರದಲ್ಲಿ ಜಾರಿ ಹೋಯಿತು ಕಾಲ. ಸಂಸಾರದಲ್ಲಿ ಜಾರಿ ಹೋಯಿತೋ ಕಾಲ ಘೋರ ಸಂಸಾರದಲ್ಲಿ ಜಾರಿ ಹೋಯಿತು ಕಾಲ. ಸಾರಿ ಹೇಳಿದ ಸುಕುಮಾರ ಸಾರಿ ಹೇಳಿದ ಸುಕುಮಾರ ಪ್ರಹ್ಲಾದನೇ ನಿನ್ನ. ಎಂದು ಕಾಣುವೆ ಗುರುವೇ ದೊರೆಯೇ. ನನ್ನ ರೋಗಗಳಲ್ಲಿ ಕ್ಷೀಣವಾಯಿತು ದೇಹ ನಾನ ರೋಗಗಳಲ್ಲಿ ಹೀನವಾಯಿತು ದೇಹ. ನನ್ನ ರೋಗಗಳಲ್ಲಿ ಕ್ಷೀಣವಾಯಿತು ದೇಹ ನಾನ ರೋಗಗಳಲ್ಲಿ ಹೀನವಾಯಿತು ದೇಹ. ಏನೋ ಸ್ಥಿರವೋ ತನೋ ಮೌನಿದಾಸನೆ ನಿನ್ನ ಏನೋ ಸ್ಥಿರವೋ
ಬುದ್ಧಿ ಕಷ್ಟಗಳಲ್ಲೇ ಮಾತಿ ಹೋಯಿತು ಬುದ್ಧಿ ಕಷ್ಟಗಳಲ್ಲೇ ಮಾಸಿ ಹೋಯಿತು ಬುದ್ಧಿ ದೈವಿಕವರ ಬಿಟ್ಟಲೆ ಕಾಕನೆ ನಿನ್ನ ಎಂದು ಕಾಣುವೆ ಗುರುವೇ
ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಗುಲಿಯಾಗಿ ಬಿಡದೆ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಮಕ್ಕಳ ಪಡೆದರೆ ನಿನ್ನ ಸೊಕ್ಕತನವು ಪೋಪುದೆಂದು ಮಕ್ಕಳ ಪಡೆದರೆ ನಿನ್ನ ಸೊಕ್ಕತನವು ಹೋಗುವುದೆಂದು ಮಕ್ಕಳ ಪಡೆದರೆ ನಿನ್ನ ಸೊಕ್ಕತನವು ಪೋಪುದೆಂದು ಅರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲ ಮಾಯಾದೇವಿಯೇ ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ವೇಲ್ ಮುರುಘವೇ ವೇಲ್ 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 ಮುರುಘವೇ ವೇಲ್ ಮುರುಘವೇ ವೇಲ್ 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 ಮುರುಘವೇ ವೇಲ್ ಮುರುಘ ಮಾಪಲನಿ ವೇಲಾಯುಧವೇ ವೇಲ್ ಮುರುಘ ಮಾಪಲನೆ ವೇಲಾಯುಧವೇ ವೇಲ್ ಮುರುಘ ಮಾಪಲನಿ ವೇಲಾಯುಧವೇ ವೇಲ್ ಮುರುಘ ಮಾಪಲನೆ ವೇಲಾಯುಧವೇ ವೇಲ್ ಮುರುಘವೇ ವೇಲ್ 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 ಮುರುಘವೇ ವೇಲ್ ಮುರುಘ ಮಾಪಲನಿ ವೇಲಾಯುಧವೇ ವೇಲ್ ಮುರುಘ ಮಾಪಲನೆ ವೇಲಾಯುಧವೇ ಕಂದ ಕಳಬ ಕುವರ ಕಾರ್ತಿಕೇಯ ಕಂದ ಕಳಬ ಕುವರ ಕಾರ್ತಿಕೇಯ ಕರುಣಯುಲ ವಂದವನೆ ವೇಳಾಯುಧವೇ ಕರುಣಯುಲ ವಂದವನೆ ವೇಳಾಯುಧವೇ
திருவடி வேளவனே சிவகுமாரா சரணாகத ரட்சகனே வேலாயுதவே சரணாகத ரட்சகனே வேலாயுதவே வேல் 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 முருகா வேல் வேல் முருகா மாப்பழனி வேலாயுதவே ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಕ್ರೂರ ಸಂಹಾರ ಶೈಲ ಸುಬ್ರಹ್ಮಣ್ಯ ಪಳನಿ ಮಲೈ ವಾಸವೇ ವೇಳಾಯುಧವೇ பழனி மலை வாசாவே வேலாயுதவே வேல் 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 முருகாவே வேல் முருகா மாப்பழனி வேலாயுதவே வேல் முருகா மாப்பழனி வேலாயுதவே வேல் முருகா மாப்பழனி வேலாயுதவே வேல் முருகா மாப்பழனி வேலாயுதவே வேல் முருகா ஹரோ ஹரா வேலாயுத ஹரோ ஹரா வேல் முருகா ஹரோ ஹரா வேலாயுத ஹரோ ஹரா வேல் முருகா ஹரோ ஹரா வேலாயுத ஹரோ ஹரா ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ ಪಂಪಾವಾಸ ಪಂಗಳದೀಶ ಶರಣಮಯ್ಯಪ್ಪ ಪಂಬಾವಾಸ ಪಂದಳದೀಶ ಶರಣಮಯ್ಯಪ್ಪ
ಶಿವತನಯ ಶರಣಮಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಪಂಪಾವಾಸ ಪಂದಳದೀಶ ಶರಣಮಯ್ಯಪ್ಪ ಅಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಪಾಟು ಪಾಡಿದರು ಅಯ್ಯಪ್ಪ ತುಳ್ಳಿ ಪಾಟು ಪಾಡಿದರು ಅಯ್ಯಪ್ಪ ಕಲಿಯುಗ ವರದ ಭುವನ ಸುಂದರ ಪಂಪಾವಾಸ ಪಂದಳದೀಶ ಶರಣಮಯ್ಯಪ್ಪ ಹರಿಹರ ಸುತ ಶಿವತನಯ ಶರಣಮಯ್ಯಪ್ಪ ಶಬರಿಗಿರೀಶ ಶರಣಮಯ್ಯಪ್ಪ ಹರಿಹರಾತ್ಮಜ ಶರಣಮಯ್ಯಪ್ಪ ಬ್ರಹ್ಮಾಂಡದೊಳಗೆ ಹರಸಿ ನೋಡಲು ನಮ್ಮೂರೇ ವಾಸಿ ಬ್ರಹ್ಮಾಂಡದೊಳಗೆ ಹರಸಿ ನೋಡಲು ನಮ್ಮೂರೇ ವಾಸಿ ಬ್ರಹ್ಮಾಂಡದೊಳಗೆ ಹರಸಿ ನೋಡಲು ನಮ್ಮೂರೇ ವಾಸಿ ಬ್ರಹ್ಮಾಂಡದೊಳಗೆ ಹರಸಿ ನೋಡಲು ನಮ್ಮೂರೇ
ನಮ್ಮಲ್ಲಿ ಮದ್ವೆ ಪ್ಲಾನ್ಗಳು ಯಾವತ್ತೂ ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತೂ ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನು ಅದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್.
जय देवी भारती वीणा पाणी श्री अन्नपूर्णेश्वरी जय जगदीश हरे जय गोविंद हरे जय मंगलम नित्य शुभ मंगलम 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 चलिಸುವ ಜಲದಲ್ಲಿ ಮಾಸ್ಟರಿಗೆ ಗಿರಿಯ ಬೆನ್ನಲೆ ಹೊತ್ತ ಕೂರ್ಮನಿಗೆ ತಲೆಯನ್ನು ಧರಿಸಿದ ವರಹವತಾರಗೆ ತರಣನ ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರ ಎಂಬ ದಶರಥ ಸುತನಿಗೆ ಭಾಮೆಯರ ರಸ ಗೋಪಾಲ ಕೃಷ್ಣನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬತ್ತಲೆ ನಿಂಬಿರ ಬೌದ್ಧನಿಗೆ ಉತ್ತಮ ಹಯವೇಂದ ಕಲ್ಯನಿಗೆ ಹತ್ತವತಾರದಿ ಕರ್ತೃಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮತ್ಸ್ಯ ಕೂರ್ಮಾವರಾಮಸ್ಯ ನಾರಸಿಂಹಸ್ಯ ವಾಮನ ಭಾರ್ಗವೋ ರಾಮಕೃಷ್ಣಶ್ಚ ಬೌದ್ಧಕಲ್ಕಿ ದಶಾಕೃತಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ
ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಣಚೂರು ಸಂಸ್ಥೆಯ ಅಧೀನಕ್ಕೊಳಪಟ್ಟ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. 24 ಗಂಟೆಯೂ ತುರ್ತು ಚಿಕಿತ್ಸೆ ಹಾಗೂ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಮಕ್ಕಳ ಶಸ್ತ್ರಚಿಕಿತ್ಸೆ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಯೂರಾಲಜಿ, ನೆಫ್ರಾಲಜಿ, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆಯ ಅತ್ಯುನ್ನತ ಸೌಲಭ್ಯಗಳಿವೆ. ಎಲ್ಲಾ ರೀತಿಯ ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಮೂಳೆ, ಕಿವಿ, ಮೂಗು, ಗಂಟಲು ತಜ್ಞರು ನಿಮ್ಮ ಸೇವೆಯಲ್ಲಿ. ಆರೋಗ್ಯ ವಿಮಾ ಚಿಕಿತ್ಸಾ ಸೌಲಭ್ಯ ಹಾಗೂ ಕಣಚೂರು ಆರೋಗ್ಯ ಕಾರ್ಡ್ಗಳೊಂದಿಗೆ ರಿಯಾಯಿತಿ ದರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. MBBS, BSc ಇನ್ ನರ್ಸಿಂಗ್, ಆಪ್ಟೋಮೆಟ್ರಿ, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್, ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು. ನಮ್ಮಲ್ಲಿ ಮದುವೆ ಪ್ಲಾನ್ಗಳು ಯಾವತ್ತೂ ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತೂ ಲೇಟ್ ಆಗಿ ಬರೋ ನಿಮ್ ಬೆಸ್ಟ್ ಫ್ರೆಂಡ್. ಸಾರಿ ಸ್ವೀಟ್ ಹಾರ್ಟ್. ನಂಗೊತ್ತು ಇದು ನಿನ್ ಸ್ಪೆಷಲ್ ದಿನ. ನಾನದನ್ನ ಮಿಸ್ ಮಾಡ್ತೀನಾ? ಅದೆಷ್ಟೇ ತಪ್ಪುಗಳು ನಡೀತಿದೆ ಅನ್ಕೊಂಡ್ರು ಎಲ್ರು ನಿನ್ನ ನೋಡಿದ ತಕ್ಷಣ ಎಲ್ಲಾನು ಪರ್ಫೆಕ್ಟ್ ಆಗತ್ತೆ. ಪರಿಪೂರ್ಣ ಕ್ಷಣ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ. ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಆಲುಕಾಸ್. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಣಚೂರು ಸಂಸ್ಥೆಯ ಅಧೀನಕ್ಕೊಳಪಟ್ಟ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. 24 ಗಂಟೆಯೂ ತುರ್ತು ಚಿಕಿತ್ಸೆ ಹಾಗೂ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಮಕ್ಕಳ ಶಸ್ತ್ರಚಿಕಿತ್ಸೆ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಯೂರಾಲಜಿ, ನೆಫ್ರಾಲಜಿ, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆಯ ಅತ್ಯುನ್ನತ ಸೌಲಭ್ಯಗಳಿವೆ. ಎಲ್ಲಾ ರೀತಿಯ ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಮೂಳೆ, ಕಿವಿ, ಮೂಗು, ಗಂಟಲು ತಜ್ಞರು ನಿಮ್ಮ ಸೇವೆಯಲ್ಲಿ. ಆರೋಗ್ಯ ವಿಮಾ ಚಿಕಿತ್ಸಾ ಸೌಲಭ್ಯ ಹಾಗೂ ಕಣಚೂರು ಆರೋಗ್ಯ ಕಾರ್ಡ್ಗಳೊಂದಿಗೆ ರಿಯಾಯಿತಿ ದರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. MBBS, BSc ಇನ್ ನರ್ಸಿಂಗ್, ಆಪ್ಟೋಮೆಟ್ರಿ, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್, ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು.
ಹಲೋ ದಿನಂಚಿನ ಮಾತಾ ತೀರ್ಥ ಸಭಾಂಗಣಡು ಪುಟಾಣಿ ಜೋಕಲ್ನ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡುತ್ತುಂಡು ಮಾತೆರ್ಲ ತೀರ್ಥ ಸಭಾಂಗಣದಡೆ ಪೋದು ಆ ಪುಟಾಣಿ ಜೋಕ್ಲೆಯನ್ನು ಪ್ರೋತ್ಸಾಹ ಕೊರಡು ಪಂದಕೇನು ತೀರ್ಥ ಸಭಾ ಮಂಟಪಡು ಅಂಗನವಾಡಿದ ಪುಟಾಣಿ ಜೋಕಲ್ನ ಕಾರ್ಯಕ್ರಮ ನಡುತ್ತುಂಡು ಮಾತೆರ್ಲ ತೀರ್ಥ ಪೋದು ಕಾರ್ಯಕ್ರಮದ ಸಹಕಾರ ಕೊರಡು ಆ ಪುಟಾಣಿ ಜೋಕ್ಲೆಗೆ ಪ್ರೋತ್ಸಾಹ ಕೊರಡು ಪಂದಕೇನು ಅವೇ ರೀತಿ ಅವ ತೊಟ್ಟುಗೂ ಈ ವೇದಿಕೆಡು ಸಭಾ ಕಾರ್ಯಕ್ರಮ ನಡಪೆರುಂಡು ಈ ಪೊರ್ತುಡ್ಲ ಮಾತಾ ಸೇರ್ತಿನ ಭಗವದ್ಭಕ್ತರ್ನಕ್ಲು ಎಂಕ್ಲುಂಟುಗೂ ಸಹಕಾರ ಕೊರಡು ಬಂದು ಕೇಳೋಣ. ರಾತ್ರಿ ಪಗಲು ನಡುವಂಚಿನ ಪ್ರಸಾದ ಭೋಜನದ ಗೋಡೈನಂಚಿನ ಹೊರೆ ಕಾಣಿಕೆ ಇದೆ. ಬಾಂಡೂರು ಗ್ರಾಮದ ಸಹೃದಯ ಭಕ್ತಜನಗಳು ಈ ಕ್ಷೇತ್ರಗಳು ಮುಟ್ಟಾದೇರು. ಬಾಂಡೂರು ಗ್ರಾಮದ ಸಹೃದಯ ಭಕ್ತಜನಗಳಿಗೆ ಶ್ರೀ ಕ್ಷೇತ್ರದ ಪರವಾದ ಧನ್ಯವಾದಗಳನ್ನು ಮಾಡೋದಿಲ್ಲ. ಶ್ರೀಕಾಳಿಕಾಂಬ ಆಂಜನೇಯ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾಲಿಗೊಂಡು ಅರ್ಸ ಒಂದು ಕಾಲಿಗೊಂಡು ಕೊಡು ತಾರ ಐದು ಕಾಲಿಗೊಂಡು ಅರಿ ಬಿರ್ಕೊಂಡು ತಾರ ಐದು ಅರಿ ಬಿರ್ಕೊಂಡು ಐದು ಬಿರ್ತಾರೆ असा काल गोणी कोणी
ಯಾರೋ ಲೈಟ್ ಮಾಡಿ ನೋಡಬೇಡ. ಪ್ರತಿಷ್ಠಾ ಕ್ರಮೋತ್ಸವ ಮಾರ್ಚ್ 5ನೇ ತಾರೀಕಿಗೆ ಭಕ್ತಿಪೂರ್ವಕವಾದ ಸಡಗರ ಸಂಭ್ರಮಗಳು ನಡೆದುಕೊಂಡಿದ್ದು 3ನೇ ದಿನದ ಇಡೀ ಕನ್ನಡ ಪಾಠನ ತೆಗೆದು ಸ್ಥಳೀಯ ಬಾಲ ಪ್ರತಿಭೆಗಳ ನೃತ್ಯ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಅವು ಬೇಗ ಆರಂಭ ಮಾಡುವುದು ಅದು ಮುಕ್ತಾಯ ಮಾಡಿಕೊಡೋದು ಬರ್ತದೆ ಅನಿಸಿಲ್ಲ. ಅದರ ಮುಖ ಧಾರ್ಮಿಕ ಸಂಘಟನೆ ಕೆಲವೊಂದು ನಡೆದು ನಾಟಕ ಕಾರ್ಯಕ್ರಮಗಳನ್ನು ನಡೆದು ನಾಟಕ ಕಾರ್ಯಕ್ರಮಗಳಲ್ಲಿ 10 ದಿನಗಳು ಪಾಲ್ಗೊಂಡು ಎಂದಾದರೂ ಬರುವುದು ಮೂರು ಇಂಟ್ಲೆ ಪುನಃ
ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಣಚೂರು ಸಂಸ್ಥೆಯ ಅಧೀನಕ್ಕೊಳಪಟ್ಟ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. 24 ಗಂಟೆಯೂ ತುರ್ತು ಚಿಕಿತ್ಸೆ ಹಾಗೂ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಮಕ್ಕಳ ಶಸ್ತ್ರಚಿಕಿತ್ಸೆ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಯೂರಾಲಜಿ, ನೆಫ್ರಾಲಜಿ, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆಯ ಅತ್ಯುನ್ನತ ಸೌಲಭ್ಯಗಳಿವೆ. ಎಲ್ಲಾ ರೀತಿಯ ನುರಿತ ವೈದ್ಯಕೀಯ ಶಸ್ತ್ರ ತಜ್ಞರು, ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಮೂಳೆ, ಕಿವಿ, ಮೂಗು, ಗಂಟಲು ತಜ್ಞರು ನಿಮ್ಮ ಸೇವೆಯಲ್ಲಿ. ಆರೋಗ್ಯ ವಿಮಾ ಚಿಕಿತ್ಸಾ ಸೌಲಭ್ಯ ಹಾಗೂ ಕಣಚೂರು ಆರೋಗ್ಯ ಕಾರ್ಡ್ಗಳೊಂದಿಗೆ ರಿಯಾಯಿತಿ ದರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. MBBS, BSc ಇನ್ ನರ್ಸಿಂಗ್, ಆಪ್ಟೋಮೆಟ್ರಿ, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್, ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಣಚೂರು ಸಂಸ್ಥೆಯ ಅಧೀನಕ್ಕೊಳಪಟ್ಟ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. 24 ಗಂಟೆಯೂ ತುರ್ತು ಚಿಕಿತ್ಸೆ ಹಾಗೂ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಮಕ್ಕಳ ಶಸ್ತ್ರಚಿಕಿತ್ಸೆ, ನವಜಾತ ಶಿಶು ತೀವ್ರ ನಿಗಾ ಘಟಕ, ಯೂರಾಲಜಿ, ನೆಫ್ರಾಲಜಿ, ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆಯ ಅತ್ಯುನ್ನತ ಸೌಲಭ್ಯಗಳಿವೆ. ಎಲ್ಲಾ ರೀತಿಯ ನುರಿತ ವೈದ್ಯಕೀಯ ಶಸ್ತ್ರ ತಜ್ಞರು, ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಮೂಳೆ, ಕಿವಿ, ಮೂಗು, ಗಂಟಲು ತಜ್ಞರು ನಿಮ್ಮ ಸೇವೆಯಲ್ಲಿ. ಆರೋಗ್ಯ ವಿಮಾ ಚಿಕಿತ್ಸಾ ಸೌಲಭ್ಯ ಹಾಗೂ ಕಣಚೂರು ಆರೋಗ್ಯ ಕಾರ್ಡ್ಗಳೊಂದಿಗೆ ರಿಯಾಯಿತಿ ದರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. MBBS, BSc ಇನ್ ನರ್ಸಿಂಗ್, ಆಪ್ಟೋಮೆಟ್ರಿ, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್, ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು. ನಮ್ಮಲ್ಲಿ ಮದುವೆ ಪ್ಲಾನ್ಗಳು ಯಾವತ್ತು ಪ್ಲಾನ್ ಪ್ರಕಾರ ನಡೆಯೋದೇ ಇಲ್ಲ ಬಿಡಿ. ಯಾವತ್ತು ಬ್ರಹ್ಮಕಲಶೋತ್ಸವದ ಈ ಪೊರ್ಲ ಬಯ್ಯದ ಪೊರ್ತೋಡು ಸೇರ್ದಿನ ಮಾತ ಕಲಾಭಿಮಾನಿಗಳಿಗೆ ಇದು ನಿನ್ ಸ್ಪೆಷಲ್ ದಿನ. ಸ್ವಾಗತ ಬಯಕೊಂಡು ಇದು ಇತ್ತೆ ಅಂಗನವಾಡಿದ ಕಿನ್ನೆ ಜೋಕಲ್ನ ಕಿನ್ನೆ ಪಜ್ಜನ ತೂಪಿನ ಪೊರ್ಲ ಬಯ್ಯ ಅವರ ತಪ್ಪುಗಳು ನಡೀತಿದೆ ಮಿತ್ತಿನ ಮಾತ ಕಲಾಭಿಮಾನಿಲು ತೀರ್ಥ ವೇದಿಕೆಗೆ ಬರ್ತದೆ, ನಮ್ಮೊಟ್ಟಿಗೂ ಸಹಕಾರ ಬರ್ತದೆ. ಈ ಕಚ್ಚನು ತುಂಬರ್ಪೆರೆ ಅನುವು ಕೊರಡು ಬಂದಕ್ಕೆ ಏನೊಂದು ಕಾರ್ಯಕ್ರಮನೆ ತುಂಬುಕೊನ ಒಂದುಲ್ಲ. ಪ್ರತಿ ಮದುವೆಯು ಪರಿಪೂರ್ಣ ಸಂಭ್ರಮವಾಗಲಿ. ಶುಭ ಮಾಂಗಲ್ಯಂ ವೆಡ್ಡಿಂಗ್ ಜ್ಯುವೆಲರಿ ಬೈ ಜೋಸ್ ಅಲುಕಾಸ್.
ಧನ್ಯವಾದಗಳು.
Hall.
ನಿನ್ನದೇ ಜಾದು ಎಲ್ಲ ಹೇಳಲು ಮತ್ತೆ ಎಲ್ಲ ಯಾವ ನಾಡಿದ ರಾಜನು ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಮತ್ತಿನ ಹೆಸರೇನು ನನ್ನ ಪಾಡಿಗೆ ಎತ್ತಿನೋ ನಾನು ಯಾಕೆ ಕಣ್ಣಿಗೆ ಎತ್ತಿದೆಯೋ ನೀನು ನಿನ್ನ ನೋಡುತ್ತಾ ನೋಡುತ್ತಾ ತೀರುತ್ತಾ ಹರಿತಾ ಆಯ್ತು ನನಗೇನು ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಪಾರುಂದೆ ಜಾರುಂದೆ ಬತ್ತುಂಡೆ ಎತ್ತುಂಡೆ ಆ ಉಡಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಪಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬರ್ಬೋದರ ಸೊಗಸೋತುದು ಇಂಜಾಯ್ನೆ ಇನ್ನೆರೆ ಬೈದಿನ ಗೌಜಿಡು ದಿನನೆ ಪೋಪುಜಿ ಕಣ್ಣದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ ಮಾನಿನಂಗರ ವಿರಜಪೇಟ ಡೊಂಡುಗಯ ಮಾನಿನಂಗರ ಓಳುಲಾರ ಮಾನಿನಂಗರ ಮೈಸೂರುಪೇಟ ಡೊಂಡುಗಯ ಮಾನಿನಂಗರ ಮಾನಿನಂಗರ ತಂಗಾಟಿ ಗುಮರಿನಂಗರ ತಂಗಾಟಿ ಮಾನಿನಂಗರ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಮಾನಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಎನ್ನ ಕೊಂಡ ಮಂಜಲ ಕೊಂಡ ಮಾನಿನಗರಕ್ಕೆ ಎನ್ನ ಕೊಂಡ ಮಂಜಲ ಕೊಂಡ ಚುಕ್ಕಟಿ ನಗರಕ್ಕೆ ಮಾನಿನಗರ ತಂಗಾಟಿ ಕುಮರನಗರ ತಂಗಾಟಿ ಮಾನಿನಗರ ಹಲಮತಿ ಹಬೀಬು ಹಲಮತಿ ಹಬೀಬ್ ಬಂದಾಲೆ ಹಲಮತಿ ಹಬೀಬು ಹಲಮತಿ ಹಬೀಬ್ ಬಂದ ಹಲಮತಿ ಹಬೀಬು ಹಲಮತಿ ಹಬೀಬ್ ಬಂದಾಲೆ ಹಲಮತಿ ಹಬೀಬು ಹಲಮತಿ ಹಬೀಬು सजा तेरे दो उंगलियों में कमर ना गिनती दो गिला तेरा ही है जादू जो तुझ पे ही चलाती हूँ मैं तुझ में ही बहती और तुझ में ही मिल जाती हूँ मैं रंजित में है रंजित में
ಹಳ ದೂರದ ಪೊರ್ಲುದ ಪಜ್ಜಪಡ್ನ ಕುಮಾರಿ ದೀಕ್ಷಾ ಬೆಳ್ತಂಗಾಡಿ ಬೆರಗಿ ಸೋಲ್ಮೇಲು ನನ್ನ ದೊಂಬುಗು ಕುಡರ ಪುಟಾಣಿ ಜೋಕ್ಲು ಚಾಬಾಡಿದಂಚಿ ಬರಿಯರೊಳ್ಳೆರೆ ಕೈ ಚಪಾಲೆಡು ಮಕ್ಕಳನ್ನ ಸ್ವಾಗತ ಪಣೊಂದು ಮಳ್ಳಿ ಮಳ್ಳಿ ಮಿಂಚುಳ್ಳಿ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಪನ್ಪಣ ಪದ್ಯಗು ಪದ್ಯ ಪಾಡಿಯರೊಳ್ಳೆರೆ ಕೈ ಚಪಾಲೆಡು ಈ ಜೋಕ್ಲನ್ನ ಕುಡರ ಸ್ವಾಗತ ಮಲ್ಪಡು ಬಂದು ಕೇಳೋಣ. ಹರಿ ಪುಟಾಣಿ ಜೋಕುಲ್ನ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಮುಗಿನ ಕೂಡಲೇ ಮಿತ್ತ ಚಾವಡಿಡು ಸಭಾ ಕಾರ್ಯಕ್ರಮ ನಡಪೆರುಂಡು ಈ ಪೊರ್ತುಡು ಸೇರಿದಿನ ಮಾತೆರ್ಲ ಮಿತ್ತ ಚಾವಡಿದಂಚಿ ಪೋಡು ಅವಿಡ್ದು ಬುಕ್ಕ ಕುಡೋರ ಈ ಚಾವಡಿಡು ಭಕ್ತಿಗಾನ ವೈಭವ ನಡಪೆರುಂಡು ಈ ಕಾರ್ಯಕ್ರಮಗಳ ಜಗದೀಶ್ ಪುತ್ತೂರು ಬೇರೆ ನಡೆದ ಮೇರ್ನ ಸಾಯಿ ಸಾರಥ್ಯುಡು ಭಕ್ತಿಗಾನ ವೈಭವ ಕಾರ್ಯಕ್ರಮ ನಡಪೆರುಂಡು ಈ ಪೊರ್ತುಡು ಮಾತೆರ್ಲ ಕುಡೋರ ಈ ಚಾವಡಿಗೆ ಬರಡು ಇತ್ತೆ ಪುಟಾಣಿ ಜೋಕುಲ್ನ ಕಾರ್ಯಕ್ರಮ ಮುಗಿನ ಕೂಡಲೇ ಮಿತ್ತ ಸಭಾ ವೇದಿಕೆ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭೆ ನಡಪೆರುಂಡು ಮಾತೆರ್ಲ ಈ ಕಾರ್ಯಕ್ರಮ ಭಾಗವಹಿಸೋಡು ಬಂದು ಕೇಳೋಣ. ಪುಟಾಣಿ ಜೋಕ್ಲೆಟ್ ಮಳ್ಳಿ ಮಳ್ಳಿ ಮಿಂಚುಳ್ಳಿ
ಒಂದು ದಿನ ಪೆದನ ಹೆಂಡತಿ ಮಳಗಿ ಬಿಟ್ಟಿದ್ಲು, ಯಾರು ನೋಡಬಾರದು ಬಸ್ಕು ಹಾಕಿದ್ಲು. ಅಲ್ಲಿಗೆ ಬಂದ ಪೆದ್ದ ಬಗ್ಗಿ ನೋಡಿದ, ಸತ್ಲು ಸತ್ಲು ಸತ್ಲೆ
ಚಂದಮಾಮ ಬಾರೋ ಕುಡಾರ ಪದ್ಯ ಪಾಡಿರ ಜೋಕ್ಲು ದುಂಬರಂದುಳ್ಳೇರಿ ಈ ಜೋಕ್ಲೊಟ್ಟಿಗೂ ದೇನು ಸುಮಾರು ದಿನಗಳು ತಿಂಚ ತಯಾರು ಮಾಡ್ತಿನ ಜೋಕ್ಲನ ಅಪ್ಪನಕ್ಲೆಗಳ ಅಂಚನೆ ಅಂಗನವಾಡಿ ಕಾರ್ಯಕರ್ತರನಕ್ಲೆಗಳ ಜೋರಾಯಿನ ಕೈ ಚಪ್ಪಾಲಿಡು ಅಭಿನಂದನೆ ಕೊರಡು ಬಂದು ಕೇಳೋಣ. ಕಂಬ ಆಂಜನೇಯ ಕ್ಷೇತ್ರದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 3ನೇ ದಿವಸದಲ್ಲಿ ನಾವಿದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಕ್ಷಣದಲ್ಲಿ ಪ್ರಾರಂಭ ಆಗ್ತದೆ.
ದಯವಿಟ್ಟು ಎಲ್ಲ ಭಗವದ್ಭಕ್ತರು ಸಭಾ ಸ್ಥಾನಕ್ಕೆ ಬರಬೇಕು, ಸಭೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಬಂದಿರುವ ಎಲ್ಲ ಯತಿವರ್ಯರು, ಅತಿಥಿಗಳು ಈಗ ವೇದಿಕೆಗೆ ಬರುತ್ತಿದ್ದಾರೆ. ತಾವು ದಯವಿಟ್ಟು ಎಲ್ಲ ಭಗವದ್ಭಕ್ತರು ಸಭೆಯಲ್ಲಿ ಆಸೀನರಾಗಬೇಕು. ಎಲ್ಲ ಗಣ್ಯರು ಕೂಡ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವ ಶ್ರೀ ದಾಸಪ್ಪ ಪೂಜಾರಿ ಮಿಕ್ಕಿಲಾರು ನಿವೃತ್ತ ಕ್ಯಾಪ್ಟನ್ ಭಾರತೀಯ ಸೇನೆ, ಹಾಗೆ ಶ್ರೀ ಜಯಪ್ಪ ಪೂಜಾರಿ ನೆಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತ ಬಯಸ್ತೇವೆ. ಒಂದು ಮಾತಿದೆ, ರೋಮ್ ಈಸ್ ನಾಟ್ ಬಿಲ್ಟ್ ಈಸ್ ಎ ಡೇ. ರೋಮ್ ನಗರ ಒಂದು ದಿವಸದಲ್ಲಿ ನಿರ್ಮಾಣ ಆಗಲಿಲ್ಲ. ಬಹಳಷ್ಟು ವರ್ಷಗಳಿಂದ, ಸಾಧನೆಗಳಿಂದ, ಯೋಜನೆಗಳಿಂದ ರೋಮ್ ನಗರ ನಿರ್ಮಾಣ ಆಗಿದೆ. ಹಾಗೆಯೇ ಶ್ರೀ ಕುಕ್ಕಾಜೆ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಲವು ದಿವಸಗಳ, ಹಲವು ತಿಂಗಳುಗಳ ಈ ಊರಿನ ಪರವೂರಿನ ಬಹಳಷ್ಟು ಮಹನೀಯರ, ಮಾತೆಯರ ಪರಿಶ್ರಮದ ಫಲವಾಗಿ ಕುಕ್ಕಾಜೆ ಶ್ರೀ ಕಾಳಿಕಾಂಬ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ರೂಪುಗೊಳ್ತಾ ಇದೆ. ಇವತ್ತು ನಾವು ಧಾರ್ಮಿಕ ಸಭೆಯ 3ನೇ ದಿವಸಕ್ಕೆ ಪದಾರ್ಪಣೆ ಮಾಡ್ತಿದ್ದೇವೆ. ಈಗ ಕುಮಾರಿ ಭವಿತಾ ಮತ್ತು ಕುಮಾರಿ ಬಿಂದುಶ್ರೀ ಇವರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.
ಈಗ ಕುಮಾರಿ ಭವಿತಾ ಮತ್ತು ಕುಮಾರಿ ಬಿಂದುಶ್ರೀ ಇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ವರಪ್ರದಾಯಕ ನಿನ್ನ ಚರಣಕ್ಕೆ ವಂದನೆ, ನಿನ್ನ ಚರಣಕ್ಕೆ ವಂದನೆ. ನಾವು ಭವದಲ್ಲಿ ಸಿಲುಕಿ ಮುಕ್ತಿಯ ದಾರಿ ಕಾಣದ ಜೀವರು, ಹೇ ದಯಾನಿಧಿ ನೀನು ಅಲ್ಲ ಯಾರು ಎಮ್ಮನು ಕಾವರು, ಯಾರು ಎಮ್ಮನು ಕಾವರು. ಹೇ ಗಣೇಶನೇ ಸುಪ್ರಕಾಶನೆ ವಿಘ್ನರಾಜನೆ ವಂದನೆ, ಜಯ ವಿನಾಯಕ ವರಪ್ರದಾಯ ನಿನ್ನ ಚರಣಕ್ಕೆ ವಂದನೆ, ನಿನ್ನ ಚರಣಕ್ಕೆ ವಂದನೆ. ಈ ಕಾರ್ಯಕ್ರಮಕ್ಕೆ ಪದಾರ್ಪಣೆ ಮಾಡಿದ ಯತಿವರ್ಯರನ್ನ ಹಾಗೆ ಗಣ್ಯರನ್ನ ಸಭಾಧ್ಯಕ್ಷರನ್ನ ಸ್ವಾಗತಿಸ್ತಾರೆ ಭಾಸ್ಕರ ಕಾಸರಗೋಡು. ಇವರು ಕಾಸರಗೋಡು ಪ್ರಾಂತ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೆ ಹವ್ಯಾಸಿ ಪತ್ರಕರ್ತರು. ಹರಿ ಓಂ. ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ಆಗಬೇಕಿತ್ತು. ಆದರೆ ನಾಟಕದ ಒಟ್ಟು ವೇದಿಕೆ ನಾಟಕದವರಿಗೆ ಸೆಟ್ಟಿಂಗ್ ಮಾಡಲಿಕ್ಕಿದ್ದ ಕಾರಣ ನಾವು ಇವತ್ತು ಈ ವೇದಿಕೆ ಧಾರ್ಮಿಕ ಸಭೆಯನ್ನು ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿ ಮಾಡಬೇಕಂತ ಸಂದರ್ಭಕ್ಕೆ ಬಂದಿದೆ. ದಯಮಾಡಿ ಕ್ಷಮಿಸಬೇಕು. ನಾಳೆಯಿಂದ ಪುನಃ ಅಲ್ಲೇ ಧಾರ್ಮಿಕ ಸಭೆ ಆಗಲಿಕ್ಕಿದೆ. ಕೇವಲ ಸ್ವಾಗತ ಮಾತ್ರ. ನಿರೂಪಣೆಯಲ್ಲಿ ಹೇಳಿದರು, ಈ ಕ್ಷೇತ್ರ ನಡೆದು ಬಂದ ಬೆಳೆದು ಬಂದ ದಾರಿ, ಧಾರ್ಮಿಕ ಭೂಪಟದಲ್ಲಿ ಹೇಳ ಹೆಸರಿಲ್ಲದಂತಹ ಒಂದು ಸ್ಥಳವಾಗಿತ್ತು ಕುಕ್ಕಾಜೆ. ಅಂಥ ಕುಕ್ಕಾಜೆಯನ್ನು ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದಂತಹ ಒಂದು ಕಾಲದಿಂದ ಇವತ್ತು ಧಾರ್ಮಿಕ ಕ್ಷೇತ್ರದ ಭೂಪಟದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ರಾಜಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಎಂಬುದಾಗಿ ಇದನ್ನು ಪ್ರಪ್ರಥಮವಾಗಿ ಹೇಳಬಲ್ಲೆ. ಅದು ಶ್ರೀ ಕುಕ್ಕಾಯಿ ಕಾಳಿಕಾಂಬ ದೇವರ ಅನುಗ್ರಹ. ಮತ್ತು ಕೇವಲ ಸ್ವಾಗತಕ್ಕೆ ಹೋಗ್ತಾ ಇದ್ದೇನೆ. ಸ್ವಾಮೀಜಿಯವರ ಪಾದಗಳಿಗೆ ಶಿರವಾಗಿ ನನ್ನ ಕರ್ತವ್ಯಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೇನೆ. ಆರಂಭದಲ್ಲಿ ಇವತ್ತು ನಮ್ಮನ್ನು ಆಶೀರ್ವಚನ ಮಾಡಲು ಬಂದಿರುವಂಥವರು, ಇಲ್ಲಿ ಆಗಮಿಸಿರುವಂಥವರು ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ, ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕ್ಷೇತ್ರ ಸಮಿತಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಸಹೃದಯ ಭಕ್ತಜನರ ಪರವಾಗಿ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪಾದಕಾಣಿಕೆ ನೀಡಲಿಕ್ಕೆ ಬೇಕು. ಶ್ರೀಮತಿ ಪ್ರತಿಭಾ ದಯಾನಂದ ದಂಪತಿಗಳು ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರ ಪಾದಚರಣಗಳಿಗೆ ಫಲಪುಷ್ಪಗಳನ್ನಿತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಮುಂದೆ ಶ್ರೀ ಕುಕ್ಕಾಜೆ ಕ್ಷೇತ್ರದ ಗುರೂಜಿ ಶ್ರೀ ಕೃಷ್ಣ ಗುರೂಜಿಯವರ ಬಹಳ ಆತ್ಮೀಯರು ನಿಕಟವರ್ತಿಗಳು ಆಗಿರುವಂಥ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವರೊಂದಿಗಿದ್ದು ನಮ್ಮೊಂದಿಗಿದ್ದು ಪ್ರೋತ್ಸಾಹ ಕೊಡುತ್ತಿರುವಂತಹ ಸಹಾಯ ಹಸ್ತವನ್ನು ನೀಡುತ್ತಿರುವಂತಹ ಉಮೇಶ್ವರ ಕಾಳಿತೀರ್ಥ ಸ್ವಾಮೀಜಿ ಓಂಕಾರ ಜ್ಯೋತಿ ಆಶ್ರಮ ಬೆಂಗಳೂರು ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಈ ಕ್ಷೇತ್ರದ ಸಹೃದಯ ಭಕ್ತಜನರ ಪರವಾಗಿ ಹೃದಯ ತುಂಬಿದ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಅಶ್ವಿನಿ ಪುಷ್ಪರಾಜ ದಂಪತಿಗಳು ಶ್ರೀಗಳ ಪಾದಪದ್ಮಗಳಿಗೆ ಫಲಪುಷ್ಪಗಳನ್ನಿತ್ತು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮುಂದೆ ಇವತ್ತಿನ ಈ ಒಟ್ಟು ಧಾರ್ಮಿಕ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸುವಂಥವರು ಅಷ್ಟೇ ಘನ ವ್ಯಕ್ತಿತ್ವದ ಒಬ್ಬರು ವ್ಯಕ್ತಿ. ಅವರು ಮತ್ತಾರೂ ಅಲ್ಲ, ಇವತ್ತು ಸುಮಾರು ಕೋಟ್ಯಾಂತರ ಭಕ್ತಜನರು ಆರಾಧಿಸುವಂತಹ ಗೆಜ್ಜೆಗೇರಿ ನಂದನ ಬಿತ್ತಲಿನ ಅಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಒಂದು ಯಶಸ್ವಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಶ್ರೀ ಜಯಂತ ನಡುಬೈಲವರು ಅವರು ಸಾಮಾಜಿಕವಾಗಿರುವುದು, ಧಾರ್ಮಿಕವಾಗಿರುವುದು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಅನಂತಾನಂತವಾಗಿ ಹೃದಯದೊಂದಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಶೋಕ್ ಶೆಟ್ಟಿ ಬಿರ್ಕಾಪು ಇವರು ಅಧ್ಯಕ್ಷರಾದ ಶ್ರೀ ಜಯಂತ ನಡುಬೈಲು ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ ಇಬ್ಬರು ಮಹಾನ್ ವ್ಯಕ್ತಿಗಳು ಬರಬೇಕಿತ್ತು, ಸೂಚನೆ ಕೊಟ್ಟಿದ್ದಾರೆ, ಬರುವುದಿಲ್ಲ ಅಂತೇಳಿ. ಹಾಗೆಂದರೆ ಅವರದೇ ಅಂತ ಕಾರ್ಯಕ್ರಮದ ಒತ್ತಡ ಇದೆ. ಆದರೆ ಅವರ ಹೆಸರನ್ನು ನಾನು ಇಲ್ಲಿ ಸೂಚಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಅವರು ಇದ್ದಾರೆ ಅಂತ ಹೇಳಿದ್ದಾರೆ. ಒಬ್ಬರು ನಮ್ಮವರೇ ಆಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಶ್ರೀ ರಮಾನಾಥ್ ರೈ ಅವರು, ಮತ್ತೊಬ್ಬರು ನಮ್ಮ ಮೂಡುಬಿದಿರೆಯ ಶಾಸಕರಾಗಿರುವಂತಹ ಉಮಾನಾಥ್ ಕೋಟೆಯನ್ನು ಅವರು ತಿಳಿಸಿದ್ದಾರೆ. ಬರುವುದಿಲ್ಲ, ಕಾರ್ಯಕ್ರಮವನ್ನು ಮುಂದುವರಿಸಿ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿರುವಂಥವರು ಶ್ರೀ ಕೃಷ್ಣಯ್ಯ ಕೆ ಅರಮನೆ ವಿಟ್ಲಮ ಇದರವರು. ನಿನ್ನೆ ಅಭೂತಪೂರ್ವವಾದಂತಹ ಒಂದು ಹಸಿರುವಾಣಿ ಮೆರವಣಿಗೆಯಿಂದ ವಿಟ್ಲದಿಂದ ಆರಂಭ ಮಾಡುವಾಗ ಅದಕ್ಕೆ ಚಾಲನೆ ಕೊಟ್ಟಂತಹ ಶ್ರೀ ಕೃಷ್ಣಯ್ಯ ಕೆ ಅರಮನೆ ವಿಟ್ಲ ಅವರನ್ನು ಈ ಪ್ರದೇಶಕ್ಕೆ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಯ್ಯ ಅರಮನೆ. ಶ್ರೀ ಉದಯ ನಾಯಕ್ ಪಕ್ಕಳ ಕುಂಜ ವಿಟ್ಲ ಅರಮನೆ ಅರಸರು ಅವರನ್ನ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವರು ನಮ್ಮ ಕುಂಬಳೆ ಸೀಮೆಯಲ್ಲಿ ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ನೋಡಿದರೂ ಕೂಡ ತನ್ನ ತೊಡಗಿಸಿಕೊಂಡಿರುವಂಥವರು ವಸಂತ ಪೈ ಅವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಾಧ್ಯ ಆದರೆ ಸೇರಿಕೊಳ್ತಾ ಅಂತ ಹೇಳಿದ್ದಾರೆ. ಆದರೂ ನಾನು ಅವರನ್ನು ಔಪಚಾರಿಕವಾಗಿ ಸ್ವಾಗತಿಸಿದ್ದೇನೆ. ವಸಂತ ಪೈ ಬದಿಯಡಕ. ಮುಂದೆ ಶ್ರೀ ರಾಮಣ್ಣ ಪೂಜಾರಿ ಮುರ ಉದ್ಯಮಿಯವರು, ಅವರನ್ನು ನಾನು ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ರಾಮಣ್ಣ ಪೂಜಾರಿ ಅವರು ಕೂಡ ಬರ್ತಾ ಇದ್ದಾರೆ ಅಷ್ಟೇ. ಇನ್ನೋರ್ವರು ಶ್ರೀ ಮುರಳೀಕೃಷ್ಣ ಹಂಸತಡ್ಕ ಅವರು ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರು, ಬಜರಂಗ ದಳ ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯರಾಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಧಾರ್ಮಿಕ ಕ್ಷೇತ್ರ ತೊಡಗಿಸಿಕೊಳ್ಳುವಂಥವರು. ಉದಯ್ ಶೆಟ್ಟಿ ಸಾಯ ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಅವರನ್ನ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮುಂದೆ
ನಮ್ಮೂರವರು ಅಂತ ಜೋಡುಕಾಲು ದೇರಂಬಳದ ಕೊಡುಗ ಇದ್ದಾನೆ ಕೃಷ್ಣಪ್ಪ ಪೂಜಾರಿ ದೇರಂಬಳ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸಿ ನಾನು ನಿಮ್ಮೊಟ್ಟಿಗಿದ್ದೇನೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ದಂಬೆಕಾನ ಉದ್ಯಮಿ ಪ್ರಭಾಕರ್ ಶೆಟ್ಟಿ ಅವರು, ಶ್ರೀ ರಾಜೇಂದ್ರ ಐ ಪೆರುವಾಯಿ ಗುತ್ತು, ಶ್ರೀ ರಾಜೇಂದ್ರ ಐ ಪೆರುವಾಯಿ ಗುತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅಕ್ಷಯ್ ಬಾಳೆಕಾನ ಶ್ರೀ ರಾಜೇಂದ್ರ ಕುಮಾರ್ ರೈ ಇವರನ್ನು ಶಾಲು ಹಾಕಿ ಶ್ರೀ ಕ್ಷೇತ್ರ ಕುಕ್ಕಾಜೆ ಬ್ರಹ್ಮಕಲಶೋತ್ಸವದ 3ನೇ ದಿವಸದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಚೆನ್ನಪ್ಪ ಗೌಡ್ರ ಬೊಡ್ಡೋಡಿ ಅವರು ನಿವೃತ್ತ ಕಂದಾಯ ಅಧಿಕಾರಿಯಾಗಿದ್ದಾರೆ. ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ, ನಿಮ್ಮನ್ನು ಕರೀಲಿಲ್ಲಲ್ಲ, ಕ್ಷಮಿಸಿ. ಅವರು ನಾನು ಶ್ರೀ ಕುಕ್ಕಾಜೆ ಕ್ಷೇತ್ರದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೃಷ್ಣಾನಂದ ಮಾಣಿಮೂಲೆ ಶ್ರೀ ಚೆನ್ನಪ್ಪಗೌಡ ಬುಡ್ಡೋನಿ ನಿವೃತ್ತ ಕಂದಾಯ ಅಧಿಕಾರಿಗಳಿಗೆ ಶಾಲು ಹಾಕಿ ಶ್ರೀ ಕ್ಷೇತ್ರ ಕುಕ್ಕಾಜೆ ಬ್ರಹ್ಮಕಲಶೋತ್ಸವದ ಈ 3ನೇ ದಿವಸದ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವರು ನಮ್ಮವರೇ ಆಗಿರುವಂತಹ ಬಹಳ ಆತ್ಮೀಯರು, ಬಹಳ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳು ಮಾಡುತ್ತಿರುವಂತಹ ಯುವ ಓರ್ವ ಸಾಮಾಜಿಕ ಮುಂದಾಳು, ಧರ್ಮಸ್ಥಳ ಜನಜಾಗೃತ ವೇದಿಕೆ ಕಾಸರಗೋಡು ಜಿಲ್ಲೆ ಇದರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಅಶ್ವಥ್ ಸಿ.ಕೆ. ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಮಧುಚಂದ್ರ ಪಕ್ಕಳಕುಂಜ ಶ್ರೀ ಅಶ್ವಥ್ ಸಿ.ಕೆ. ಚಿಪ್ಪಾರು ಇವರಿಗೆ ಶಾಲು ಹಾಕಿ ಶ್ರೀ ಕ್ಷೇತ್ರ ಕುಕ್ಕಾಜೆಯ ಬ್ರಹ್ಮಕಲಶೋತ್ಸವ ಈ ಕಾರ್ಯಕ್ರಮದ 3ನೇ ದಿವಸದ ಧಾರ್ಮಿಕ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅಳಿಕೆ ನಾಟ್ರಿ ವಕೀಲರು, ಅವರು ನಮಗೆ ತಿಳಿಸಿದ್ದಾರೆ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತೇಳಿ. ಅವರು ಕೂಡ ಅವರು ಬಂದಿದ್ದಾರೆ, ಕ್ಷಮಿಸಿ. ಆವಾಗ ನಮ್ಮ ಕಾರ್ಯಕರ್ತರು ಹೇಳಿದರು ಕ್ಷಮಿಸಿ, ಮತ್ತೇನಾದರೂ ಜೋರು ಮಾಡಿದ್ರೆ ಮತ್ತೆ ಮಾಡಿ. ಅವರನ್ನು ನಾನು ಕುಕ್ಕಾಜೆ ಕ್ಷೇತ್ರದ ಪರವಾಗಿ ಕ್ಷಮೆಯಾಚನೆಯೊಂದಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದೆ ಡಾಕ್ಟರ್ ಪ್ರಿಯ ಹರೀಶ್ ಶೆಟ್ಟಿ, ನ್ಯೂಸ್ ರೀಡರ್, ನಮ್ಮ ಗುಡ್ಲ ಚಾನೆಲ್ ಅವರು ಕೂಡ ಹಾಗೆ ಅವರು ಇದ್ದಾರೆ. ಮಹೇಶ್ ಬಾಳೆಕಾನ ಇವರು ಸಣ್ಣಗುತ್ತು ಪದ್ಮನಾಭ ಪೂಜಾರಿ, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು, ಅವರಿಗೆ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವರು ಇದೀಗ ಬಂದಿದ್ದಾರೆ, ಶ್ರೀ ಸಂಜೀವ ಪೂಜಾರಿ ನಿಡ್ಯ, ಅಧ್ಯಕ್ಷರು, ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ವಿಟ್ಲ ಇದರ ಅಧ್ಯಕ್ಷರು. ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮನೀಶ್ ಕುಕ್ಕಾಜಿ ಅವರು ಶ್ರೀ ಸಂಜೀವ ಪೂಜಾರಿ ಅಧ್ಯಕ್ಷರು, ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ವಿಟ್ಲದ ಅಧ್ಯಕ್ಷರಿಗೆ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿ. ಇನ್ನೋರ್ವ ಇಷ್ಟೆಲ್ಲ ನಾವು ಸ್ವಾಗತ ಕೊಟ್ಟದ್ದು ಗಂಡಸರಿಗೆ. ಇನ್ನೋರ್ವ ಕಾಸರಗೋಡಿನ ಅಡ್ವೊಕೇಟ್ ವಕೀಲೆ, ಪ್ರಸ್ತುತ ಮಂಗಳೂರಿರುವಂಥವರು, ಈ ಕುಕ್ಕಾಜೆ ಕ್ಷೇತ್ರವಾಗಿ ಬಹಳ ಸಂಬಂಧ ಇರುವಂತಹ ಒಬ್ಬರು ಅಡ್ವೊಕೇಟ್, ಕಾಲಿಂಗಾಡು ಮೂಕಾಂಬಿಕಾ ಕ್ಷೇತ್ರ ಮಹಾಲಿಂಗ ಪಾತ್ರಿ ಎಂದು ಗೊತ್ತಿರಬಹುದು. ಅವರ ಸುಪುತ್ರಿ ಅಲ್ಲಿ ಇವಾಗ ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಾನು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹರ್ಷಿತಾ, ಶ್ರೀಮತಿ ಹರ್ಷಿತಾ ಇವರಿಗೆ ಚಂದ್ರಶೇಖರ್ ಬಿಡನ್ಬೈಲು ಶಾಲು ಹಾಕಿ ಶ್ರೀ ಕುಕ್ಕಾಜೆ ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ.
ಇನ್ನೋರ್ವರು ನಮ್ಮ ಒಟ್ಟಿಗೆ ಇರುವಂಥವರು, ಅವರದ್ದು ಸ್ವಾಗತ ಮಾಡಬೇಕಂತ ಇಲ್ಲ, ಆದರೂ ಕೂಡ ಔಪಚಾರಿಕವಾಗಿ ಮಾಡಬೇಕಾಗ್ತದೆ. ಯಾಕಂತೇಳಿದರೆ ಈ ಕ್ಷೇತ್ರದ ಆಡಳಿತ ಮೊಕ್ತೇಸರು ಆಗಿದ್ದಾರೆ, ಉತ್ತಮ ಕವಿಗಳು ಆಗಿದ್ದಾರೆ, ಬರಹಗಾರರು ಆಗಿದ್ದಾರೆ, ಉತ್ತಮ ವಾಗ್ಮಿ ಕೂಡ ಆಗಿದ್ದಾರೆ. ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಆಗಿರುವಂತಹ ಶ್ರೀ MK ಕುಕ್ಕಾಜೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮನೀಶ್ ಕುಕ್ಕಾಜೆ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಜೀವ ಪೂಜಾರಿ ರೆಡ್ಡಿ ಇವರು ಈ ದೇವಸ್ಥಾನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂಥ ಓರ್ವ ಮುಂಚೂಣಿಯಲ್ಲಿರುವಂತಹ ಧಾರ್ಮಿಕ ನಾಯಕರಾಗಿದ್ದಾರೆ. ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಎಂಬುದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿರುವಂಥವರಿಗೆಲ್ಲ ನಾನು ಸ್ವಾಗತವನ್ನು ಕೋರಿದ್ದೇನೆ. ವೇದಿಕೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚಿನ ಗಣ್ಯರು ಈ ಸಭಾಂಗಣದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸ್ವಾಗತ ಸುಸ್ವಾಗತ. ಇವತ್ತು ಕೊನೆಗೆ ನಾನು ಹೇಳಬೇಕಂತ ಒಂದು ಮಾತು ಇದ್ದ ಕಾರಣ ನಾನು ಅದನ್ನು ಹೇಳ್ತಾ ಇದ್ದೇನೆ. ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತು ಕೆಲವರಿಗೆ ಇಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಬ್ಬರ ಹೆಸರನ್ನು ನಾನು ಮಾತ್ರ ಹೇಳ್ತಾ ಇದ್ದೇನೆ. ಅವರು ವೇದಿಕೆಗೆ ನಾವು ಈಗ ಕರೆಯಿಲ್ಲ, ಮತ್ತೆ ಕರೀತೇವೆ. ಯಾಕಂತೇಳಿದ್ರೆ ನಾವು ಇಷ್ಟು ಇಲ್ಲಿ ಮಾತನಾಡಬೇಕಿದ್ರೆ, ರಾತ್ರಿ ಆರಾಮದಲ್ಲಿ ನಿದ್ದೆ ಮಾಡಬೇಕಿದ್ರೆ ನಮ್ಮ ಗಡಿಯನ್ನು ಕಾಯುವಂಥ ಸೈನಿಕರಿದ್ದ ಕಾರಣ, ಅಂಥ ಓರ್ವ ಸೈನಿಕ ನಮ್ಮ ಪ್ರದೇಶದಲ್ಲಿದ್ದಾರೆ. ಅವರಿಗೆ ಇವತ್ತು ನಾವು ಸನ್ಮಾನವನ್ನು ಮಾಡ್ತೇನೆ. ಅವರು ಮತ್ತೆ ಯಾರು ಅಲ್ಲ, ಶ್ರೀ ದಾಸಪ್ಪ ಪೂಜಾರಿ ನೆಕ್ಕಿಲಾರು. ಒಂದು ಎದ್ದು ನಿಂತು ಒಮ್ಮೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕೋದ್ಯಮಿಗಳಿಗೆ, ದೃಶ್ಯ ಮಾಧ್ಯಮದವರಿಗೆ, ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿಕೊಂಡು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜಯಂತ ನಡುಬೈಲು ವಹಿಸಿಕೊಂಡು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ನಮ್ಮೆಲ್ಲರಿಗೆ ಭಕ್ತರಿಗೆ ಆಶೀರ್ವಚನವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂದಶಲಕಾಯ ಚಕ್ಷುರುಮೇಲಿದೇನಂ ತಸ್ಮೈ ಶ್ರೀಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಚಾಮುಂಡೇಶ್ವರಿ ಮಹಾದೇವಿ ಸರ್ವದುಷ್ಟಭಯಂಕರಿ ದುರ್ಗೆ ಕಣಿಯೂರ ನಿಲಯೇ ಪಾಹಿ ಮಾಂ ಜಗದೀಶ್ವರಿ ಪಾಹಿ ಮಾಂ ಜಗದೀಶ್ವರಿ ಪಾಹಿ ಮಾಂ ಜಗದೀಶ್ವರಿ. ಯಾ ದೇವಿ ಸುರಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ನಾವು ಆರಾಧನೆ ಮಾಡತಕ್ಕಂಥ ಲೋಕಮಾತೆ ಚಾಮುಂಡೇಶ್ವರಮ್ಮನ ಪಾದಪದ್ಮಗಳಿಗೆ ಪುಡಮಾಡುತ್ತಾ ಸ್ಥಳ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ಸಂಭ್ರಮದ ಉತ್ಸವಾದಿಗಳನ್ನು ನಾವು ಕಾಣಬೇಕಿದ್ದರೆ ಕಾರಣೀಭೂತಳಾದಂಥ ತಾಯಿ ಜಗನ್ಮಾತೆ ಕಾಳಿಕಾಂಬೆ ಹಾಗೂ ಆಂಜನೇಯ ಸ್ವಾಮಿ ಇತರ ಪರಿವಾರ ದೈವಗಳನ್ನು ಕೂಡ ಸಂಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿ ಇರತಕ್ಕಂಥ ಸಭಾಧ್ಯಕ್ಷರು ಹಾಗೂ ನಮ್ಮವರೇ ಆದಂಥ ಸಂತ ಮಹಾಂತರಾದಂಥ ಉಮೇಶ್ವರ ಸ್ವಾಮೀಜಿಯವರನ್ನು ಕೂಡ ಗೌರವಪೂರ್ವಕವಾಗಿ ವಂದಿಸ್ತಾ ಎಲ್ಲ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ವಂದಿಸ್ತಾ ನಮ್ಮ ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಮಾನವ ಜನ್ಮ ಬಹು ದೊಡ್ಡದು. ಜನನ ಮರಣದ ಮಧ್ಯೆ ನಮ್ಮ ಜೀವನ. ಅದರಲ್ಲಿ ನಮ್ಮ ಆಯುಷ್ಯದ ಅರ್ಧಾಂಶವು ನಿದ್ರೆಯಲ್ಲಿ ಹೋಗ್ತದೆ, ಸ್ವಲ್ಪ ವರ್ಷ ಶೈಶವಾವಸ್ಥೆಯಲ್ಲಿ ಹೋಗ್ತದೆ. ತದನಂತರ ಈ ಕಾಲಘಟ್ಟದಲ್ಲಿ ನಾವು ಈ ಜೀವನದ ಈ ನಾಟಕದಲ್ಲಿ ದೇವರು ಕೊಟ್ಟಂಥ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ಭಗವಂತನ ಆ ಸೂತ್ರಧಾರಣ
ಅಪ್ಪಣೆಯಂತೆ ನಿರ್ದೇಶನದಂತೆ ನಾವು ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಈ ಜನ್ಮ ದೇವರು ಕೊಟ್ಟದ್ದು ನಮಗೆ ಪರೀಕ್ಷೆಗೋಸ್ಕರವಾಗು ಅಥವಾ ಮುಂದಿನ ಜನ್ಮದಲ್ಲಿ ನಾವು ಪಡೆಯಬೇಕಾದಂಥ ಪುಣ್ಯದ ಫಲವನ್ನು ಪಡೆಯೋದಕ್ಕೋಸ್ಕರವಾಗಿಯೂ ಅನೇಕ ರಹಸ್ಯಗಳ ವಿಷಯಗಳನ್ನು ಸೇರಿಸಿಕೊಂಡು ಈ ಜನ್ಮ ನಮಗೆ ಕೊಟ್ಟಿದ್ದಾರೆ. ಹಾಗಿದ್ದರೆ ಎಲ್ಲರೂ ಒಂದೇ ತೆರನಾಗಿದ್ದರೆ, ಸತ್ಯವಂತರಾಗಿದ್ದರೆ ಪ್ರಪಂಚ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದ್ವಂದ್ವ ಅರ್ಥವನ್ನು ಕೊಟ್ಟಿದ್ದಾರೆ. ಎಲ್ಲ ಮಿಶ್ರಣ ಮಾಡಿ ಪ್ರಪಂಚದಲ್ಲಿ ಬೀಜ ಬಿತ್ತಿದ್ದಾರೆ. ಹಾಗೆ ಸತ್ಯ ಅಸತ್ಯ, ಧರ್ಮ ಅಧರ್ಮ, ರಾತ್ರಿ ಹಗಲು ಇದೆಲ್ಲ ದ್ವಂದ್ವಾರ್ಥವುಳ್ಳಂಥ ನಮ್ಮ ಪ್ರಪಂಚ. ಹಾಗೆ ಒಳ್ಳೆಯದು ಕೆಟ್ಟದ್ದು. ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ತೆಗಿಬೇಕು, ಒಳ್ಳೆಯದ ಜೀವನವನ್ನು ಮಾಡಬೇಕು, ಸದ್ಧರ್ಮದಲ್ಲಿ ನಡೆಯಬೇಕು, ಸತ್ಕರ್ಮವನ್ನು ಮಾಡಬೇಕು. ಇದೆಲ್ಲ ನಮ್ಮ ಹಿರಿಯವರು ಋಷಿಮುನಿಗಳು ನಮಗೆ ತೋರಿಸಿಕೊಟ್ಟಂಥ ಒಂದು ದಾರಿ. ಅದನ್ನು ನಾವು ಹಿಡಿದು ಹೋದಾಗ ಹಿಂದಿನ ತಲಾಂತರಗಳಿಂದ, ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದ ಪಾಪತ್ವವು ಪರಿಹಾರವಾಗಿ ಮುಂದಿನ ತಲಾಂತರಗಳಿಗೆ, ಮುಂದಿನ ನಮ್ಮ ಪೀಳಿಗೆಗೆ ನಾವು ಪುಣ್ಯ ಸಂಪಾದನೆಯನ್ನು ಮಾಡಿಕೊಟ್ಟವರಿಗೆ ಸುಗಮವಾದ ಜೀವನ ನಡೆಸೋಕ್ಕೆ ದಾರಿಯಾಗ್ತದೆ ಎಂಬಂಥ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ. ಅದು ಭಗವದ್ಗೀತೆಯಲ್ಲಿ ಇದೆ. ನಾವೇನು ಮಾಡಬೇಕು? ಪುಣ್ಯ ಸಂಪಾದನೆ ಮಾಡಬೇಕು, ಧರ್ಮಪಥದಲ್ಲಿ ನಡೆಯಬೇಕು. ಆ ಧರ್ಮಪಥದಲ್ಲಿ ನಡೆದಾಗ ನಮಗೆ ಆ ದೇವರ ಅನುಗ್ರಹ ಆಗ್ತದೆ. ಅದುವೇ ನಮಗೆ ಪುಣ್ಯದ ಗಂಟು. ಅದಕ್ಕೋಸ್ಕರವಾಗಿ ಭೂಮಿಯಲ್ಲಿ ಸತ್ಯ, ಧರ್ಮ, ನ್ಯಾಯ ಇತ್ಯಾದಿಗಳನ್ನು ನಾವು ಆಯುಧವಾಗಿ ಬಳಸಿಕೊಂಡು ನಮಗೆ ಆಗಂತುಕವಾದಂಥ ಅಪಾಯಗಳು ಬಂದಾಗ ಅದನ್ನು ಪರಿಹರಿಸೋಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಆವಾಗ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕಂಡಾಗ ನಾವು ದೇವರಲ್ಲಿ ಮೊರೆ ಇಡುತ್ತೇವೆ, ಪ್ರಾರ್ಥಿಸ್ತೇವೆ. ಅದೆಲ್ಲ ಪರಿಹಾರ ಆಗ್ತದೆ. ಹಾಗಿದ್ದರೆ ನಮ್ಮ ಜೀವನದಲ್ಲಿ, ಜೀವನದ ಮಧ್ಯದಲ್ಲಿ ನಾವು ಮಾಡಬೇಕಾದಂಥ ಅಂಶಗಳೇನೆಂದರೆ, ನಮ್ಮ ಮನೆಯಲ್ಲಿ ಮನದಲ್ಲೊಂದು ದೇವರು, ಮನಸ್ಸಾ ಪ್ರಾರ್ಥನೆ, ಮನೆಯಲ್ಲಿ ಒಂದು ದೇವರು, ಮನೆಯ ದೇವರು ಅಂತೇಳಿ ಪ್ರಾರ್ಥನೆ, ಮತ್ತು ಗ್ರಾಮದಲ್ಲಿ ಒಂದು ದೇವರು, ದೈವಗಳು. ಇದೆಲ್ಲ ಯಾಕೆ ನಾವು ಆರಾಧನೆ ಮಾಡಬೇಕು, ನಾವು ಅಲ್ಲಿ ಹೋಗಿ ಯಾಕೆ ಹರಿಕೆ ಸಲ್ಲಿಸಬೇಕು ಎಂಬಂಥ ಪ್ರಶ್ನೆ ಬರ್ಬೋದು. ಆದರೆ ನಮ್ಮ ಮನೆಯಲ್ಲಿ ನಾವು ಆರಾಧನೆ ಮಾಡುತ್ತಿರುವಂಥ ದೇವರು ಅಥವಾ ದೈವಗಳು ಅದು ನಮ್ಮ ಮನೆಗೆ, ನಮ್ಮ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುವುದು. ಆಚೆ ಮನೆಗೆ ಇಲ್ಲ ಅದರ ಅನುಗ್ರಹ, ಈಚೆ ಮನೆಗೂ ಇಲ್ಲ. ಗ್ರಾಮ ದೇವಸ್ಥಾನದಲ್ಲಿ ಅಥವಾ ಇಂಥ ಮಂದಿರಗಳಲ್ಲಿ, ಇಂಥ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿದರೆ, ಪ್ರಾರ್ಥನೆ ಮಾಡುವಾಗ ಕಟ್ಟ ಕಡೆಗೆ ತಂತ್ರಿವರ್ಯರಾಗಲಿ ಅರ್ಚಕರಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂಬುದಾಗಿ ಹೇಳ್ತಾರೆ. ಇದರ ಉದ್ದೇಶ ಏನು? ದೇವಸ್ಥಾನಕ್ಕೆ ಹೋದರೆ ಪರಿಶುದ್ಧವಾದಂಥ ಒಂದು ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಅಲ್ಲಿ ಮಾಡುವಂಥ ಪ್ರಾರ್ಥನೆ ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಮನೆಯಲ್ಲಿ ಹೇಳುವುದಿಲ್ಲ, ನನ್ನ ಮಕ್ಕಳಿಗೆ ಸುಖ ಕೊಡು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡು, ನಮ್ಮ ಮಗ ಡಾಕ್ಟರ್ ಆಗಲಿ, ಅಥವಾ ನಮಗೆ ಒಳ್ಳೆಯ ಮನೆ ಕಟ್ಟುವಂಥ ಯೋಗ ಕೊಡು ಇತ್ಯಾದಿಗಳನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಂಥ ಸ್ಥಳ ದೇವಸ್ಥಾನಗಳಲ್ಲಿ ಸರ್ವೇ ಜನ ಸುಖಿನೋ ಭವಂತು ಕಡೆಗೆ ಪೂಜೆ ಆಗುವಂಥ ಸಂದರ್ಭದಲ್ಲಿ ಹೇಳುವಂಥ ಮಾತು ಲೋಕ ಸಮಸ್ತ ಸುಖಿನೋ ಭವಂತು. ಇನ್ನು ಅನೇಕ ಶ್ಲೋಕಗಳನ್ನು ಹೇಳ್ತಾರೆ, ಅದು ಲೋಕ ಕಲ್ಯಾಣಾರ್ಥವಾಗಿ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬಂದು ದೇವರ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯುತ್ತದೆ, ನಮ್ಮ ದೇಹದ ಎನರ್ಜಿ ಸೇರಿಕೊಳ್ತದೆ. ಅದಕ್ಕೋಸ್ಕರವಾಗಿ ಬ್ರಹ್ಮಕಲಶೋತ್ಸವಗಳು, ಅನೇಕ ರೀತಿಯ ಧರ್ಮ ಕಾರ್ಯಗಳು ದೇವಸ್ಥಾನಗಳಲ್ಲಿ ನಡೆಯುತ್ತದೆ. ಈ ಬ್ರಹ್ಮ ಅಂತ ಹೇಳಿದರೆ ಬಹುದೊಡ್ಡದು ಅಂತೇಳಿ ಅರ್ಥ. ಅದಕ್ಕಿಂತ ದೊಡ್ಡ ವಸ್ತು ಪ್ರಪಂಚದಲ್ಲಿಲ್ಲ. ಅಂಥ ದೊಡ್ಡದಾದಂಥ ಕಲಶವನ್ನು ದೇವರಿಗೆ ಸಮರ್ಪಣೆ ಮಾಡುವುದಂತೇಳಿ ಅದು ಒಬ್ಬನ ಕಲಶ ಅಲ್ಲ, ಇಬ್ಬರ ಕಲಶ ಅಲ್ಲ, ಸಹಸ್ರಾರು ಭಕ್ತರ ಮನಸ್ಸಿನ ಪ್ರಾರ್ಥನೆಯಲ್ಲಿಯೇ ಸಮರ್ಪಣೆ ಮಾಡುತ್ತಿರುವಂಥ ಕಲಶ. ಅದಕ್ಕೆ ತತ್ವಗಳಿವೆ. ಆ ತತ್ವ ಪ್ರಕಾರ, ತಂತ್ರ ಪ್ರಕಾರ, ಆಗಮನಶಾಸ್ತ್ರ ಪ್ರಕಾರ ಮಾಡುತ್ತಿರುವಂಥ ಕಲಶದಲ್ಲಿ ಆ ಚೈತನ್ಯವು ತುಂಬಿಕೊಳ್ತದೆ. ಆ ಚೈತನ್ಯ ಶಾಶ್ವತವಾಗಿ ಉಳಿಬೇಕಿದ್ದರೆ ದೇವಸ್ಥಾನದಲ್ಲಿ ಕೆಲವು ವಿಧಾನಗಳಿವೆ. ಅದಕ್ಕೆ ಮೊದಲು ನಾವು ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು, ಮನಸ್ಸನ್ನು ಶುದ್ಧೀಕರಣಗೊಳಿಸಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದರೆ ಒಂದೇ ಒಂದು ಪ್ರದಕ್ಷಿಣೆಯಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ನೋಡಿ, ಕೆಲವು ತಾಪಸಿಕರು ಅಂತೇಳಿ ಮೊದಲಿದ್ದರು, ಈಗ ನಾವು ಸಂತರು ಅಂತ ಹೇಳ್ತೇವೆ. ಮೊದಲು ತಪಸ್ಸಿಗರು, ತಪಸ್ಸು ಮಾಡುವವರು. ಅವರು ಮಾಡಿದಂಥ ಭೂಮಿಯಲ್ಲಿ ಈಗಲೂ ಕೂಡ ಅಂಥ ಒಂದು ಎನರ್ಜಿ, ಅಂದರೆ ಒಂದು ಪ್ರಕಾಶ ಅದು ಕಾಣ್ತಾ ಇದೆ ಈ ಕಲಿಯುಗದಲ್ಲಿ ಕೂಡ. ಅಂತಹ ಸ್ಥಳದಲ್ಲಿ ಪಾವನವಾದಂಥ ಶಕ್ತಿ, ಪಾವನವಾದಂಥ ಜಲ, ಪಾವನವಾದಂಥ ಗಾಳಿ ಬೀಸ್ತಾ ಇದೆ. ಅಲ್ಲಿ ಒಂದು ಮರವನ್ನು ಕಡಿದರೆ ಕೂಡ ಅಲ್ಲಿ ದೋಷ ಬರ್ತದೆ. ಅಂತಹ ಒಂದು ತಪೋಭೂಮಿಯಾಗಿ ನಮ್ಮ ಭಾರತ ಭೂಮಿ ಇದೆ. ಆದ ಕಾರಣ ಇಲ್ಲಿ ಯಾವ ಕಾಲಕ್ಕೂ ಈ ಹಿಂದೂ ಧರ್ಮದಲ್ಲಿ ನಡೆಯತಕ್ಕಂಥ ಯಾವ ವಿಧಿ ವಿಧಾನಗಳು, ಧರ್ಮ ಸಂರಕ್ಷಣೆಗಳು ಇವೆಯೋ ಅದು ನಿರಂತರ ನಡೆಯುತ್ತಾ ಇದೆ. ಕಲಿಯುಗದಲ್ಲಿ ದೇವರಿಲ್ಲ ಎಂಬಂಥ ವಿಷಯಗಳನ್ನು ವಾದ ಮಾಡುವವರು ಇರಬಹುದು. ದೇವರಿಲ್ಲ ಅಂತ ಹೇಳುವವರಿಗೆ ದೇವರು ಇಲ್ಲ ಅಂತೇಳಿ ಹೇಗೆ ತೋರಿಸಿಕೊಡ್ತಾರೆ ಎಂಬಂಥ ವಿಚಾರವನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ. ಅಲ್ಲಿ ದೇವರು ಇದ್ದಾನೆ ಎಂಬಂಥ ವಿಷಯಗಳನ್ನು ಅವರಿಗೆ ಅರಿವು ಬೇಕು. ದೇವರಿಲ್ಲ ಅಂತ ಹೇಳುವವರಿಗೆ ದೇವರೇ ಇಲ್ಲ,
ಅದವನ ಭಾವನೆ. ದೇವರಿದ್ದಾರೆ ಎಂಬುದರಿಗೆ ಮಾತ್ರ ದೇವರಿರುವುದು, ಅದು ನಮ್ಮ ಭಾವನೆ. ಯದ್ಭಾವಂ ತದ್ಭವತಿ ಶಂಕರ ಅಂತೇಳಿ, ನಮ್ಮ ಭಾವನೆಯಲ್ಲಿ ಯಾವ ರೀತಿ ಶಂಕರ ಇದ್ದಾನೆ ಆ ರೀತಿಯಾಗಿ ನಮಗೆ ಶಂಕರ ಕಾಣ್ತಾನೆ, ದೇವರು ಕಾಣ್ತಾರೆ. ಇದಲ್ಲದೆ ನಾವೀಗ ಈ ಸಂದರ್ಭದಲ್ಲಿ ಹೇಳಬೇಕಾದಂಥ ವಿಷಯಗಳಿಷ್ಟೇ. ಇಲ್ಲಿ ಬ್ರಹ್ಮಕಲಶೋತ್ಸವ ಕುಕ್ಕಾಜ ಮಣ್ಣಿನಲ್ಲಿ ಅದೆಷ್ಟೋ ವರ್ಷಗಳ ಹಿಂದೆ ಹಿರಿಯರು ಮಾಡಿದಂಥ ತಪಸ್ಸಿನ ಫಲವು, ಈ ಮಣ್ಣಿನ ಫಲವು ನಾವೆಲ್ಲ ಸೇರುವಂಥ ಸಂದರ್ಭ ಒದಗಿ ಬಂದಿದೆ. ಅದಕ್ಕೆ ಕೃಷ್ಣ ಗುರೂಜಿಯವರ ಅವಿರತವಾದಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ 3 ಶಕ್ತಿಗಳ ಪ್ರೇರಣೆ ಅಲ್ಲಿ ಸೇರಿಕೊಂಡಿದೆ. ಅಲ್ಲದೆ ಜಗನ್ಮಾತೆಯ ಅಂತ ಮಹಾಕಾಳಿ ಒಂದು ದೇವಿಗೆ 3 ಗುಣಗಳಿವೆ, ಸಾತ್ವಿಕ, ರಾಜಸ, ತಾಮಸಗಳೆಂಬ. ಈ 3 ಗುಣಗಳಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳನ್ನು ಕಾಣ್ಬೋದು. ಲಕ್ಷ್ಮೀ, ಸರಸ್ವತಿ, ಮಹಾಕಾಳಿ ಎಂಬುದಾಗಿ. ಅವಳೇ ಚಂಡಿಕೆಯಾಗಿ ಚಂಡಿಕಾ ಹೋಮವನ್ನು ಸ್ವೀಕಾರ ಮಾಡಿಕೊಂಡಿದ್ದಾಳೆ. ಇವತ್ತು ಅವಳೇ ಮಹಾಕಾಳಿಯಾಗಿ ದುಷ್ಟರ ಮರ್ದನ ಮಾಡುತ್ತಾಳೆ, ನಮಗೆ ಅಭಯವಸ್ತವನ್ನು ಇಟ್ಟು ರಕ್ಷಣೆ ಮಾಡ್ತಾಳೆ, ನಾನಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಅಂತಹ ಕಾಳಿಕಾಂಬೆಯ ಪುಣ್ಯ ದೇಗುಲವಾಗಿ ಪರಿವರ್ತನೆಯಾದಂಥ ಈ ಸ್ಥಳ ನಾವು ಎಲ್ಲರೂ ಪಾವನರಾಗ್ತೇವೆ. ಬ್ರಹ್ಮಕಲಶದಲ್ಲಿ ಸೇರಿಕೊಂಡಾಗ ಒಂದು ಕ್ಷಣದ ಸೇವೆಯನ್ನು ನಮಗೆ ಸಮಯ ಇಲ್ಲ. ಒಬ್ಬರು ಇದರ ಅಧ್ಯಕ್ಷರು ನಮ್ಮೆಲ್ಲರ ಜನಪ್ರಿಯ ವೈದ್ಯರು, ಅವರಿಗೆ ಸಮಯ ಉಂಟಾ? ಈಗ ಫೋನ್ ಬಂದರೆ ಹೋಗಬೇಕು ಅವರು. ಅಂಥ ಸಮಯದ ವಿಷಯಗಳನ್ನು ಒತ್ತಡಗಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುಂದುವರಿಸಿದ್ದಾರೆ. ಎಲ್ಲ ಬಂಧುಗಳು ಕೂಡ ಅವರವರ ಮನೆಯ ಸಮಸ್ಯೆಗಳನ್ನು ಬದಿಗಿಟ್ಟು ಇಲ್ಲಿ ಆ ಶ್ರಮಸೇವೆಯನ್ನು ಮಾಡಿ ಅದಕ್ಕೆ ಬೇಕಾಗಿಸೋದು, ಅದು ತ್ಯಾಗ. ತನ್ನಿಂದಾದಂಥ ಸಹಾಯ ಮಾಡುವುದು, ಧನ ಸಹಾಯ ಮಾಡುವುದು ತ್ಯಾಗ. ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಾ ಮಾರಾಯ ನೀನು ಕೂಡ ಒಟ್ಟಿಗೆ ಬಾ ಅಂತ ಕರ್ಕೊಂಡು ಬಂದು ಇಲ್ಲಿ ದೇವರ ದರ್ಶನ ಮಾಡಿಸುವುದು ತ್ಯಾಗ. ಇಂತಹ ತ್ಯಾಗದಿಂದ ಆ ಪರಿಪೂರ್ಣವಾದಂಥ ಶಕ್ತಿಯಲ್ಲಿ ಪ್ರೇರಣೆ ಕೊಟ್ಟು ಷೋಡಶ ಕಲೆಗಳಿಂದ ಶೋಭಿಸುವುದಕ್ಕೆ ಸಾಧ್ಯ ಇದೆ ಎಂಬಂಥ ವಿಷಯವನ್ನು ನಾವು ಕಂಡುಕೊಂಡವರು. ಆದ ಕಾರಣ ದೇವಸ್ಥಾನದ ಇಷ್ಟರವರೆಗೆ ನಡೆದು ಬಂದಂಥ ಆ ಒಂದು ವಿಷಯವನ್ನು ತಿಳಿದುಕೊಂಡಾಗ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ನಡೆಯುತ್ತಿರುವಂತಹ ಸೇವಾದಿಗಳು, ದೈವ ಕಾರ್ಯಗಳು ಎಲ್ಲ ನಿರಂತರವಾಗಿ ನಡೆಯುತ್ತಾ ಇದೆ ಈ ಮಣ್ಣಿನಲ್ಲಿ. ಮುಂದೆ ಕೂಡ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕಿದ್ರೆ ತಪಸ, ಆಚಾರ್ಯ ತಪಸ್ನ, ನಿಯಮೇನ, ಉತ್ಸವೇನ, ಅನ್ನದಾನೇನಂತ 5 ಬಗೆಗಳಿವೆ, 5 ವಿಧಿಗಳಿವೆ. ಒಂದು ಆಚಾರ್ಯರು ಅಂದರೆ ನಮ್ಮ ತಂತ್ರಿಗಳು, ಅವರ ನಿರ್ದೇಶನದಲ್ಲಿ ನಡೆಯುವುದು. ಮತ್ತೊಂದು ತಪಸ್ಸು, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತೇಳಿ, ಅರ್ಚಕರ ಒಂದು ಪ್ರಭಾವ, ಅರ್ಚಕರು ಮಾಡುತ್ತಿರುವಂಥ ನಿವೇದನೆಗಳು, ಪ್ರಾರ್ಥನೆಗಳು, ಪೂಜೆ ಪುನಸ್ಕಾರಾದಿಗಳು. ಮೂರನೇದಾಗಿ ನಿಯಮ, ನಮ್ಮ ಕ್ಷೇತ್ರದ ನಿಯಮ ಯಾವ ರೀತಿ ಇರುತ್ತದೆ, ಆ ನಿಯಮಕ್ಕೆ ವಿರುದ್ಧವಾಗಿ ನಡೆದರೆ ಮಾತ್ರ ಅದು ಅಲ್ಲಿ ದೋಷ ಬರುತ್ತದೆ. ಆ ನಿಯಮವನ್ನು ಸರಿಯಾಗಿ ಪಾಲಿಸಿಕೊಂಡು ಬಂದಾಗ ಇನ್ನಷ್ಟು ಅಲ್ಲಿ ಶಕ್ತಿ ವೃದ್ಧಿ ಆಗ್ತದೆ. ಮತ್ತು ಉತ್ಸವಾದಿಗಳು, ಪರ್ವಾದಿಗಳನ್ನು ನಡೆಸಿಕೊಂಡು ಬರಬೇಕು ಕಾಲ ಕಾಲಕ್ಕೆ. ಮತ್ತು ಎಲ್ಲ ಸಂದರ್ಭದಲ್ಲಿ ಕೂಡ ಪರ್ವಕಾಲದಲ್ಲಿ ಅನ್ನದಾನವನ್ನು ಮಾಡಬೇಕೆಂಬುದಾಗಿ ಈ 5 ವಿಷಯಗಳನ್ನು ಒತ್ತಿ ಹೇಳ್ತಾರೆ ತಂತ್ರಿಗಳು ಬ್ರಹ್ಮಕಲಶ ಸಂದರ್ಭದಲ್ಲಿ. ಆದ ಕಾರಣ ಈ ಎಲ್ಲ ವಿಷಯಗಳು ಕೂಡ ಅಲ್ಲಿ ಪ್ರೇರಕವಾಗಲಿ. ಎಲ್ಲ ಕೂಡ ಬಂಧುಗಳು ಸೇರಿಕೊಂಡದ್ದು ಈ ಸಂತೋಷವನ್ನು ಕಾಣೋದಕ್ಕೋಸ್ಕರವಾಗಿ, ಪಡೆಯೋದಕ್ಕಾಗಿ, ನಮ್ಮ ಮನಸ್ಸಿನ ದುಗುಡ ದುಮ್ಮಾನಗಳನ್ನು ದೂರ ಮಾಡೋದಕ್ಕೋಸ್ಕರ ತಾಯಿ ಜಗನ್ಮಾತೆ ಹಾಗೂ ಆಂಜನೇಯಲ್ಲಿ ಅನುಗ್ರಹ ಮಾಡ್ತಾನೆ ಎಂಬಂಥ ನಂಬಿಕೆಯಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಆದ ಕಾರಣ ಎಲ್ಲವರಿಗೂ ಕೂಡ ಶುಭವಾಗಲಿ. ಮುಂದೆ ಕೂಡ ಈ ಸನ್ನಿಧಾನದಲ್ಲಿ ಅನೇಕ ರೀತಿಯ ಧರ್ಮ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಯಾಗಯಜ್ಞಾದಿಗಳು ನಡೆಯಲಿ. ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡುವಂಥ ಯೋಗವನ್ನು ಸರ್ವೇಶ್ವರಿ ಅನುಗ್ರಹ ಮಾಡಿ ನಾವು ಕೂಡ ಒಂದು ಕ್ಷೇತ್ರದಲ್ಲಿ ಇಂತಹ ಬ್ರಹ್ಮಕಲಶವನ್ನು ಮಾಡಿ ಅನುಭವಿಸ್ತರು. ಆ ಸಂದರ್ಭದಲ್ಲಿ ಯಾವ ರೀತಿಯ ತುಮ್ಮಲತೆ ಇದೆ, ಯಾವ ರೀತಿಯ ಒಂದು ಮನಸ್ಸಿನ ಆವೇಗ ಇದೆ ಎಂಬಂಥ ವಿಷಯವನ್ನು ಶ್ರೀಯುತ ನಡುವೇಲು ಜಯಂತಣ್ಣ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಆ ಕಾಲದಲ್ಲಿ ಯಾವ ರೀತಿಯ ವಿಷಯಗಳು ನಮ್ಮ ಬಯಕೆಯಿಂದ ನಡೆದಿದೆ ಅದೇ ರೀತಿ ಇಲ್ಲಿ ಕೂಡ ನಡೆಯುತ್ತಾ ಇದೆ. ಸಂತೋಷ. ನಮಗೆಲ್ಲರಿಗೂ ಕೂಡ ಸುದಾಯಕವಾದಂಥ ಅನುಗ್ರಹವನ್ನು ತಾಯಿ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ವೇದಿಕೆಯಲ್ಲಿರುವಂಥ ಸಮಸ್ತ ಬಂಧುಗಳನ್ನು ಪ್ರತ್ಯೇಕವಾಗಿ ಹೇಳುವಂಥ ಸಂದರ್ಭ ಅಲ್ಲ. ಎಲ್ಲ ಬಂಧುಗಳು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಿದ್ದಾರೆ, ಮತ್ತು ಇಲ್ಲಿಯ ಕುಕ್ಕಾಜೆ ದೇವಸ್ಥಾನದ ಮುಕ್ತೇಶ್ವರರಿದ್ದಾರೆ, ನಮ್ಮ ವಿಟ್ಲದ ಮನೆತನದ ಅರಸು ಮನೆತನದ ಕೃಷ್ಣಯ್ಯರೆಲ್ಲ ಇದ್ದಾರೆ. ಅದೇ ರೀತಿ ಸ್ವಾಮೀಜಿಗಳನ್ನಾಗಲೇ ಉಲ್ಲೇಖ ಮಾಡಿದ್ದೀನಿ. ನಮ್ಮ ಸಾಮಾಜಿಕ ಕಾರ್ಯರಂಗದಲ್ಲಿ ಕಳಕಳಿಯಲ್ಲಿ ಏನು ಎಲ್ಲಿ ವ್ಯತ್ಯಾಸದ ಕೂಡ ಒಂದು ಫೋನಿಗೆ ಹೂಗುಟ್ಟು ಬರುವಂಥ ಆತ್ಮೀಯರಾದಂಥ ಮುರಳೀಕೃಷ್ಣ ಹಂಸತಡಕ ಇವರು ಕೂಡ ನಾವು ಒಂದಿಸ್ತಾ ಉಳಿದಂಥ ಎಲ್ಲ ರಾಜೇಂದ್ರಗಳಿದ್ದಾರೆ, ಅಶ್ವತ್ಥರವರಿದ್ದಾರೆ. ನಮ್ಮ ವಿಟ್ಲದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಿಕೊಳ್ಳುತ್ತಿರುವಂಥ ಸಂಜೀವ ಪೂಜಾರರವರಿದ್ದಾರೆ. ಹಾಗೂ ಇನ್ನೊಬ್ಬರು
ನಮ್ಮ ಮಾತೃಶಕ್ತಿ ಬೇಕು, ಇಲ್ಲಿ ಒಂದು ಮಾತೃಶಕ್ತಿ ಇದೆ, ಆ ಮಾತೃಶಕ್ತಿ ಇಲ್ಲಿ ಪ್ರೇರಣೆ ಕೊಡ್ತಾ ಇದೆ. ವಕೀಲರಲ್ವಾ ಅವರ ಹೆಸರು ಹರ್ಷಿತಾ, ಅವರಿಗೆ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮುಂದೆ ಈಕೆಯವರು ಕೂಡ ನಮಗೆಲ್ಲ ಉಳಿದಂಥ ಎಲ್ಲ ಬಂಧುಗಳು ಕೂಡ ದೇವರ ಪೂರ್ಣಾನುಗ್ರಹ ಆಗಲಿ ಎಂಬುದಾಗಿ ಹೇಳಿಕೊಂಡು ಪತ್ರಿಕಾ ಬಂಧುಗಳಿಗೆ, ಮಾಧ್ಯಮ ಬಂಧುಗಳಿಗೆ, ಇನ್ನೆಲ್ಲ ಬಂಧುಗಳಿಗೆ ಕೂಡ ಜಗನ್ಮಾತೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ಸಮರ್ಪಿಸುತ್ತೇನೆ. ಜೈ ಶ್ರೀ ಮಾತಾ. ಭಗವದ್ಭಕ್ತರಿಗೆ ಆಶೀರ್ವಚನ ಮಾಡಿದ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈಗ ಒಂದು ವಿಶಿಷ್ಟ ಕಾರ್ಯಕ್ರಮ, ಈ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ, ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಈ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರಾದ ಮಂಜುಳಾ ಜ್ಯೋತಿ ಸೊರಂಪಳ್ಳ ಅಂಗನವಾಡಿ ಕೇಂದ್ರ, ಶ್ರೀಮತಿ ರಾಜೇಶ್ವರಿ ಹೊಟ್ಟೆಪಟ್ಟು ಅಂಗನವಾಡಿ ಕೇಂದ್ರ, ಶ್ರೀಮತಿ ಹೇಮನಳಿನಿ ಕೊಮುಂಜೆ ಅಂಗನವಾಡಿ ಕೇಂದ್ರ, ಶ್ರೀಮತಿ ಸುಷ್ಮಿತಾ ಮುರುವ ಅಂಗನವಾಡಿ ಕೇಂದ್ರ, ಶ್ರೀಮತಿ ಸುಮತಿ ಕೆ ಪಕಳಕುಂಜ ಅಂಗನವಾಡಿ ಕೇಂದ್ರ, ಶ್ರೀಮತಿ ರೇವತಿ ತಾರಿತಾಳ ಅಂಗನವಾಡಿ ಕೇಂದ್ರ ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ಮಾತಿದೆ, ಪೂಜಿಸಿದರೆ ದೇವರು, ಲಾಲಿಸಿದರೆ ಮಕ್ಕಳು. ದೇವರ ಅನುಭೂತಿ, ಮಧುರ ಸಂಬಂಧಗಳು ದೇವರನ್ನು ನಂಬುವವರಿಗೆ ಮಾತ್ರ ದೊರಕುತ್ತದೆ. ಲಾಲಿಸಿದರೆ ಮಕ್ಕಳು, ಮಕ್ಕಳೊಂದಿಗೆ ಮಕ್ಕಳಾಗಿ ಅವರ ಆಟ ಪಾಠ ತುಂಟಾಟ ಮುಕ್ತತೆಯೊಂದಿಗೆ ತಾನೂ ಮಗುವಾಗಿ, ಗೆಳತಿಯಾಗಿ, ತಾಯಿಯಾಗಿ, ರಕ್ಷಕಿಯಾಗಿ ಮಗುವಿನೊಂದಿಗೆ ಸುಮಧುರ ಭಾವನೆಗಳನ್ನು ಪೋಷಿಸುತ್ತಾ ಮಗುವಿನ ಸರ್ವಾಂಗೀಣ ದಯವಿಟ್ಟು ಮಾಣೇಲ್ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು ವೇದಿಕೆಗೆ ಇದ್ದವರು ಮಾತ್ರ ಬನ್ನಿ, ಇದ್ದವರು ಬನ್ನಿ, ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಕಣಿಯೂರು ಮತ್ತು ಉಮೇಶ್ವರ ಕಾಳಿ ತೀರ್ಥ ಸ್ವಾಮೀಜಿ ಓಂಕಾರ ಜ್ಯೋತಿ ಆಶ್ರಮ ಬೆಂಗಳೂರು ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫಲಪುಷ್ಪಗಳನ್ನಿತ್ತು, ಶಾಲು ಹಾಕಿ ಸ್ಮರಣಿಕೆಗಳನ್ನಿತ್ತು ಶ್ರೀಮತಿ ಮಂಜುಳಾ ಜ್ಯೋತಿ ಸೊರಂಪಳ್ಳ ಅಂಗನವಾಡಿ ಕಾರ್ಯಕರ್ತೆ, ಹಾಗೆ ಶ್ರೀಮತಿ ಸುಮತಿ ಕೆ ಪಕಳಕುಂಜ, ಶ್ರೀಮತಿ ರೇವತಿ ತಾರಿತಳ ಅಂಗನವಾಡಿ ಕೇಂದ್ರ ಇವರಿಗೆ ನಮ್ಮ
ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಧಾರ್ಮಿಕ ಸಭೆಯ ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಫಲ ಪುಷ್ಪಗಳನ್ನಿತ್ತು, ಶಾಲು ಹಾಕಿ ಸ್ಮರಣಿಕೆಗಳನ್ನಿತ್ತು ಗೌರವಿಸ್ತಾ ಇದ್ದಾರೆ. ಈ ಗೌರವವನ್ನು ಸ್ವೀಕರಿಸಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ 100 ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65,000 ಅಂಗನವಾಡಿ ಕೇಂದ್ರಗಳಿವೆ. 40 ಲಕ್ಷ ಅಂಗನವಾಡಿ ಮಕ್ಕಳಿದ್ದಾರೆ. ಒಂದು ಸಮಾಜ ನಿರ್ಮಾಣದಲ್ಲಿ ಇವರ ಕಾರ್ಯ ಅತಿ ಅವಶ್ಯಕ. ಮಗುವಿನೊಂದಿಗೆ ಸುಮಧುರ ಭಾವನೆಗಳನ್ನು ಪೋಷಿಸುತ್ತಾ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ನಿರತರಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಸಮಾಜ ಎಷ್ಟು ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸಿದರೂ ಕಡಿಮೆ. ಎಲ್ರಿಗೂ ವಂದನೆಗಳು. ಈಗ ಉಮೇಶ್ವರ ಕಾಳಿತೀರ್ಥ ಸ್ವಾಮೀಜಿಯವರು, ಪರಮ ಪೂಜ್ಯ ಉಮೇಶ್ವರ ಕಾಳಿತೀರ್ಥ ಸ್ವಾಮೀಜಿಯವರು, ಓಂಕಾರ ಜ್ಯೋತಿ ಆಶ್ರಮ ಬೆಂಗಳೂರು, ಭಕ್ತರನ್ನು ಆಶೀರ್ವದಿಸಬೇಕು ಉದ್ದೇಶಿಸಿ ಆಶೀರ್ವಚನಗಳನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. ओम श्री गुरुवीरब्रह्मणे नमः. ಶ್ರೀ ಗುರು ಧರ್ಮಶ್ರೀ ತನ್ಯಪ್ಪ ಸ್ವಾಮೀಜಿಯವರ ಪಾದಗಳಲ್ಲಿ ವಂದಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ಪರಮ ಪೂಜ್ಯನೀಯ ಸ್ವಾಮೀಜಿಯವರೇ, ಈ ಪುಣ್ಯ ಭೂಮಿ ಭಾರತ ಮಾತೆಯ ಮಡಿಲಲ್ಲಿ ಜನ್ಮವೆತ್ತಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು, ಪುಣ್ಯವಂತರು ಬಂಧುಗಳೇ. ಅದೆಷ್ಟೋ ಮಹಾತ್ಮರು, ಋಷಿಮುನಿಗಳು, ಸಿದ್ಧಿಪುರುಷರು, ಪುಣ್ಯವಂತರೆಲ್ಲ ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಹಾದು ಹೋಗಿದ್ದಾರೆ. ಅಂತಹ ಮಹಾತ್ಮರ ಮಾರ್ಗದರ್ಶನ, ಅವರು ತೋರಿಸಿಕೊಟ್ಟಂಥ ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯುವಂತಾಗಬೇಕು. ಭಗವಂತನು ಧರ್ಮದ ಸಾಕಾರ ಮೂರ್ತಿಯಾಗಿದ್ದಾನೆ. ಧರ್ಮದಿಂದ ನಡ್ಕೊಂಡಾಗ ಮಾತ್ರವೇ ಆ ಭಗವಂತನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತವಾಗಲು ಸಾಧ್ಯ. ಧರ್ಮವು ಮಾನವ ಜನಾಂಗದ ಕಲ್ಯಾಣಕ್ಕೆ ತಳಹದಿ ಇದ್ದಂತೆ. ವೇದಗಳು, ಶಾಸ್ತ್ರಗಳು, ಪುರಾಣೇತಿಹಾಸಗಳು ಕೂಡ ಧರ್ಮದ ಮಹಿಮೆಯನ್ನು ಘಂಟಾಘೋಷವಾಗಿ ಸಾರಿ ಸಾರಿ ಹೇಳುತ್ತವೆ. ವಿವಿಧ ಧರ್ಮಗಳಲ್ಲೂ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಧರ್ಮ ಎಂದರೆ ಏನೆಂಬುದನ್ನು ಆಯಾಯ ಮತಾನುಯಾಯಿಗಳು ಸುಪರಿಚಿತವಾದ ಭಾಷೆಯಲ್ಲಿ ವಿಸ್ತಾರವಾಗಿ ನಿರೂಪಿಸುವಂಥದ್ದು. ಆಚಾರ ಪರಮೋ ಧರ್ಮ ಅಂದರೆ ಒಳ್ಳೆಯ ಆಚರಣೆಯೇ ಧರ್ಮ. ನಾವು ಹೇಗೆ ನಡೆದುಕೊಳ್ಳಬೇಕೆಂದು ಹಿರಿಯರು ನಮಗೆ ಹೇಳಿಕೊಟ್ಟಿರುತ್ತಾರೋ ಅದನ್ನು ಚಾಚು ತಪ್ಪದೆ ನಡೆಸುವುದೇ ಧರ್ಮ. ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ದಾನಂ ಧರ್ಮೋ ದಯಾಕ್ಷಾಂತಿ ಸರ್ವೇಷಾಂ ಧರ್ಮ ಸಾಧನಾಂ. ಅಹಿಂಸೆ, ಸತ್ಯ, ಕಳ್ಳತನ ಮಾಡದಿರುವುದು, ನೈರ್ಮಲ್ಯ ಇಂದ್ರಿಯ ನಿಗ್ರಹ
ದಾನ, ಧರ್ಮ, ದಯೆ, ಶಿಸ್ತು, ತಾಳ್ಮೆ ಇವು ಎಲ್ಲರಿಗೂ ಕೂಡ ಧರ್ಮ ಸಾಧನವಾಗಿದೆ ಬಂಧುಗಳೇ. ಇವತ್ತು ಈ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರ ನಿಜವಾಗಲೂ ಆ ಗುರುಗಳ ತಪಸ್ಸಿನ ಬಲವೇ ವಿಶ್ವವ್ಯಾಪಿ ಗುರುತಿಸಲ್ಪಡ್ತಾ ಇದೆ. ಅವರ ಮನಸ್ಸು ಹೇಗಿದೆ ಅಂತ ಮಗುವಿನಂಥ ಮನಸ್ಸು. ತನ್ಯಪ್ಪ ಸ್ವಾಮೀಜಿ ಗುರುಗಳು ಅವರ ಮಗುವಿನಂಥ ಮನಸ್ಸು. ನಾನು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣನೇ ತನ್ಯಪ್ಪ ಸ್ವಾಮೀಜಿ ಗುರುಗಳು, ನನ್ನ ಪ್ರಥಮ ಗುರುಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ತೋರಿಸಿಕೊಟ್ಟಂಥ ಹಾದಿ ಅದು ಯಾವತ್ತೂ ಮರೆಯುವಂತಿಲ್ಲ. ಅವರು ಒಂದು ವಿಚಾರ ಒಂದ್ಸರಿ ತಲೆಗೆ ಕೈ ಇಟ್ಟು ಹೇಳಿಬಿಟ್ರು, ನೀನು ಇಡೀ ಊರಿಗೆ ಸಾಕಪ್ಪ, ಒಳ್ಳೆ ಕೆಲಸ ಮಾಡು ಅಂತ. ಅದೇನೋ ಗೊತ್ತಿಲ್ಲ, ನಮ್ಮ ಹಿಂದೂ ಧರ್ಮದ ಸಂಘಟನೆಯಲ್ಲಿ ಸಾಧಾರಣ ದೇಶದಾದ್ಯಂತ ಗುರುತಿಸಲ್ಪಟ್ಟೆ ನಾನು ಇವತ್ತು. ಅದೆಷ್ಟೋ ಮಕ್ಕಳು ಆ ಭಜನೆಯ ಮೂಲಕ ಇವತ್ತು ಗುರುತಿಸಲ್ಪಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೇವೆ, ಗಿಡವಾಗದ್ದು ಬಗ್ಗದ್ದು ಮರವಾಗಿ ಬಗ್ಗಿತೆ. ಎಳೆಯ ಮಕ್ಕಳನ್ನು ನಾವು ಬೆಳೆಸುವ ರೀತಿ ಇದೆ. ಸಂಸ್ಕಾರ ಎಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಮೊದಲ ಶಾಲೆ ಮನೆಯಾಗಿರಬೇಕು ಮಕ್ಕಳಿಗೆ. ಆವಾಗ ಮಾತ್ರ ಆ ಮಕ್ಕಳು ಪರಿಪೂರ್ಣವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬೆಳೆದು ಬರಲಿಕ್ಕೆ ಸಾಧ್ಯ. ಇವತ್ತು ನಾವು ನೋಡ್ತಾ ಇದ್ದೇವೆ, ಅದೆಷ್ಟೋ ಕಡೆಗಳಲ್ಲಿ ಪಾಶ್ಚಾತ್ಯೀಕರಣ ಇನ್ನೂ ಬಿಟ್ಟಿಲ್ಲ. ಒಂದು ಕಡೆ ಮತಾಂತರಗಳು, ಇನ್ನೊಂದು ಕಡೆ ಪಾಶ್ಚಾತ್ಯೀಕರಣ. ಬೆಂಗಳೂರಲ್ಲಿ ಬಹಳಷ್ಟು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇವತ್ತು ಕೂಡ ಮತಾಂತರಗಳು ಕೂಡ ಇವತ್ತು ಕೂಡ ನಡೀತಾ ಇದೆ. ಅದೆಷ್ಟೋ ನಾವೇ ಕೆಲವು ಕಡೆಗಳಲ್ಲಿ ಹೋಗಿ ಭಜನೆ ಮೂಲಕ ಪರಿವರ್ತನೆ ಮಾಡಿದೆ. ಅದು ಈ ಗುರುವಿನ ಅನುಗ್ರಹದಿಂದ ಅಂತ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸ್ತಾ ಇದೆ. ಈ ಕ್ಷೇತ್ರದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಗುರುಗಳು ತ್ರಿಕಾಲ ಜ್ಞಾನಿಗಳು. ಆದರೆ ಅವರನ್ನು ಗುರುತಿಸುವಂಥ ಶಕ್ತಿ ಯಾರಲ್ಲಿ ಇರಲಿಲ್ಲ. ಇವತ್ತು ಅದು ತಿಳಿಯಲ್ಪಡ್ತಾ ಇದೆ ಜಗತ್ತಿಗೆ. ಇವತ್ತು ಅವರ ಸಣ್ಣ ಮಗ ಆಗಿರ್ತಕ್ಕಂಥ ಶ್ರೀಕೃಷ್ಣ ಗುರೂಜಿಯವರ ಧರ್ಮ ನಿಷ್ಠೆ ಇಂತಹ ಒಂದು ದೊಡ್ಡ ಕ್ಷೇತ್ರ ಬೆಳಗಲಿಕ್ಕೆ ಇಲ್ಲಿ ಆಗಲಿಕ್ಕೆ ಸಾಧ್ಯ ಇತ್ತು. ಎಲ್ಲರನ್ನು ಪ್ರೀತಿಸ್ತಾರೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ತಗೊಂಡು ಇಂತಹ ಒಂದು ಭಕ್ತಾದಿಗಳ ಒಂದು ಬರುವಿಕೆ ನೋಡಿದರೆ ನಿಜವಾಗಲೂ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಖಂಡಿತ ಇದೆ. ಅಂತಹ ಒಂದು ಪುಣ್ಯ ಕ್ಷೇತ್ರ ಇಲ್ಲಿ ನಿರ್ಮಾಣವಾಗಿದೆ. ನಿಮ್ಮೆಲ್ಲರ ಕಷ್ಟ ಇಷ್ಟಾರ್ಥಗಳು ಕೂಡ ಈಡೇರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ಗುರುವಿನ ಅನುಗ್ರಹ ಎಲ್ಲರಿಗಿರಲಿ. ನಾನು ಹೆಚ್ಚು ಮಾತು ಮುಂದುವರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅದೆಷ್ಟೋ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುವಂತಿದೆ. ಮತ್ತು ಒಂದೇ ಒಂದು ವಿಚಾರ ಹೇಳಲ್ಪಡ್ತೀನಿ. ಈ 4 ವಿಚಾರಗಳಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳು ಸಮಾನತು ಅಂತ ಹೇಳ್ತಾರೆ. 4 ವಿಚಾರಗಳಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳು ಸಮಾನರು. ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಮನುಷ್ಯ ಶ್ರೇಷ್ಠ ಎನಿಸಿಕೊಂಡಿದ್ದಾನೆ. ಆಹಾರ ನಿದ್ರಾಭಯ ಮೈಥುನಂಚ ಸಾಮಾನ್ಯ ಮೇತತ್ ಪಶುವೀರ್ನಾರಾಯಣಂ ಧರ್ಮೋಹಿತೇಶಂ ಅಧಿಕ ವಿಶೇಷ ಧರ್ಮೇಣ ಹೀನಃ ಪಶು ಸಮಾನ ಅಂತ ಹೇಳ್ತದೆ. ಹಸಿವಾದಾಗ ಆಹಾರ ಬೇಕು ನಮಗೆ. ಅದನ್ನು ಮನುಷ್ಯರಂತೆ ಪ್ರಾಣಿಗಳು ಕೂಡ ಪ್ರಯತ್ನಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ನಿದ್ರಾ, ಮನುಷ್ಯ ನಿದ್ದೆ ಮಾಡುತ್ತಾನೆ, ಹಾಗೆ ಪ್ರಾಣಿಗಳು ಕೂಡ ನಿದ್ದೆ ಮಾಡುತ್ತವೆ. ಮನುಷ್ಯರಂತೆ ಪ್ರಾಣಿಗಳಿಗೆ ಕೂಡ ನಿದ್ದೆ ಬರುವುದು ಸಹಜ. ಭಯ, ತನಗೆ ಭಯ ಅಂತ ತಿಳಿದು ಬಂದಾಗ ಮನುಷ್ಯನಾದವನು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಾಣಿಗಳು ಕೂಡ ಹಾಗೆ ಭಯಭೀತರಾದಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಯತ್ನಿಸುತ್ತವೆ. ಮೈಥುನ ಅಂದರೆ ಸುಖಭೋಗ. ಈ ವಿಚಾರದಲ್ಲಿ 4 ವಿಚಾರದಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಸಮಾನತೆ ಇದ್ದರೆ ಒಂದೇ ಒಂದು ವಿಚಾರದಲ್ಲಿ ಮನುಷ್ಯ ಶ್ರೇಷ್ಠ ಎನಿಸಿಕೊಂಡಿದ್ದಾನೆ, ಅದುವೇ ಧರ್ಮ. ಆದ ಕಾರಣ ನಾವೆಲ್ಲರೂ ಧರ್ಮಾತ್ಮರಾಗಬೇಕು, ಪುಣ್ಯವಂತರಾಗಬೇಕು. ನಮ್ಮ ಮಕ್ಕಳನ್ನು ಆದಷ್ಟು ಪೋಷಕರಾದವರು ಮಕ್ಕಳ ಕಡೆ ಗಮನ ಹರಿಸಬೇಕು. ಇವತ್ತಿನ ದಿನಮಾನಗಳಲ್ಲಿ ಈ ಮೊಬೈಲು ಟಿ ವಿಯಿಂದಾಗಿ ಮಕ್ಕಳ ಮನಸ್ಸು ಇವತ್ತು ಹಾಳಾಗ್ತಾ ಇದೆ. ಅವರ ಕಲಿಕೆಗೆ ತೊಂದರೆ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಪ್ರತಿನಿತ್ಯ ಭಜನೆ ಮಾಡಿ ಮನೆಯಲ್ಲಿ ಅರ್ಧ ಗಂಟೆಯಾದರೂ ಮಕ್ಕಳನ್ನು ಕೂತ್ಕೊಳಿಸ್ಕೊಂಡು ಪೋಷಕರಾದವರು ಅರ್ಧ ಗಂಟೆ ಭಜನೆ ಮಾಡಿದರೆ ಸಾಕು. ಇವತ್ತು ದೇಶದಾದ್ಯಂತ ನಡೀತಾ ಇದೆ. ನೀವು ಪಾಶ್ಚಾತ್ಯರನ್ನು ಗಮನಿಸಿ. ಆ ಪಾಶ್ಚಾತ್ಯರು ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಭಜನೆ ಹೇಳಿಕೊಂಡು ಎಲ್ಲ ರೋಡು ಗ್ರಾಮಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಆದರೆ ನಾವುಗಳು ಏನು ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ಮಕ್ಕಳನ್ನು ಪಾಶ್ಚಾತ್ಯೀಕರಣಗೊಳಿಸ್ತಾ ಇದ್ದೇವೆ. ಅದಕ್ಕಾಗಿ ಧರ್ಮ, ನಮ್ಮ ಸನಾತನ ಧರ್ಮ ಅತ್ಯದ್ಭುತವಾದದ್ದು.
ಅದೆಷ್ಟು ಮಹಾತ್ಮರು ಇಲ್ಲಿ ಹುಟ್ಟಿ ಹೋಗಿದ್ದಾರೆ, ಅವರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇದೆ. ಇದಕ್ಕಿಂತ ಶ್ರೇಷ್ಠವಾದ ಧರ್ಮ ಒಂದಿಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳನ್ನು ಇಂಥ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳಾದಾಗ ಕರ್ಕೊಂಡು ಬಂದು ಅವರನ್ನು ಕೂತ್ಕೊಳಿಸುವಂಥದ್ದು, ಧರ್ಮ ಬೋಧನೆ ಮಾಡೋ ಗುರುಗಳಿಂದ ಹಿತವನ್ನು ಕೇಳುವಂಥದ್ದು, ಇದೆಲ್ಲ ನೀವು ಮಾಡಿದಾಗ ಮಾತ್ರ ಆ ಮಕ್ಕಳು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಓಂ ಶ್ರೀ ಗುರುಭ್ಯೋ ನಮಃ. ಈ ದೇಶದಲ್ಲಿ ಋಷಿ ಸಂಸ್ಕೃತಿ ಮತ್ತು ಕೃಷಿ ಸಂಸ್ಕೃತಿಗೆ ಉತ್ತೇಜನ ಸಿಕ್ಕಾಗ ದೇಶ ಶಾಂತಿಯಿಂದ ಇರುವುದಕ್ಕೆ, ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಅಂತ ಒಡಿಯೂರು ಶ್ರೀಗಳ ಮಾತೊಂದಿದೆ. ಇವತ್ತು ಅದೇ ನಿಟ್ಟಿನಲ್ಲಿ ಮಾತಾಡಿ ನಮಗೆ ಮಾರ್ಗದರ್ಶನ ಮಾಡಿದ, ಆಶೀರ್ವಚನ ಮಾಡಿದ ಶ್ರೀಗಳಿಗೆ, ಶ್ರೀಗಳ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈಗ ಇನ್ನೊಂದು ವಿಶಿಷ್ಟ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ. ಇಬ್ಬರು ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡ್ತಿದ್ದೇವೆ ಈ ವೇದಿಕೆಯಲ್ಲಿ. ಶ್ರೀ ದೇಜಪ್ಪ ಪೂಜಾರಿ ನೆಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಶ್ರೀ ದಾಸಪ್ಪ ಪೂಜಾರಿ ನೆಕ್ಕಿಲಾರು ನಿವೃತ್ತ ಕ್ಯಾಪ್ಟನ್ ಭಾರತೀಯ ಸೇನೆ. ದಯವಿಟ್ಟು ಇಬ್ಬರು ಸಾಧಕರು ವೇದಿಕೆಗೆ ಬರಬೇಕು. ಹಾಗೆಯೇ ಇನ್ನೊಬ್ಬರು ಕೆ ವಿಲ್ಫ್ರೆಡ್ ಡಿಸೋಜಾ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಇವತ್ತು ಬರಲಿಕ್ಕಾಗುವುದಿಲ್ಲ, ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಈಗ ಸನ್ಮಾನಿತರ ಸಾಧನೆಗಳ ಕುರಿತು ಓದಲಿಕ್ಕಿದ್ದಾರೆ ಕುಮಾರಿ ಸುಸ್ಮಿತಾ. ದೇಜಪ್ಪ ಪೂಜಾರಿ ನೆಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಕಾಳಿಕಾಂಬೆ ನಮೋಸ್ತುತೆ. ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ರಿಜಿಸ್ಟರ್ಡ್ ಮಾಣಿಲ ಕುಕ್ಕಾಜೆ ದಿನಾಂಕ 5/3/2023ರಿಂದ 9/3/2023ರವರೆಗಿನ ಶ್ರೀ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಲಯನ್ ದೇಜಪ್ಪ ಪೂಜಾರಿ ನಿಡ್ಯ ಚಂದಳಿಕೆ ವಿಟ್ಲ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಬಂಟ್ವಾಳ ತಾಲೂಕಿನ ವಿಟ್ಲ ಚಂದಳಿಕೆ ನಿವಾಸಿಯಾಗಿದ್ದು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯನ್ನು ಚಂದಳಿಕೆಯಲ್ಲಿ ಪ್ರಾರಂಭಿಸಿ ಸಾವಿರಾರು ಜನರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಿರುತ್ತೀರಿ. ನಿಮ್ಮಲ್ಲಿ ತರಬೇತಿ ಹೊಂದಿದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸಿಲಿಬಾಮ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವುದು ಹೆಮ್ಮೆಯ ಸಂಗತಿಯೇ ಸರಿ. ಈ ಕಲಾ ಸೇವೆಗಾಗಿ ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ನಮ್ಮ ಸಮಾಜಕ್ಕೆ ಸಂದ ಗೌರವವಾಗಿದೆ. ವಿಟ್ಲ ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿದ್ದು ಸದ್ದಿಲ್ಲದೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಉದಾರ ದಾನಿಗಳು ನೀವು. ಚಂದಳಿಕೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದೀರಿ. ಸಮಾಜ ಸೇವೆಯೊಂದಿಗೆ ಕಲಾ ಪೋಷಣೆಯ ಸಾಧನೆಯನ್ನು ಪರಿಗಣಿಸಿ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಗೌರವಿಸಲು ಸಂತಸಪಡುತ್ತಿದ್ದೇವೆ. ಇನ್ನೂ ನಿಮ್ಮ ಸೇವೆ ಸಮಾಜಕ್ಕೆ ನೀಡಲು ಭಗವಂತ ಕ್ಷೇತ್ರದ ಸರ್ವ ಶಕ್ತಿಗಳು ನಿಮಗೆ ಶಕ್ತಿಯನ್ನು ಅನುಗ್ರಹಿಸಲಿ. ತಮಗೆ ತಾಯಿ ಕಾಳಿಕಾಂಬ ಆಂಜನೇಯ ಪರಿವಾರ ಶಕ್ತಿಗಳ ಹಾಗೂ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಶ್ರೀಕೃಷ್ಣ ಗುರೂಜಿಯವರ ಮತ್ತು ಪೂಜ್ಯ ಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ತಮಗಿರಲಿ ಎಂದು ಪ್ರಾರ್ಥನೆಯೊಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎಂಕೆ ಕುಕ್ಕಾಜೆ ಮೊಕ್ತೇಸರರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಕುಕ್ಕಾಜೆ, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ. ಶ್ರೀ ದೇಜಪ್ಪ ಪೂಜಾರಿ ನೆಡ್ಯ ಇವರಿಗೆ ಅಭಿನಂದನೆಗಳು. ಹಾಗೆ ಈಗ ಇನ್ನೋರ್ವ ಸಾಧಕರು ಶ್ರೀ ದಾಸಪ್ಪ ಪೂಜಾರಿ ನೆಕ್ಕಿಲಾರು ನಿವೃತ್ತ ಕ್ಯಾಪ್ಟನ್ ಭಾರತೀಯ ಸೇನೆ, ಇವರ ಬಗ್ಗೆ ಕುಮಾರಿ ಸ್ವಾತಿ ಪ್ರಶಸ್ತಿ ಪತ್ರ ಓದಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ದಾಸಪ್ಪ ಪೂಜಾರಿ ಎನ್ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ.
ಶ್ರೀಯುತ ದಾಸಪ್ಪ ಪೂಜಾರಿ ಇವರು ನೆಕ್ಕಿಲಾರು ನಿವಾಸಿ ಶ್ರೀ ಸಂಜೀವ ಪೂಜಾರಿ ಮತ್ತು ಶ್ರೀಮತಿ ಸುಂದರಿ ದಂಪತಿಗಳ ಎರಡನೇ ಪುತ್ರನಾಗಿ ನೆಕ್ಕಿಲಾರು ಎಂಬಲ್ಲಿ ಜನಿಸಿದರು. ಇವರು ತನ್ನ ಪ್ರೌಢ ಶಿಕ್ಷಣವನ್ನು ವಿಠಲ ಪದವಿ ಪೂರ್ವ ಕಾಲೇಜು ವಿಟ್ಲದಲ್ಲಿ ಮುಗಿಸಿದರು. 1989 ಏಪ್ರಿಲ್ 19 ಮಂಗಳೂರಿನ ಕೂಳೂರಿನಲ್ಲಿ ಬೋರ್ಡ್ ರಿಕ್ರೂಟ್ಮೆಂಟ್ ಕಚೇರಿ ಮೂಲಕ ಭಾರತೀಯ ಸೇನೆಗೆ ಸೈನಿಕನಾಗಿ ಸೇರ್ಪಡೆಯಾದರು. ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ 2 ವರ್ಷ ತರಬೇತಿಯನ್ನು ಪಡೆದು 1990 ಪಂಜಾಬಿನ ಪಠಾಣ್ ಕೋಟ್ನಲ್ಲಿ ಸೈನಿಕ ಸೇವೆ ಆರಂಭಿಸಿದರು. 1992 5 ವರ್ಷಗಳ ಕಾಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೈನಿಕ ಸೇವೆ ಮಾಡಿ ಬಳಿಕ 1997 ಅಕ್ಟೋಬರ್ನಲ್ಲಿ ಪಂಜಾಬಿನಿಂದ ಫಿರೋಜ್ಪುರ್ಗೆ ವರ್ಗಾವಣೆಗೊಂಡರು. 1999 ಕಾರ್ಗಿಲ್ ಯುದ್ಧದ ಸಂದರ್ಭ ಪಂಜಾಬ್ನ ಫಜಿಲ್ಕದಲ್ಲಿ ನಿಯೋಜಿಸಲ್ಪಟ್ಟಿದ್ದ ಇವರು 2002 ಫಿರೋಜ್ಪುರದಲ್ಲಿ ಹವಾಲ್ದಾರರಾಗಿ ಬಡ್ತಿ ಹೊಂದಿ 2004 ವರ್ಗಾವಣೆಗೊಂಡು ಝಾನ್ಸಿ ಮಧ್ಯಪ್ರದೇಶದಲ್ಲಿ BHM ಆಗಿ ನೇಮಕಗೊಂಡರು. ನಂತರ ಅಹಮದ್ ನಗರ ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತುದಾರರಾಗಿದ್ದ ಇವರು ಮಧ್ಯಪ್ರದೇಶದ ಬಬಿನಾದಲ್ಲಿ ಜೂನಿಯರ್ ಕಮಿಷನರ್ ಆಫೀಸರ್ ಆಗಿ ನೇಮಕಗೊಂಡರು. ಹಿಸ್ಸಾರ್ ಹರಿಯಾಣದಲ್ಲಿ ಸ್ಕ್ವಾಡ್ರೆಂಟ್ ಸೀನಿಯರ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸಿದರು. ಬೆಟಾಲಿಯನ್ ಸುಬೇದರ್ ಮೇಜರ್ ಆಗಿ ಬಡ್ತಿ ಹೊಂದಿ 4 ವರ್ಷ ಸೇವೆ ಸಲ್ಲಿಸಿ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದು ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಸೇವಾವಧಿಯ ಸುದೀರ್ಘ 32 ವರ್ಷ 6 ತಿಂಗಳುಗಳ ಕಾಲ ತನ್ನೆಲ್ಲ ಸುಖ ನೆಮ್ಮದಿಯನ್ನು ದೇಶ ಸೇವೆಯಲ್ಲಿ ಕಂಡಿರುವ ಶ್ರೀಯುತರು ಇದೀಗ ಉಡುಪಿ ಜಿಲ್ಲೆಯ ಕೋಟಿ ಚೆನ್ನಯ ಸೇನಾ ಆಯ್ಕೆ ಪೂರ್ವ ತರಬೇತು ಶಾಲೆ ಅಣೆಹಳ್ಳಿ ಇದರ ಮುಖ್ಯ ತರಬೇತುದಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಾಯಿ ಕಾಳಿಕಾಂಬೆ, ಆಂಜನೇಯ ಪರಿವಾರ ಶಕ್ತಿಗಳ ಹಾಗೂ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿ ಅವರ ಮತ್ತು ಪೂಜ್ಯ ಸ್ವಾಮೀಜಿಗಳವರ ಪೂರ್ಣಾನುಗ್ರಹ ತಮಗಿರಲಿ ಎಂದು ಪ್ರಾರ್ಥನೆಯೊಂದಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿರುವ ನಮ್ಮಿಬ್ಬರು ಸಾಧಕರಿಗೆ ನಮ್ಮ ಶ್ರೀ ಕ್ಷೇತ್ರ ಕುಕ್ಕಾಜೆಯ ಆಡಳಿತ ಮುಕ್ತೇಶ್ವರರು ಶ್ರೀ MK ಕುಕ್ಕಾಜಿಯವರು, ಹಾಗೆ ಈ ಧಾರ್ಮಿಕ ಸಭೆಯ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಯತಿವರ್ಯರ ಉಪಸ್ಥಿತಿಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಪೇಟ ತೊಡಿಸಿ ಶಾಲು ಹಾಕಿ ಹಾರ ಹಾಕಿ ಫಲಪುಷ್ಪಗಳನ್ನಿತ್ತು ಪ್ರಶಸ್ತಿ ಪತ್ರಗಳನ್ನಿತ್ತು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಒಬ್ಬರು ವ್ಯಕ್ತಿ ಈ ಸಮಾಜದಲ್ಲಿ ಹೇಗೆ ಬೆಳಿಬಹುದು, ಒಬ್ಬರು ಸಾಧಕರಾಗಬಹುದು ಅನ್ನೋದು ಇಂಥ ವೇದಿಕೆಗಳಲ್ಲಿ ಸನ್ಮಾನಗೊಂಡಾಗ ಗೊತ್ತಾಗ್ತದೆ. ಆಳವಾದ ನೀರಿನಲ್ಲಿ ಮುಳುಗಿರುವವನಿಗೆ ಮಾತ್ರ ಮುತ್ತು ದೊರಕುತ್ತದೆ. ದಂಡೆಯಲ್ಲಿ ಕುಳಿತವನು ಬರಿಗೈಯಲ್ಲಿ ಮರಳುತ್ತಾನೆ. ಆಳವಾದ ನೀರಿನಲ್ಲಿ ಮುಳುಗಿದವನಿಗೆ ಮಾತ್ರ ಮುತ್ತು ದೊರಕುತ್ತದೆ. ದಂಡೆಯಲ್ಲಿ ಕುಳಿತವನು ಬರಿಗೈಯಲ್ಲಿ ಮರಳುತ್ತಾನೆ. ಇವತ್ತು ಶ್ರೀ ದೇಜಪ್ಪ ಪೂಜಾರಿ ಇರ್ಬೋದು, ದಾಸಪ್ಪ ಪೂಜಾರವರು ನಿವೃತ್ತ ಸೇನಾಧಿಕಾರಿಗಳಾಗಿರ್ಬೋದು, ತಮ್ಮ ಬದುಕಿನಲ್ಲಿ ಅನನ್ಯವಾದ ಪರಿಶ್ರಮ, ನಿಷ್ಠೆ ಮತ್ತು ಕರ್ತವ್ಯಶೀಲತೆಯಿಂದ ಮುಂದೆ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ, ಮುಂದಿನ ಜನಾಂಗಕ್ಕೆ, ನಮಗೆಲ್ಲರಿಗೂ ಇವರ ಆದರ್ಶ, ಪರಿಶ್ರಮ, ಸಾಧನೆ ದಾರದೀಪವಾಗಲಿ, ಅವರ ಬದುಕು ಬಂಗಾರವಾಗಲಿ, ಅವರು ಇನ್ನಷ್ಟು ವರ್ಷಗಳ ಕಾಲ ಆರೋಗ್ಯವಾಗಿ ಸಂತೃಪ್ತಿಯಿಂದ ಸುಖ ಶಾಂತಿಯಿಂದ ಜೀವನ ನಿರ್ವಹಿಸಲಿ ಅಂತ ಶ್ರೀ ಕ್ಷೇತ್ರ ಕುಕ್ಕಾಜೆ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ವತಿಯಲ್ಲಿ ನಾವು ಪ್ರೀತಿಪೂರ್ವಕ ವಿನಮ್ರ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ. ಇಬ್ಬರು ಸಾಧಕರಿಗೆ ಈ ಕ್ಷೇತ್ರದ ಸಮಸ್ತ ಅಭಿಮಾನಿಗಳ ಭಕ್ತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಖ್ಯ ಅತಿಥಿಗಳಿಂದ ಭಾಷಣ. ಶ್ರೀ ಮುರಳೀಕೃಷ್ಣ ಹಸಂತಡ್ಕ, ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಕರ್ನಾಟಕ ದಕ್ಷಿಣ ಪ್ರಾಂತ ಬಜರಂಗದಳ ಸಂಯೋಜಕರು, ನಮ್ಮನ್ನು ಉದ್ದೇಶಿಸಿ ಒಂದಷ್ಟು ಧಾರ್ಮಿಕ ಭಾಷಣವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಜಗನ್ಮಾತೆ ಕಾಳಿಕಾಂಬೆಯ ಚರಣಕಮಲಗಳಿಗೆ ಪಡಮಾಡುತ್ತಾ ಆರಾಧ್ಯ ಮೂರ್ತಿ ಆಂಜನೇಯನ ಚರಣಕಮಲಗಳಿಗೆ ಶಿರಸ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂತದ್ವಯರ ಚರಣಕಮಲಗಳಿಗೆ ನಮಸ್ಕರಿಸುತ್ತಾ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು, ಅನೇಕ ಧಾರ್ಮಿಕ ಕೇಂದ್ರಗಳ ನೇತಾರರಾಗಿ ಗೆಜ್ಜೆಗಿರಿಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಕೋಟಿ ಚೆನ್ನೈಯರನ್ನು ಮರುಸ್ಥಾಪನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಯಂತ ನಡುಬೈಲವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಪ್ರೀತಿಯ ಭಕ್ತಾಭಿಮಾನಿ ಮತ್ತು ಯುವ ಮಿತ್ರರೇ, ಶಸ್ತ್ರ ಮತ್ತು ಶಾಸ್ತ್ರದ ಆಧಾರದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಜಗತ್ತಿನ ಏಕೈಕ ಧರ್ಮ ಯಾವುದು ಅಂತ ಕೇಳಿದರೆ ಅದು ಹಿಂದೂ ಧರ್ಮ ಮಾತ್ರ. ಯಾಕೆ ಈ ರೀತಿ ಮಾತಾಡ್ತೀವಿ ಅಂತ ಕೇಳಿದರೆ, ಬೆಳಿಗ್ಗೆ ನಾವೆಲ್ಲ ಎದ್ದು ಶಾಸ್ತ್ರವನ್ನು ಓದ್ತೀವಿ, ಭಜನೆ ಮಾಡ್ತೀವಿ, ಪುರಾಣ ಓದ್ತೀವಿ, ಜೊತೆಗೆ ಹಿಂದೂ ಸಮಾಜದಲ್ಲಿ ನಾವೆಲ್ಲ ಗಮನಿಸಿದಾಗ ಯಾವೆಲ್ಲ ಸಂದರ್ಭಗಳಲ್ಲಿ ಹಿಂದೂ ಸಮಾಜದ ಮೇಲೆ ತೊಂದರೆ ಆಗ್ತಾ ಇದೆ, ಆವಾಗ ಹಿಂದೂ ಸಮಾಜ ಶಸ್ತ್ರವನ್ನ ಎತ್ತಿ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳೇನಿದೆ, ಧರ್ಮದ ಮೇಲೆ ಇರ್ತಕ್ಕಂಥ ಆಕ್ರಮಣಗಳೇನಿದೆ ಅದನ್ನು ಸರಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರು ಇದೆ. ನಾವು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ದೇವರು ದೇವತೆಗಳನ್ನ ನೋಡಿದಾಗ ಪ್ರತಿಯೊಬ್ಬನ ಕೈಯಲ್ಲೊಂದು ಆಯುಧ ಇದೆ. ಯಾಕೋಸ್ಕರ ಅಂತ ಕೇಳಿದ್ರೆ ಧರ್ಮದ ರಕ್ಷಣೆಗೋಸ್ಕರ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ ನಮ್ಮದು. ಸಾವಿರಾರು ವರ್ಷಗಳಿಂದ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮ ನಮ್ಮದು. ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ವಿದೇಶಗಳಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹರೇ ರಾಮ ಹರೇ ಕೃಷ್ಣ ಹೇಳ್ತಾ ಬರ್ತಾ ಇದ್ದಾರೆ ಅಂತ. ಆದ್ರೆ ನಮಗೆ ಗೊತ್ತಿಲ್ಲ, ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ. ಆ ಧರ್ಮದ ಆಳವನ್ನು ಒಂದಷ್ಟು ತಿಳ್ಕೊಳ್ಬೇಕು. ಈ ಧರ್ಮ ಏನನ್ನು ಬೋಧಿಸುತ್ತೆ, ಭಗವದ್ಗೀತೆ ಏನು ಹೇಳಿದೆ, ರಾಮಾಯಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಇದು ಯಾವುದನ್ನ ತಿಳ್ಕೊಳ್ಳುವಂಥ ಗೋಜಿಗೆ ಹೋಗದೆ ಆಧುನಿಕ ಯುಗದಲ್ಲಿ ನಾವಿದ್ದೀವಿ. ನಮ್ಮ ಮೊಬೈಲ್ಗಳಲ್ಲಿ ಕ್ಷಣಕ್ಕೆ ಬರುವಂಥ ಸಂದೇಶಗಳೇನಿದೆ, ಚಿತ್ರಗಳೇನಿದೆ, ಅದರ ಆಧಾರದಲ್ಲಿ ಜೀವನ ಮಾಡ್ಬೋದು ಅಂತ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ನಾವು ಯೋಚನೆ ಮಾಡಬೇಕಾದಿಷ್ಟೇ, ಸನಾತನವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಪರಂಪರೆ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಧರ್ಮ ನಮ್ಮದು. ಜಗತ್ತಿನ ಏಕೈಕ ಧರ್ಮ. 33 ಕೋಟಿ ದೇವತೆಗಳನ್ನು ಯಾರನ್ನು ಬೇಕಾದರೂ ಆರಾಧನೆ ಮಾಡು, ಭಗವಂತನನ್ನು ಕಾಣು ಅಂತ ಹೇಳಿಕೊಟ್ಟಿರ್ತಕ್ಕಂಥ ಧರ್ಮ ನಮ್ಮದು. ಆ ಧರ್ಮ ಉಳಿಬೇಕಾದ್ರೆ ಆ ಧರ್ಮದ ಸಾರವನ್ನು ಮುಂದಿನ ಪೀಳಿಗೆ ಕೊಡಬೇಕಾ ಬೇಡವಾ? ಈ ಯೋಚನೆಗಳನ್ನ ಮಾಡಿದಾಗ ಇದು ಎಲ್ಲಿ ಸಿಗ್ಬೋದು ಅಂತ ಹೇಳಿದ್ರೆ, ಕಣೀರು ಸ್ವಾಮೀಜಿಯವರು ಹೇಳಿದರು, ನಮ್ಮ ಮನೆಗಳಲ್ಲಿ ಸಿಗತ್ತೆ. ಎಷ್ಟು ಸಿಗತ್ತೆ? ನಮಗೆ ಸಮಯ ಇಲ್ಲ. ಇವತ್ತು ತಂದೆ ತಾಯಿಗಳಿಗೆ ಇವತ್ತು ಏನನ್ನು ಭಜನೆ ಹೇಳ್ಕೊಳ್ಳಿಕ್ಕೂ ಸಮಯ ಇಲ್ಲ. ಮಗ 100 ಮಾರ್ಕ್ ತೆಗಿಬೇಕು, ಒಂದಷ್ಟು ಗಣಿತ, ಒಂದಷ್ಟು ಪಠ್ಯಪುಸ್ತಕ ಹೇಳ್ಕೊಡ್ತಾರೆ, ಧರ್ಮದ ಬಗ್ಗೆ ಹೇಳ್ಕೊಡುವಂತ ಅವಕಾಶ ಇಲ್ಲ. ಇಂತಹ ಸಮಯದಲ್ಲಿ ಹಿಂದೂ ಧರ್ಮವನ್ನು ಉಳಿಸುವಂತ ಒಂದು ಕೇಂದ್ರ ಇದ್ರೆ ಇಂತಹ ಧಾರ್ಮಿಕ ಕೇಂದ್ರಗಳಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಅನೇಕ ವರ್ಷಗಳಿಂದ ಈ ಕುಕ್ಕಾಜೆಯ ಪವಿತ್ರವಾಗಿರ್ತಕ್ಕಂಥ ಭೂಮಿಯಲ್ಲಿ ಸಾವಿರಾರು ಜನ ಕಷ್ಟ ಅಂತ ಬಂದಾಗ ತಾಯಿ ಅಭಯ ಕೊಡ್ತಾಳೆ ಅಂತ ಜನರನ್ನ ರಕ್ಷಣೆ ಮಾಡಿಕೊಂಡು ಆ ನಂಬಿಕೆಯ ಆಧಾರದಲ್ಲಿ ಸಾವಿರಾರು ಜನರ ಇಷ್ಟಾರ್ಥಗಳನ್ನು ನೆರವೇರಿಸಿರ್ತಕ್ಕಂಥ, ಸಾವಿರಾರು ಜನರ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈ ಕುಕ್ಕಾಜೆಯ ಕ್ಷೇತ್ರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗತ್ತೆ. ಇದನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಈ ಕ್ಷೇತ್ರದ ಹಿರಿಯರು ಜೊತೆಗೆ ಇವತ್ತಿನ ಅದರ ಸಾರಥ್ಯವನ್ನು ವಹಿಸಿಕೊಂಡು ಆ ಕ್ಷೇತ್ರದ ಪಾವಿತ್ರ್ಯತೆ, ಈ ಕ್ಷೇತ್ರದ ಧಾರ್ಮಿಕತೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇರತಕ್ಕಂಥ ಶ್ರೀಕೃಷ್ಣ ಗುರೂಜಿ ಮತ್ತು ಈ ಭಾಗದ ವ್ಯವಸ್ಥಾಪಕರಿಗೆ ನಾನು ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಈ ವೇದಿಕೆಯಲ್ಲಿ ಹೇಳಿದರು, ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಹೇಳಿದರು. ನಾನು ಇಷ್ಟೇ ಪ್ರಶ್ನೆ ಕೇಳುವಂಥದ್ದು, ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇವತ್ತು ಧರ್ಮದ ಬಗ್ಗೆ ನಾವು ಬೋಧನೆ ಮಾಡುವಂತ, ಧರ್ಮದ ಚಿಂತನೆಯನ್ನು ಕೊಡುವಂತ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಹಾಕೊಂಡಾಗ ನಾನು ಪ್ರತಿ ಕಡೆಗಳಲ್ಲಿ ಒಂದು ಉಲ್ಲೇಖ ಮಾಡ್ತಾ ಇರ್ತೇನೆ. ಸುಮಾರು 2 ವರ್ಷಗಳ ಹಿಂದೆ BC ರೋಡ್ನಲ್ಲಿ ಒಬ್ಬಳು ಸಹೋದರಿ ನರ್ಸಿಂಗ್ ಮಾಡ್ತಾ ಇದ್ಲು ಒಂದು ಆಸ್ಪತ್ರೆಯಲ್ಲಿ. ಅವಳು ಅಕಸ್ಮಾತ್ ಒಬ್ಬ ಕೇರಳದ ಕ್ರಿಶ್ಚಿಯನ್ ವೈದ್ಯನ ಜೊತೆ ಪ್ರೇಮಾಂಕುರ ಆಯಿತು, ಕೊನೆಗೆ ಮದುವೆ ಆದ್ಲು. ಆ ದಿವಸ ರಾತ್ರಿ ನಮ್ಗೆ ಗೊತ್ತಾಯ್ತು, ಒಬ್ಳು ಹಿಂದೂ ಸಹೋದರಿ, 21 ವರ್ಷದ ಸುಂದರವಾಗಿರ್ತಕ್ಕಂಥ ಒಬ್ಳು ಹಿಂದೂ ಸಹೋದರಿ ಒಬ್ಬ ಕೊಚ್ಚಿ ಕ್ರಿಶ್ಚಿಯನ್ ಒಟ್ಟಿಗೆ ಮದುವೆ ಆಗಿದ್ದಾಳೆ ಅಂತ. ನಮ್ಮ ಕಾರ್ಯಕರ್ತರು ಹೋದ್ರು, ಮನೆಯವ್ರನ್ನ ಕರ್ಕೊಂಡು ಹೋದ್ರು, ಆ ಸಹೋದರಿಯನ್ನು ಎಳ್ಕೊಂಡು ಬಂದ್ವಿ. ಎಳ್ಕೊಂಡು ಬಂದ್ಮೇಲೆ ಅವಳನ್ನ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡಿದಾಗ ಸಿಕ್ಕಾಪಟ್ಟೆ ಮಾತಾಡಿದ್ಲು. ಯಾಕಂದ್ರೆ ಕಲ್ತಿದ್ದಾಳೆ, ಮನೆಯವರು ಸಾಲ ಮಾಡಿ ಕಷ್ಟಪಟ್ಟು ಆ ಸಹೋದರಿಯನ್ನು, ಅವಳ ಮಗಳನ್ನ ಕಲಿಸಿದ್ದಾರೆ. ನೀವ್ಯಾರು ಕೇಳಲಿಕ್ಕೆ? ನನಗೆ ಸ್ವಂತದ್ದಾಗಿ ನಂದೇ ಆಗಿರ್ತಕ್ಕಂಥ ಕಾನೂನು, ಇವತ್ತು ಕಾನೂನಲ್ಲಿ ಅವಕಾಶ ಇದೆ, ನಾನು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು, ನಾನು ಪ್ರೀತಿಸಿ ಮದುವೆ ಆಗಿದ್ದೇನೆ, ನೀವು ಪ್ರಶ್ನೆ ಮಾಡಲಿಕ್ಕೆ ಯಾರು ಅಂತ ಪ್ರಶ್ನೆ ಕೇಳಿದ್ಲು. ಸುಮಾರು ಮಾತುಕತೆ ನಡೀತು. ಕೊನೆಗೆ ರಾತ್ರಿ ಕಷ್ಟಪಟ್ಟು ಅವಳನ್ನ ಮತ್ತೆ ಅವಳ ತಾಯಿಯನ್ನು ಒಂದು ಮನೆಯಲ್ಲಿ ಇರಿಸಿದ್ವಿ. ಅಲ್ಲಿಗೆ ಸುಮಾರು ಜನ ಹಿರಿಯರು ಹೋಗಿ ಚಿಂತನೆ ಮಾಡಿದರು. ನೋಡಮ್ಮ, ನೀನು ಹಿಂದೂ ಸಮಾಜ ಅಂತ ಹೇಳಿದ್ರೆ ನಿನ್ಗೇನು ಗೊತ್ತಿಲ್ಲ, ಬಾವಿಯೊಳಗಿನ ಕಪ್ಪೆ ಆಗಿದೆಯಾ, ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಯಾ, ನೀನು ಬದಲಾಗಬೇಕು. ಯಾಕೆ ಬದಲಾಗಬೇಕು ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಒಬ್ಬಳು ಸಹೋದರಿ ಏನಾದರೂ ಹಿಂದೂ ಸಮಾಜವನ್ನು ಬಿಟ್ಟು ಅನ್ಯ ಮತಕ್ಕೆ ಸೇರಿದರೆ ಅದು ಈ ದೇಶಕ್ಕಾಗುವಂಥ ನಷ್ಟ, ಧರ್ಮಕ್ಕಾಗುವಂಥ ತೊಂದರೆ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂತ ಹೇಳಿದರು. ಕೊನೆಗೆ 48 ಗಂಟೆಗಳ ಕಾಲ ಅವಳಿಗೆ ಈ ರೀತಿಯ ಚಿಂತನೆಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ. ಕಡೆಗೆ ವಾಪಸ್ ನಾನು ಅವಳ ಹತ್ರ ಹೋದಾಗ ಅವಳು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಈಗ ನನಗೆಲ್ಲ ಸತ್ಯ, ನೀವು ಹೇಳ್ತಾ ಇರ್ತಕ್ಕಂಥ ಎಲ್ಲ ಸತ್ಯ. ಯಾಕಂತ ಕೇಳಿದ್ರೆ ನಾನು ಫಸ್ಟಿಗೆ ಅವಳಿಗೊಂದು ಹೊಡೆದಿದ್ದೆ. ನೀವೆಲ್ಲ ಹೇಳ್ತಾ ಇರ್ತಕ್ಕಂಥ ಸತ್ಯ ಅಂತ ನನಗೆ ಅನ್ನಿಸುತ್ತೆ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ನೀವು ಯಾಕೆ ಹಿಂದೂ ಧರ್ಮದ ಬಗ್ಗೆ ಅಥವಾ ಈ ರೀತಿ ನಮ್ಮ ಸಮಾಜದಲ್ಲಿ ಈ ರೀತಿ ಎಲ್ಲ ಇದೆ ಅಂತ ಧರ್ಮದ ಶ್ರೇಷ್ಠತೆಯ ಬಗ್ಗೆ ನನಗೆ ಇದರ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಇದು ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಮಂದಿಗೆ ಧರ್ಮದ ಬಗ್ಗೆ ನಾವು ಹೇಳಿದೀವ? ಹಿಂದೂ ಅಂದ್ರೆ ಏನು ಅಂತ ಹೇಳಿದೀವ? ಕೇವಲ ಹಿಂದೂ ಹಿಂದೂ ಅಂತ ಹೇಳ್ತೀವಿ. ಓಂಕಾರ ಅಂದ್ರೆ ಏನು ಅಂತ ಹೇಳಿದೀವ? ಭಗವದ್ಗೀತೆಯಲ್ಲಿ ಏನಿದೆ ಅಂತ, ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗೀತೆ, ಜೀವನದ ಸಾರಾಂಶವನ್ನು ಪೂರ್ತಿ ಕಲಿಸಿಕೊಡುವಂತ ಗೀತೆ ಭಗವದ್ಗೀತೆ. ಭಗವದ್ಗೀತೆ ಅಂದ್ರೆ ಏನು ಅಂತ ಹೇಳಿದೀವ? ಅದ್ರೊಳಗೆ ಏನಿದೆ ಅಂತ ಹೇಳಿದೀವ? ರಾಮಾಯಣ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಾಮಾಯಣ, ಅದ್ರ ಬಗ್ಗೆ ನಾವೇನಾದ್ರೂ ಚಿಂತನೆ ಮಾಡಿದೀವ? ಯೋಚನೆ ಮಾಡಬೇಕಲ್ಲ. ನಾವು ಇವತ್ತು ಜಾತಿ ಮತ ಪಂಥಗಳ ಮಧ್ಯೆ ಯುದ್ಧ ಮಾಡಿಕೊಂಡು ಸಮಾಜವನ್ನು ಒಡೆಯುವಂತ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ರೆ, ರಾಜಕೀಯ ಕ್ಷೇತ್ರದ ಮುಖಾಂತರ ಬ್ರಿಟಿಷರು ಕೊಟ್ಟು ಹೋಗಿರ್ತಕ್ಕಂಥ ಬಳುವಳಿ ಏನಿದೆ, ಇಂಗ್ಲಿಷ್ ಇದೆ, ಮಮ್ಮಿ ಡ್ಯಾಡಿ, ಅದರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ನಂಬಿಕೆಗಳು, ಸಮಾಜದಲ್ಲಿರ್ತಕ್ಕಂಥ ಸಂಬಂಧಗಳು ದೂರ ಆಗುವಂತ ಹಂತದಲ್ಲಿ ಸಮಾಜವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಯಾವುದು ಸಾಧನ ಅಂತ ಕೇಳಿದ್ರೆ, ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿ ಧರ್ಮದ ಬಗ್ಗೆ ಬೋಧನೆ ಮಾಡುವಂತ ಕೆಲಸಗಳನ್ನೇನಾದ್ರೂ ಮಾಡಬಹುದಾ? ಧರ್ಮದ ಚಿಂತನೆಯನ್ನ ಮಕ್ಕಳಿಗೆ ಕಲಿಸಿಕೊಡುವಂತ ಕೆಲಸಗಳೇನಾದ್ರೂ ಮಾಡಬಹುದಾ? ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಕೇಳಿದ್ರೆ, ನಾನೊಬ್ಬ ಧಾರ್ಮಿಕ ಪರಿಷತ್ತಿನ ಸದಸ್ಯನಾಗಿ ಹಿಂದೂ ಧರ್ಮ ಕಡೆಗೂ ನಮ್ಗೆ ಗೊತ್ತಿದೆ, ಇದು ಜಗತ್ತಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಧರ್ಮ, ಮತ್ತೆ ಜಗತ್ತಿಗೆ ಮಾರ್ಗದರ್ಶನ ಮಾಡುತ್ತೆ. ಭಾರತ ಮತ್ತೆ ಜಗದ್ಗುರು ಆಗ್ತಾಳೆ, ಇದು 100ಕ್ಕೆ 100 ನಿಶ್ಚಿತ. ಆದ್ರೆ ನಾವು ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ನಾವು ಅನೇಕ ವರ್ಷಗಳಿಂದ ಸಮಾಜದಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಪರಿಣಾಮ, ಈ ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳು ನಮ್ಮ ಸಮಾಜದಲ್ಲಿರ್ತಕ್ಕಂಥ ನೆಲ, ಜಲ, ಪರಿಸರವನ್ನು ರಕ್ಷಣೆ ಮಾಡುವಂತ ಚಿಂತನೆಯನ್ನ ಮಾಡಬೇಕು. ಆ ಕಡೆಗೂ ಸಮಾಜವನ್ನು ಕೊಂಡೋಗ್ಬೇಕು ಅಂತ ಯೋಚನೆಗಳಾಯ್ತು. ಕೋವಿಡ್ ನಂತ ಸಂದರ್ಭದಲ್ಲಿ ಜಯಂತನಿಗೆ ಗೊತ್ತಿದೆ, ನಮ್ಮ ಪುತ್ತೂರಲ್ಲಿ ಒಂದು ಯೋಚನೆ ಮಾಡಿದ್ವಿ. ಜನ ಎಲ್ಲೋ ಮನೆಯಲ್ಲಿದ್ದಾರೆ, ನಾವೇನಾದ್ರೂ ಇವತ್ತು ಧಾರ್ಮಿಕ ಕೇಂದ್ರಗಳ ಮುಖಾಂತರ ಗದ್ದೆ ಬೇಸಾಯವನ್ನ ಮತ್ತೆ ಜನರಿಗೆ ತಿಳಿಸುವಂತ ಕೆಲಸ ಮಾಡಬಹುದಾ? ಮುಂದಿನ ಪೀಳಿಗೆ ಅಕ್ಕಿಯಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಅದು ಮರದಲ್ಲಿ ಅಲ್ಲ, ಗದ್ದೆಯಲ್ಲಿ ಬೆಳೆಯುವಂತ ಭತ್ತದ ಪೈರಿನಲ್ಲಿ ಸಿಗುವುದು ಅಂತ ಹೇಳುವುದನ್ನು ಕಲಿಸಿಕೊಡಬಹುದು ಅಂತ ಯೋಚನೆ ಮಾಡಿದೆವು. ಸುಮಾರು 24 ದೇವಸ್ಥಾನಗಳ ಮುಖಾಂತರ 110 ಎಕರೆಯಲ್ಲಿ ಭತ್ತದ ಬೇಸಾಯವನ್ನು ಮಾಡೋದ್ರ ಮುಖಾಂತರ, ಅದು ದೇವಸ್ಥಾನ ಅಂತ ಹೇಳಿದ್ರೆ ಅದು ಕೇವಲ ಪೂಜೆ ಪುನಸ್ಕಾರ ಆರತಿಯ ಕೇಂದ್ರ ಮಾತ್ರ ಅಲ್ಲ, ಅದು ಈ ಸಮಾಜಕ್ಕೆ ಪ್ರೇರಣೆಯನ್ನು ಕೊಡುವಂತ ಕೇಂದ್ರ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಯನ್ನು ತಮ್ಮ ಕಣ್ಣ ಮುಂದೆ ಇಡ್ತಾ ಇದ್ದೀನಿ. ಇವತ್ತು
ಈ ರೀತಿಯ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಯೋಚನೆಗಳಾಯಿತು. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಕೃಷ್ಣರಿದ್ದಾರೆ. ಮೊನ್ನೆ ನಾವು ಚರ್ಚೆ ಮಾಡಿದ್ದೀವಿ. ವಿಟ್ಲದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲೂ ಈ ರೀತಿಯ ಯೋಚನೆಗಳಾಗಬೇಕು. ನೂರಾರು ಮಕ್ಕಳಿಗೆ ಧಾರ್ಮಿಕತೆಯ ಬಗ್ಗೆ ವಾರಕ್ಕೆ 1 ಗಂಟೆ ಆದರೂ ಈ ರೀತಿಯ ಚಿಂತನೆಯನ್ನು ಕೊಡುವಂಥ ಕೆಲಸಗಳಾಗಬೇಕು. ಆದಾಗ ಮಾತ್ರ ಧರ್ಮದ ಉಳಿವು ಸಾಧ್ಯ ಅಂತ ಹೇಳುವಂಥ ಯೋಚನೆಯನ್ನ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮೆಲ್ಲರ ಮುಂದೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಪ್ರಕೃತಿ ಆರಾಧಕರು ಹಿಂದೂ ಸಮಾಜ. ಸಾವಿರಾರು ವರ್ಷಗಳಿಂದ ಪ್ರಕೃತಿಯನ್ನೇ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದು. ಪ್ರಕೃತಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದಿದ್ರೆ ಅದರಲ್ಲಿ ವಿಕೃತಿಯನ್ನು ಮೆರೆಯುವಂಥ ಕೆಲಸಗಳು ಈ ದೇಶದಲ್ಲಿ ಆಗ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ ಯಾವ ರೀತಿ ಸಮಾಜದ ಮೇಲೆ ವಿಕೃತಿಯನ್ನು ಮೆರಿತಾ ಇದ್ದಾರೆ. ನಮ್ಮ ನಂಬಿಕೆಯ ಮೇಲೇನೆ ದಾಳಿ, ನಮ್ಮ ಭಾವನೆಗಳ ಮೇಲೇನೆ ದಾಳಿ, ಭಯೋತ್ಪಾದನೆಯ ಮುಖಾಂತರ, ಲವ್ ಜಹಾದಿನ ಮುಖಾಂತರ, ಗೋವು ಹತ್ಯೆಯ ಮುಖಾಂತರ ಹಿಂದೂ ಸಮಾಜವನ್ನು ನಾಶ ಮಾಡ್ತೀವಿ. ಇದು ನಾನು ಯಾರನ್ನು ನೀವೇನೋ ಅಂತ ಗ್ರಹಿಸಬೇಕು ಅಂತಿಲ್ಲ, ಇದು ಸತ್ಯವಾಗಿರ್ತಕ್ಕಂಥ ವಿಚಾರಗಳನ್ನೇ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜದ ನಂಬಿಕೆಗಳನ್ನೇ ನಾಶ ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ಈ ದೇಶವನ್ನ ನಾಶ ಮಾಡಬೇಕು ಅಂತ ಚಿಂತನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದಷ್ಟು ದುಷ್ಟಶಕ್ತಿಗಳು ಈ ದೇಶದಲ್ಲಿ ವಿಕೃತಿಯನ್ನು ಮೆರಿತಾ ಇದ್ದಾರೆ. ಆದರೆ ಪ್ರಕೃತಿ ಆರಾಧಕರಾಗಿರ್ತಕ್ಕಂಥ ನಮಗೆ ಈ ಪ್ರಕೃತಿಯನ್ನು ಬಿಟ್ಟರೆ, ಈ ನೆಲವನ್ನು, ಭೂಮಿಯನ್ನು ಬಿಟ್ಟರೆ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇವತ್ತು ಬರಬೇಕಾದ್ರೆ ಒಂದೆಲ್ಲ ಮಾಧ್ಯಮದಲ್ಲಿ ನೋಡಿದೆ, ನಾವು ಎಣಿಸಿದಂತೆ ಯಾವುದೂ ನಡೆಯುವುದಿಲ್ಲ. ಯಾವಾಗ ಕೋವಿಡ್ ಬಂತ ಆವಾಗ ನಮಗೆ ತುಳಸಿಯ ಮಹತ್ವ ಗೊತ್ತಾಯ್ತು. ಸಂತರು ಹಿರಿಯರುಗಳು ಹೇಳ್ತಾ ಇದ್ರಲ್ಲ, ತುಳಸಿಯನ್ನು ಪೂಜೆ ಮಾಡಬೇಕು, ತುಳಸಿಯ ಕನಿಷ್ಠ ಒಂದು ಸಂಜೆ ಹೊತ್ತಿನಲ್ಲಿ ಒಂದು ಆರತಿ ಆದ್ರೆ ಇಡೀ ಬೆಳಿಗ್ಗೆ ತುಳಸಿಯ ಬೆಳಕು ಸ್ವಲ್ಪ ನೀರಾದ್ರೆ ಹಾಕಿ ಅಂತ ಹೇಳ್ತಾ ಇದ್ರು. ಅದು ನಮಗದು ಪುರುಸೋತ್ತಿರಲಿಲ್ಲ. ಕೋವಿಡ್ನ ಸಂದರ್ಭದಲ್ಲಿ ಮಹಾಮಾರಿ ಇಡೀ ಜಗತ್ತಿಗೆ ಬಂದಾಗ ಎಲ್ಲರೂ ಕಟ್ಟ ಕಡೆಗೆ ಬಂದಿದ್ದಲ್ಲಿ ಎಲ್ಲಿಗೆ ಅಂತ ಕೇಳಿದ್ರೆ, ಬಿಸಿನೀರಿಗೆ ಒಂದು ಎಲ್ಲಾದರೂ ತುಳಸಿ ಹಾಕಿ ಅಂತ ಹೇಳಿದಾಗ ನಮ್ಗೊಂದಷ್ಟು ಗೊತ್ತಾಗಿರ್ಬೋದು ಅಂತ ಅನಿಸುತ್ತೆ ನನಗೆ ಆ ತುಳಸಿಯ ಶ್ರೇಷ್ಠತೆ. ಯಾಕೆ ಅಂತ ಕೇಳಿದ್ರೆ, ಈ ಧರ್ಮನೇ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮೂಲ ನಂಬಿಕೆಗಳನ್ನು ಹೊಂದಿರತಕ್ಕಂಥ ಧರ್ಮ ನಮ್ಮದು. ನಮ್ಗೆ ಗೊತ್ತಿಲ್ಲ ಇದು ಸಮಾಜ. ಈ ಧರ್ಮ ಕೊಟ್ಟಿರ್ತಕ್ಕಂಥ ಎಲ್ಲ ವೈಜ್ಞಾನಿಕವಾಗಿ ಸತ್ಯವಾಗಿರ್ತಕ್ಕಂಥ ನಂಬಿಕೆಗಳು. ಅದು ಗೋವು ಇರ್ಬೋದು, ಹಟ್ಟಿ ಇರ್ಬೋದು, ಅಶ್ವತ್ಥ ಮರ ಇರ್ಬೋದು, ತುಳಸಿ ಇರ್ಬೋದು, ಪ್ರತಿಯೊಂದು 100ಕ್ಕೆ 100 ವೈಜ್ಞಾನಿಕವಾಗಿ ಸತ್ಯ ಆಗಿರ್ತಕ್ಕಂಥ ಮೂಲ ನಂಬಿಕೆಗಳು ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಮೂಢನಂಬಿಕೆಗಳು ಅಂತ ಕೆಲವರು ಹೇಳ್ತಾರೆ. ಆ ನಂಬಿಕೆಗಳನ್ನು ಮರಿಬೇಕು, ಆ ನಂಬಿಕೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾರೆ. ನಾವು ಹೌದಾ ಅಂತ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡ್ತೇವೆ. ಯೋಚನೆ ಮಾಡಬೇಕಲ್ಲ ನಾವು. ಈ ರೀತಿಯ ಮೂಢನಂಬಿಕೆಗಳನ್ನು ಉಳಿಸುವುದಕ್ಕೋಸ್ಕರ ನಾವು ಚಿಂತನೆ ಮಾಡದೇ ಇದ್ರೆ, ನನಗೆ ಹೇಳಲಿಕ್ಕೆ ಬಂದದ್ದು, ಇವತ್ತು ಪ್ರಕೃತಿಯೇ ನಮಗೆ ಮುನಿಯುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಬಿಸಿಲಿನ ತಾಪಮಾನ ಬಹಳಷ್ಟು ಏರ್ತಾ ಇದೆ. ಇವತ್ತು ಬರಬೇಕಾದ್ರೆ ಒಬ್ಬ ದೊಡ್ಡ ಕೃಷಿಕರ ಗುಡ್ಡೆಗೆ ಸುಮಾರು 10 ಎಕರೆ ಗುಡ್ಡೆ ಪೂರ್ತಿ ಭಸ್ಮ ಆಯ್ತು. ನಮ್ಮ ಹತ್ರ ಯಾವ ಶ್ರೇಷ್ಠ ವಿಜ್ಞಾನ ಇದ್ರೆ ಏನು ಪ್ರಯೋಜನ? ಪ್ರಕೃತಿಯ ಮುಂದೆ, ದೇವರ ಸಂಕಲ್ಪದ ಮುಂದೆ ಯಾವುದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಶ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ, ಸತ್ವಯುತವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಪುಣ್ಯಭೂಮಿ, ಕರ್ಮಭೂಮಿ, ದೇವಭೂಮಿ ನಮ್ಮದು. ಹೇಳಿದ್ರು ಸಂತರು, ತಪಭೂಮಿ ನಮ್ಮದು. ನಮ್ಮ ಇದನ್ನು ಬಿಟ್ಟು ಭೋಗಭೂಮಿಯನ್ನಾಗಿ ಮಾಡ್ಲಿಕ್ಕೆ ಹೋದ್ರೆ ಈ ಸಮಾಜ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆಧುನಿಕತೆಗೆ ನಾವೇನೂ ಅಡ್ಡಿ ಇಲ್ಲ. ಚಂದ್ರನ ಹತ್ರ ಹೋಗಿದ್ದೀವಿ ನಾವು. ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ತೋರಿಸಿರ್ತಕ್ಕಂಥ ತಾಕತ್ತು, ಕ್ಷಾತ್ರ ತೇಜಸ್ಸು ಹಿಂದೂ ಸಮಾಜಕ್ಕಿದೆ. ಯಾಕೆ ಅಂತ ಕೇಳಿದ್ರೆ, ಒಂದು ಬದಲಾವಣೆಯನ್ನು ನಾವು ಮಾಡ್ಕೊಳ್ಬೇಕು. ನಮ್ಮೆಲ್ಲರ ಭಾವನೆಗಳಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿಯ ಆಧಾರದಲ್ಲಿ, ಇಂಗ್ಲಿಷರು ಕೊಟ್ಟು ಹೋಗಿರ್ತಕ್ಕಂಥ ಉಡುಗೊರೆ ಆಧಾರದಲ್ಲಿ ನಮ್ಮ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಎಂಥದ್ದು ಅಂತ ಕೇಳಿದ್ರೆ, ಭಾರತ ಜಗತ್ತಿಗೆ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ರೆ, ನನಗೂ ಸಣ್ಣನಿಂದ ಗೊತ್ತಿದ್ದದ್ದೇನು ಅಂತ ಕೇಳಿದ್ರೆ 0 ಅಂತ. ನನ್ನ ಗಣಿತದ ಶಿಕ್ಷಕರಿದ್ರು, ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಇದು ಸತ್ಯ ಮಾತು ಹೇಳ್ತಾರೆ. ಈ ದೇಶ ಪ್ರಶ್ನೆ ಕೇಳಿದಾಗ, ನೋಡಪ್ಪ ಭಾರತ ಜಗತ್ತಿಗೆ ಕೊಟ್ಟದ್ದೇನು ಅಂತ ಕೇಳಿದ್ರೆ, ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ 0 ಅಂತ. ಅಂದ್ರೆ 0ಯನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಭಾರತ ಅಂತ. ಆದ್ರೆ ನಾವು ಅದನ್ನೇ ತಿಳ್ಕೊಂಡು ಬಂದಿದ್ದೀವಿ. ನಮ್ಮ ಮನಸ್ಸಲ್ಲಿ ಗಟ್ಟಿ ಕೂತಿದೆ, ಜಗತ್ತಿಗೆ ಕೊಟ್ಟದ್ದು ನಾವು 0 ಅಂತ. ಉಲ್ಟಾ, ಜಗತ್ತಿಗೆ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು. ಆರೋಗ್ಯದ ಬಗ್ಗೆ ನಾವು ಇವತ್ತು ಬಾಬಾ ರಾಮದೇವ್ ಅವರನ್ನ ಯೋಗ ಗುರು ಅಂತ ಕರಿತಾ ಇದ್ದೀವಿ. ಆ ಯೋಗ ಗುರು ಕೊಟ್ಟಿರ್ತಕ್ಕಂಥ, ಇವತ್ತು ಪ್ರಚಾರ ಮಾಡಿರ್ತಕ್ಕಂಥ ಆಧಾರದಲ್ಲಿ ಜಗತ್ತಿನ ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇವತ್ತು ಈ ದೇಶದ ಪ್ರಧಾನಿ ಜನವರಿ 21ನೇ ತಾರೀಕಿಗೆ ಇಡೀ ದೇಶದಲ್ಲಿ ಯೋಗ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ರೆ,
ಜಗತ್ತಿನ 100 ರಾಷ್ಟ್ರಗಳಲ್ಲಿ ಆ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತ ಜಗತ್ತಿಗೆ ಯೋಗವನ್ನು ಕೊಡುಗೆಯಾಗಿ ಕೊಟ್ಟಿದೆ ಇಲ್ವಾ? ಯೋಚನೆ ಮಾಡಬೇಕಲ್ಲ ನಾವು. ಆಯುರ್ವೇದ, ವಿಜ್ಞಾನ, ನಮ್ಮ ಈ ದೇಶದಲ್ಲಿ ಎಷ್ಟೆಷ್ಟು ಪುರಾತನವಾಗಿರ್ತಕ್ಕಂಥ ಋಷಿ ಮಹರ್ಷಿಗಳು ಆರೋಗ್ಯದ ಬಗ್ಗೆ, ವಿಜ್ಞಾನದ ಬಗ್ಗೆ, ಗಣಿತದ ಬಗ್ಗೆ, ಭೌತಶಾಸ್ತ್ರದ ಬಗ್ಗೆ, ಆಕಾಶದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ನಮಗೆ ಅನಿಸ್ಲೇ ಇಲ್ಲ. ನಮ್ಮ ದೇಶದಲ್ಲಿ ಇದೆಲ್ಲ ನಡೀತಾ ಇತ್ತು ಅಂತ ಹೇಳೋದು ಅನಿಸ್ಲೇ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಇತ್ತೀಚೆಗೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೇಳಿದರು, ಭಾರತದ ಗೋವಿನ ತಳಿ ಗೀರ್ ತಳಿಯಲ್ಲಿ ಚಿನ್ನ ಸಿಗತ್ತೆ ಅಂತ. ಆಗ ನಮ್ಗೆ ಅನ್ನಿಸ್ತು, ಹೌದಾ ಚಿನ್ನ ಸಿಗ್ತದ ಅಂತ. ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಆ ಗೋವಿನ ತಳಿ ಅದು ಕೊಡುವಂತ ಮೂತ್ರ ಇರ್ಬೋದು, ಅದು ಕೊಡುವಂತ ಹಾಲಿರ್ಬೋದು, ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆರೋಗ್ಯವರ್ಧಕವಾಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಅದಕ್ಕೋಸ್ಕರ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗೋವಿನ ತಳಿ ಯಾವುದು ಅಂತ ಕೇಳಿದ್ರೆ ಗೀರ್ ಅಂತ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೇಳಿದ್ರು. ಓ ಹೌದಾ ಅಂತ ನಮ್ಗಾಯ್ತು. ನಾನು ಹೇಳ್ತಾ ಇರ್ತಕ್ಕಂಥ ಇದು, ನಮ್ಮತನವನ್ನು ನಾವೇನಾದ್ರೂ ಮರೆತುಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ದೊಡ್ಡದಾಗಿರ್ತಕ್ಕಂಥ ಅಪಾಯ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವೆಲ್ಲ ಈ ಚಿಂತನೆಯನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹಿಂದೂ ಸಮಾಜದ ಅತ್ಯಂತ ಮೂಲ ನಂಬಿಕೆಗಳನ್ನು ಶ್ರೇಷ್ಠವಾಗಿ ಉಳಿಸಿಕೊಳ್ಳುವತ್ತ ಚಿಂತನೆ ಮಾಡದೆ ಹೋದ್ರೆ, ನಮ್ಮ ಕುಟುಂಬ ಪದ್ಧತಿ ಇರ್ಬೋದು, ನಮ್ಮ ಧರ್ಮದ ಬಗ್ಗೆ ಇರ್ಬೋದು, ನಾವು ಅದನ್ನು ಅತ್ಯಂತ ಆಳವಾಗಿ ಚಿಂತನೆ ಮಾಡದೆ ಹೋದ್ರೆ, ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸದೆ ಹೋದ್ರೆ ದೊಡ್ಡದಾಗಿರ್ತಕ್ಕಂಥ ಅವಾಂತರಗಳು ನಮ್ಮ ಕಣ್ಣ ಮುಂದೆ ಇರುತ್ತೆ. ಒಂದೇ ಒಂದು ಉಲ್ಲೇಖ ಮಾಡ್ತೀನಿ. ನಾನು 2 ಸಿನಿಮಾವನ್ನು ಯಾವಾಗಲೂ ಹೇಳ್ತಾ ಇರೋದು ಇದೆ. ಮೊನ್ನೆ ಕಾಂತಾರ ಅಂತ ಒಂದು ಸಿನಿಮಾ ಬಂತು. ಆದರೆ ಸ್ವಲ್ಪ ಹಿಂದೆ 2-3 ವರ್ಷಗಳ ಹಿಂದೆ ಬಾಹುಬಲಿ ಅಂತ ಒಂದು ಸಿನಿಮಾ ಬಂತು. ನಾನು 2 ಸಿನಿಮಾವನ್ನು ನೋಡಿದ್ದೇನೆ. ಹೆಚ್ಚು ಸಿನಿಮಾ ನೋಡುವಂಥ ಸಮಯವೂ ಇಲ್ಲ, ಅವಕಾಶವೂ ಇರೋದಿಲ್ಲ. ಆ ಬಾಹುಬಲಿ ಸಿನಿಮಾ ಬಂದಾಗ ಕೋಟ್ಯಾಂತರ ಹಣ ಖರ್ಚು ಮಾಡಿ ಆ ಬಾಹುಬಲಿ ಸಿನಿಮಾವನ್ನು ಮಾಡಿದರು. ಚೆನ್ನಾಗಿತ್ತು, ಬಹಳ ಹಣ ಗಳಿಕೆಯೂ ಆಯಿತು, ಎಲ್ಲ ಪ್ರಚಾರನೂ ಆಯಿತು. ಆದರೆ ಕೇವಲ 4-5 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಇವತ್ತು ಕಾಂತಾರ ಸಿನಿಮಾ ಜಗತ್ತಿನಾದ್ಯಂತ ಜನ ಬಂದು ನೋಡಿದ್ರು, ಅತ್ಯಂತ ಶ್ರೇಷ್ಠ ಸಿನಿಮಾ ಅಂತ ಹೇಳಿದ್ರು. ಇವತ್ತು ಜಗತ್ತಿನ ಆಸ್ಕರ್ ಪ್ರಶಸ್ತಿಯತ್ತ ಈ ಕಾಂತಾರ ಸಿನಿಮಾ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕಾರಣ ಏನಪ್ಪಾ ಅಂದರೆ ಹಣದ ಖರ್ಚಿನ ಕಾರಣ ಅಲ್ಲ. ಹಿಂದೂ ಧರ್ಮದ ಕ್ಷಾತ್ರ ತೇಜಸ್ ಏನಿದೆ, ಈ ಧರ್ಮದ ನಂಬಿಕೆಗಳೇನಿದೆ, ಅದನ್ನು ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಒಂದು ಸಿನಿಮಾ ಇದ್ರೆ ಅದು ಕಾಂತಾರ. ಅದಕ್ಕೋಸ್ಕರ ಲಕ್ಷಾಂತರ ಜನ ಅದನ್ನು ನೋಡುವಂತ ಕೆಲಸ ಮಾಡಿದ್ರು, ಸಾವಿರಾರು ಜನ ಪ್ರಚಾರವನ್ನು ಪಡ್ಕೊಳ್ತಾ ಸಿನಿಮಾ. ಇದು ಹಿಂದೂ ಸಮಾಜದ ತಾಕತ್ತು, ಕ್ಷಾತ್ರ ತೇಜಸ್ಸು. ನಾವು ಮರಿತಾ ಹೋಗ್ತೀವಿ. ನಮ್ಮ ಧರ್ಮದ ಮೇಲೆ ಒಂದಷ್ಟು ಆಕ್ರಮಣಗಳಾದಾಗ ಅದನ್ನು ಮರೆಯುವಂತ ಕೆಲಸಗಳಾಗತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಪ್ರಕೃತಿಯ ಆರಾಧಕರಾಗಿರ್ತಕ್ಕಂಥ ನಾವು ವಿಕೃತಿಗಳು ಬಂದಾಗ ಅದನ್ನು ಎದುರಿಸುವಂತ ಯೋಚನೆಯನ್ನ, ಆ ಛಾತಿಯನ್ನ ಬೆಳೆಸ್ಕೊಳ್ಳುವಂತ ಅವಶ್ಯಕತೆಗಳು ಇವತ್ತಿನ ದಿನಗಳಲ್ಲಿದೆ. ಮನುಷ್ಯ ಅವನು ಮಾಡಿರ್ತಕ್ಕಂಥ ಹುಟ್ಟಿನಿಂದ ಯಾವ ಜಾತಿಯಲ್ಲಿ ಕೆಲಸ ಮಾಡಿದ್ರು ಹುಟ್ಟಿನಿಂದ ಯಾವುದೇ ಜಾತಿಯಲ್ಲಿದ್ದರೂ ಸಹ ಅವನು ಮಾಡಿರ್ತಕ್ಕಂಥ ಕರ್ಮದ ಆಧಾರದಲ್ಲಿ ಅವನ ಶ್ರೇಷ್ಠನಾಗ್ತಾನೆ, ಮಹಾತ್ಮನಾಗ್ತಾನೆ. ನಮ್ಗೆಲ್ರಿಗೂ ಗೊತ್ತಿದೆ, ರಾಮಾಯಣದಲ್ಲಿ ರಾವಣ ಯಾರು ಅಂತ ಕೇಳಿದ್ರೆ ಅವ ಬ್ರಾಹ್ಮಣ, ರಾಮ ಯಾರು ಅಂತ ಕೇಳಿದ್ರೆ ಅವ ಕ್ಷತ್ರಿಯ. ಯಾರು ಶ್ರೇಷ್ಠರಾದ್ರು, ಯಾರು ಮಹಾತ್ಮರಾದ್ರು? ವಿಕೃತಿಯನ್ನೇ ಮೆರೆದಿರ್ತಕ್ಕಂಥ ರಾವಣ ಅವನು ಅಧರ್ಮವನ್ನು ನಡೆಸ್ಕೊಂಡು ಹೋದ, ಅವನು ಕೊನೆಗೆ ಸತ್ತ. ಆದರೆ ಧರ್ಮದ ಆಧಾರದಲ್ಲಿ ಪಿತೃವಾಕ್ಯ ಪರಿಪಾಲಕನಾಗಿ ಶ್ರೇಷ್ಠ ರಾಜಧರ್ಮವನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಆದರ್ಶ ಪುರುಷ ಪ್ರಭು ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಪುರುಷನಾದ, ಮಹಾತ್ಮನಾದ, ಅವನು ಕ್ಷತ್ರಿಯ. ನಾವು ಇವತ್ತು ಜಾತಿಯ ಆಧಾರದಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಲ್ಲ, ಅವರವರ ಕರ್ಮಾಂಗಗಳ ಆಧಾರದಲ್ಲಿ, ಅವರು ಮಾಡುವಂತಹ ಸಾಧನೆಗಳ ಆಧಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠ ಮಟ್ಟಕ್ಕೆ ತಲುಪಿಸಬಹುದು ಅಂತ ತೋರಿಸಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳಿದೆ, ಒಂದೆರಡಲ್ಲ. ರಾಮನಿಗೆ ಯಾರು ಪ್ರೇರಣೆ ಕೊಟ್ಟರು ಅಂತ ಕೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು. ಬೇಡರ ಜಾತಿಯವನಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿ. ರಾಮ ಲಕ್ಷ್ಮಣರು ಚಿಕ್ಕವರಿದ್ದಾಗ ಅಲ್ಲಿ ಅವರಿಗೆ ಮಹರ್ಷಿಗಳಿಗೆ, ಸಂತರಿಗಳಿಗೆ, ಋಷಿಮುನಿಗಳಿಗೆ ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ, ರಕ್ಕಸರು ಅಡ್ಡಿ ಆಗ್ತಾ ಇದ್ದಾರೆ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಮುಖಾಂತರ ರಕ್ಕಸರ ಸಂಹಾರ ಮಾಡಿದ್ರು. ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿ ಕ್ಷೇತ್ರಗಳ ಅಭಿವೃದ್ಧಿಯ ಮುಖಾಂತರ ಹಿಂದೂ ಧರ್ಮದ ರಕ್ಷಣೆಗೂ ನಾವು ಒಂದಷ್ಟು ಚಿಂತನೆಯನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಈ ಜಾಗಕ್ಕೆ ಪ್ರಪ್ರಥಮ ಬಾರಿಗೆ ಬಂದೆ. ಬಹಳಷ್ಟು ಖುಷಿ ಆಯಿತು, ಬಹಳಷ್ಟು ಪ್ರೇರಣೆಗೊಂಡೆ. ತಾಯಿ ಕಾಳಿಕಾಂಬೆಯ ಕ್ಷೇತ್ರ ಇದು. ನಮಗೆಲ್ಲರೂ ಪ್ರೇರಣೆ ಏನಪ್ಪಾ ಅಂತ ಕೇಳಿದ್ರೆ, ಅಧರ್ಮಗಳು ಬಂದಾಗ
ತಾಯಿ ದುರ್ಗಾ ಮಾತೆ ಚಂಡಿ ಚಾಮುಂಡಿಯಾಗಿ, ಕಾಳಿಕಾ ಮಾತೆಯಾಗಿ, ಭದ್ರಕಾಳಿಯಾಗಿ, ರಕ್ತೇಶ್ವರಿಯಾಗಿ ಅಧರ್ಮಿಗಳನ್ನು ನಾಶ ಮಾಡಿರ್ತಕ್ಕಂಥ ಉದಾಹರಣೆ ಇರತಕ್ಕಂಥ ಧರ್ಮ ನಮ್ಮದು. ಇವತ್ತಿನ ಅವಶ್ಯಕತೆನೇ ಮದುವೆ. ಜೊತೆಗೆ ಮತ್ತೊಬ್ಬ ಶ್ರೇಷ್ಠ ಪುರುಷ ಯಾರು ಅಂತ ಕೇಳಿದ್ರೆ ಆಂಜನೇಯ. ಸೇವೆಗೆ ಇನ್ನೊಂದು ಹೆಸರು ಯಾರು? ಜಗತ್ತಿನಲ್ಲಿ ಆಂಜನೇಯಂತ ಬೇರೆ ಸೇವೆಗೆ ಇನ್ನೊಂದು ಹೆಸರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಾಂಬವಂತ ಹೇಳಿದ, ನೀನು ಶ್ರೀಲಂಕೆಗೆ ಹಾರು, ಸೀತಾಮಾತೆಯನ್ನು ಹುಡ್ಕೊಂಡು ಬರಬೇಕು ಅಂತ ಹೇಳಿದಾಗ ನನಗಷ್ಟು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಸಹ ಒಬ್ಬನ ಪ್ರೇರಣೆಯಿಂದ 100 ಯೋಜನ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯನ್ನು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬಂದ. ಕಟ್ಟ ಕಡೆಗೆ ರಾಮರಾವಣರ ಯುದ್ಧದಲ್ಲಿ ಅಸುರರ ಸಂಹಾರ ಆದ ನಂತರ ಆ ಲಂಕೆಗೆ ನೀನೇ ಅಧಿಪತಿಯಾಗಿ ಅಂತ ಹೇಳಿದ್ರೆ ಆಂಜನೇಯ ಹೇಳ್ತಾನೆ, ಪ್ರಭು ಶ್ರೀರಾಮಚಂದ್ರ, ನಿನ್ನ ಹೃದಯದಲ್ಲಿ ಮಾತ್ರ ನನಗೊಂದಷ್ಟು ಜಾಗವನ್ನ ಕೊಡು, ಬೇರೆ ಯಾವುದೇ ಸಿಂಹಾಸನದ ಅಗತ್ಯ ನನಗಿಲ್ಲ ಅಂತ ಹೇಳಿರ್ತಕ್ಕಂಥ ಜಗತ್ತಿನ ಅತ್ಯಂತ ಶ್ರೇಷ್ಠ ಸೇವಕ ಆಂಜನೇಯ. ಆಗ ಆಂಜನೇಯನ ಕ್ಷೇತ್ರ ಇರ್ತಕ್ಕಂಥ ಜಾಗ ಇದು. ಅದಕ್ಕೋಸ್ಕರ ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಿಶ್ಚಯ ಮಾಡಬೇಕಾಗಿರ್ತಕ್ಕಂಥ, ಸಂಕಲ್ಪ ಮಾಡಬೇಕಾಗಿರ್ತಕ್ಕಂಥದ್ದು, ಈ ಪವಿತ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ. ಬ್ರಹ್ಮಕಲಶೋತ್ಸವ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂ ಧರ್ಮದ ಬಗ್ಗೆನೂ ನಮ್ಮ ಸಮಾಜದ ಬಗ್ಗೆನೂ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಆ ತಾಯಿ ಕಾಳಿಕಾಂಬೆಯ ಪ್ರೇರಣೆಯಿಂದ, ಆಂಜನೇಯನ ಅನುಗ್ರಹದಿಂದ ನಾವು ಒಂದಷ್ಟು ಸಮಾಜಮುಖಿಯಾಗಿರ್ತಕ್ಕಂಥ ಹಿಂದೂ ಸಮಾಜ, ಧರ್ಮ, ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಮಾಡಿಕೊಳ್ಳುವುದರ ಮುಖಾಂತರ ಮುಂದಿನ ಪೀಳಿಗೆಯನ್ನು ಅದೇ ರೀತಿಯಲ್ಲಿ ಮುಂದೆ ಕೊಂಡೋಗುವುದರ ಮುಖಾಂತರ ಭಾರತವನ್ನ ಜಗದ್ಗುರು ಮಾಡಬೇಕು. ರಾಮರಾಜ್ಯ ನಿರ್ಮಾಣ ಆಗ್ತಾ ಇದೆ, ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ಮಾತ್ರ ನಮ್ಮ ಗುರಿ ಅಲ್ಲ, ರಾಮರಾಜ್ಯವೂ ನಮ್ಮ ಗುರಿ. ಅದಕ್ಕೋಸ್ಕರ ರಾಮರಾಜ್ಯ ಆಗದೇ ಇದ್ರೆ ಮುಂದಿನ ಪೀಳಿಗೆ ಇವತ್ತು ಇಲ್ಲಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ನಮ್ಮ ಅನುಭವದ ಮಾತುಗಳು. ನಾವು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ತಿರುಗಾಡ್ತಾ ಇರ್ತೀವಿ. ಅನೇಕ ಸಂದರ್ಭಗಳು ನಮ್ಗೆ ಅನಿಸುತ್ತೆ, ಸಮಾಜ ಇವತ್ತು ಒಂದು ಕಡೆ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಸಮಾಜ, ಧರ್ಮ ನಮ್ಮದೇ ಆಗಿದ್ರು ಸಹ ಒಮ್ಮೊಮ್ಮೆ ನಾವು ತಲೆ ತಗ್ಗಿಸಿಕೊಂಡು ಕೂತ್ಕೊಳ್ತೇವೆ. ಯಾಕೆ ಅಂತ ಅವಶ್ಯಕತೆ ಇದೆ. ಹಿಂದೂ ಸಮಾಜ ನಾವೆಲ್ಲ ಒಟ್ಟಾಗಿ, ನಾವೆಲ್ಲ ಹಿಂದೂ ಅಂತ ಹೇಳುವಂತ ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲಿ ಜಾಗ ಇದೆ ಅಂತ ಕೇಳಿದ್ರೆ ಇಂಥ ಧಾರ್ಮಿಕ ಕೇಂದ್ರಗಳಲ್ಲಿ ಜಾಗ ಇದೆ. ಹೇಳಿದ್ರು, ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆಗಳ ಮಾಡಿದಾಗ ಒಂದು ವಿಭಿನ್ನವಾಗಿರ್ತಕ್ಕಂಥ ಶಕ್ತಿ ಸಿಗತ್ತೆ. ನಮ್ಮ ಮನೆಗಳಲ್ಲಿ ಮಾಡುವಂತಹ ಪ್ರಾರ್ಥನೆಗಳಿಂದ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಸಾಮೂಹಿಕ ಪ್ರಾರ್ಥನೆಗಳಲ್ಲಿರುತ್ತೆ. ಅದಕ್ಕೋಸ್ಕರ ಧಾರ್ಮಿಕ ಕೇಂದ್ರಗಳನ್ನು ಹಿರಿಯರುಗಳು, ಸಂತರುಗಳು ವ್ಯವಸ್ಥೆ ಮಾಡಿದ್ದಾರೆ. ಆ ರೀತಿಯ ಧಾರ್ಮಿಕ ಕೇಂದ್ರಗಳನ್ನು ಬೆಳೆಸುವುದರ ಮುಖಾಂತರ ಈ ಕ್ಷೇತ್ರ ಮತ್ತಷ್ಟು ಬೆಳಗಬೇಕು. ಈ ಕ್ಷೇತ್ರ ಕೇವಲ ಬ್ರಹ್ಮಕಲಶೋತ್ಸವ, ಜಾತ್ರೋತ್ಸವಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಗೆ ವರ್ಷದ 365 ದಿನ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಆದ್ರೆ ಈ ಊರಿನ, ಈ ಭಾಗದ ಎಲ್ಲ ಜನ, ಒಂದಷ್ಟು ಭಕ್ತರು, ಹೊರಗಿನ ಭಕ್ತರು ಆಗಾಗ ಈ ಕ್ಷೇತ್ರದ ದರ್ಶನವನ್ನು ಪಡ್ಕೊಂಡಾಗ ನಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಒಂದೇ ಒಂದು ಉದಾಹರಣೆಯನ್ನ ಮೆಚ್ತಾ ಇರ್ತೇನೆ, ಅನ್ಯಮತೀಯರದ್ದು. ಅನ್ಯಮತೀಯರು ವಾರಕ್ಕೆ ಒಂದು ದಿವಸ ಎಲ್ಲ ಕೆಲಸವನ್ನು ಬಿಟ್ಟು ಅವರ ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋಗ್ತಾರೆ. ಯಾಕೋಸ್ಕರ? ಅವರ ಸ್ವಂತಕ್ಕೋಸ್ಕರ ಅಲ್ಲ, ನೆನಪಿಟ್ಟುಕೊಳ್ಳಿ, ಅವರ ಧರ್ಮವನ್ನು ಉಳಿಸುವುದಕ್ಕೋಸ್ಕರ. ನಾವು ಇವತ್ತು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಇವತ್ತು ಸಮಾಜ, ಈ ಕೇಂದ್ರ, ಈ ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಸಮಾಜನೂ ಅದರ ಜೊತೆ ಹೊಂದಿಕೊಂಡು ಪ್ರತಿ ಮನೆಗಳನ್ನು ಸಂಪರ್ಕ ಮಾಡಿಕೊಂಡು, ಪ್ರತಿ ಮನೆ ಮಂದಿ ಸಹ ಈ ಕ್ಷೇತ್ರದ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ನಿರಂತರವಾಗಿ ಕ್ಷೇತ್ರವನ್ನು ಬೆಳಗುವಂತೆ ಮಾಡುವಂತ ಅತ್ಯಂತ ಅವಶ್ಯಕತೆಯ ದಿನಗಳಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕೋಸ್ಕರ ಈ ಸಂಕಲ್ಪವನ್ನು ಮಾಡುವುದರ ಮುಖಾಂತರ ಇವತ್ತೇನು ಪುನರ್ನಿರ್ಮಾಣ ಆಗಿ ಬ್ರಹ್ಮಕಲಶೋತ್ಸವ ಪಡೆದಿರತಕ್ಕಂಥ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇಡೀ ಹಿಂದೂ ಸಮಾಜಕ್ಕೆ ಒಂದು ಕಲಶದ ರೀತಿಯಾಗಿ ಕೆಲಸ ಮಾಡುವಂತ ದಿನಗಳು ಹತ್ತಿರ ಬರುತ್ತೆ ಅಂತ ಶಕ್ತಿ ಇರತಕ್ಕಂಥ ಕ್ಷೇತ್ರ, ಪುಣ್ಯಕ್ಷೇತ್ರ ಇದು. ಆ ಸಂದರ್ಭದಲ್ಲಿ ನಾವು ಧರ್ಮದ ಕಾರ್ಯದಲ್ಲಿ, ರಾಷ್ಟ್ರದ ಕಾರ್ಯದಲ್ಲಿ ಕಾಯ, ವಾಚ, ಮನಸ್ಸ ಅಳಿಲ ಸೇವೆಯನ್ನು ಸಲ್ಲಿಸೋಕ್ಕೋಸ್ಕರ ಒಂದು ಸಂಕಲ್ಪವನ್ನು ಮಾಡೋಣ. ನಾವು ಧಾರ್ಮಿಕ ಕೇಂದ್ರಗಳಿಗೆ ನಮ್ಮ ಮಕ್ಕಳನ್ನ ಕಳಿಸುವುದರ ಮುಖಾಂತರ ಅಲ್ಲೊಂದಷ್ಟು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ, ಭಜನೆ ಇರಬಹುದು, ಧಾರ್ಮಿಕ ಶಿಕ್ಷಣಗಳಿರ್ಬೋದು, ಅದರಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ನಾವು ಒಂದಷ್ಟು ಅಳಿಲ ಸೇವೆಯನ್ನು ಮಾಡ್ತೀವಿ. ಧರ್ಮವನ್ನು ಉಳಿಸುವಂತ, ರಾಷ್ಟ್ರವನ್ನು ಬೆಳಗಿಸುವಂತ ಕೆಲಸದಲ್ಲಿ ತೊಡಗಿಸಿಕೊಳ್ತೀವಿ ಅಂತ ಸಂಕಲ್ಪವನ್ನು ತಾವೆಲ್ಲರೂ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನನ್ನೆರಡು ಮಾತುಗಳನ್ನ ನನ್ನ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಪ್ರಭು ಆಂಜನೇಯನ ಚರಣ ಕಮಲಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನನಗೆ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗುವಂತ ಅವಶ್ಯಕತೆ ಇರುವ ಕಾರಣ ದಯವಿಟ್ಟು ಸಂತದ್ವಯರ ಅನುಗ್ರಹವನ್ನ, ಸಭಾ ಅಧ್ಯಕ್ಷರ ಅನುಮತಿಯನ್ನು ಪಡ್ಕೊಂಡು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರ
ನಿಮ್ಮೆಲ್ಲರ ಅನುಮತಿಯನ್ನು ಪಡ್ಕೊಂಡು ನನಗೆ ಹೋಗ್ಲಿಕ್ಕೆ ಅನುವನ್ನು ಮಾಡಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಅವರಿಗೆ ವಂದನೆಗಳು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಅವರಿಗೆ ಸ್ಮರಣಿಕೆಗಳನ್ನಿತ್ತು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸ್ವಾಮಿಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸಜ್ಜನ ಬಂಧುಗಳೇ, ಇವತ್ತು ಬ್ರಹ್ಮಕಲಶ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಬಂದಾಗುವಾಗ ತುಂಬ ಖುಷಿ ಅನಿಸ್ತದೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಚಂದದ ಒಂದು ಕಾರ್ಯಕ್ರಮ ಇಂಥೊಂದು ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳಿದರೆ ಅದು ಕಷ್ಟದ ಸಾಧ್ಯ. ಆದರೆ ನಮ್ಮ ಶ್ರೀಕೃಷ್ಣ ಗುರೂಜಿಯವರು ಈ ಕಾರ್ಯಕ್ರಮವನ್ನು ಇಷ್ಟು ಚಂದದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಅವರ ಒಂದಿಗೆ ಅವರ ಹಿಂದೆ ಈ ಗ್ರಾಮೀಣ ಪ್ರದೇಶದ ಅಂತೂ ಅವರ ಒಡನಾಟ ಎಷ್ಟುಂಟು ಅಂತ ಹೇಳಿದ್ರೆ ಇವತ್ತಿನ ಈ ವ್ಯವಸ್ಥೆಯನ್ನು ನೋಡುವಾಗ ಗೊತ್ತಾಗ್ತದೆ. ನಾನು ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೊಂದು ಕಾರಣಕರ್ತರು ಇರ್ತಾರೆ. ಆದರೆ ಕಾರಣಕರ್ತರೊಟ್ಟಿಗೆ ಹಿಂದಿರುವ ಆ ಶ್ರಮದ ಜೀವಿಯ ಶ್ರಮ ಅದಕ್ಕೆ ಬೇಕು. ಅದು ಇಲ್ಲಿ ಸ್ವಯಂ ಸೇವಕರ ತಂಡವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ನಿಜವಾಗಿಯೂ ನಾನು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇವತ್ತು ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಮೊನ್ನೆಯ ಸೀಮೆ ದೇವಸ್ಥಾನದಲ್ಲಿ ಹೊರಟಂಥ ನಮ್ಮ ಹಸಿರುವಾಣಿ ಹೊರೆಕಾಣಿಕೆಯೇ ಸಾಕ್ಷಿ. ಕೇವಲ ಅಲ್ಲಿಂದ ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಹೊರೆಕಾಣಿಕೆ ನಮ್ಮ ಸೀಮೆ ದೇವಸ್ಥಾನದಲ್ಲಿ ಮಾಡುವಂಥದ್ದು ಎಲ್ಲರ ಒಂದು ಅಪ್ರೀತಿಯ ಇದ್ದ ಕಾರಣ ಆ ದೇವಸ್ಥಾನದಿಂದ ಹೊರಡ್ತದೆ. ಹಾಗೆಯೇ ಕೃಷ್ಣ ಗುರೂಜಿಯವರು ಕೂಡ ಆವತ್ತು ಕೇಳಿಕೊಂಡಾಗ ಒಳ್ಳೆಯದಾಯಿತು, ಒಳ್ಳೆಯ ರೀತಿಯಲ್ಲಿ ಮಾಡುವ ಅಂತ ನಾವು ಸಹ ಅವರಿಗೆ ಹೇಳಿದ್ದೆವು. ಅದೇ ರೀತಿಯಲ್ಲಿ ನಡೆಯುವಂಥ ಮೊನ್ನೆ ನಡೆದಂಥ ಆಶೀರ್ವಾಣಿ ಹೊರೆಕಾಣಿಕೆ ಕೂಡ ಯಶಸ್ವಿಯಾಗಿ ಎಷ್ಟು ತುಂಬ ಗಾಡಿಗಳನ್ನು ತುಂಬ ಹೊರೆಕಾಣಿಕೆಗಳನ್ನು ನೋಡುವಾಗ ತುಂಬ ಖುಷಿ ಆಯಿತು. ಆವಾಗಲೇ ನನ್ನ ಮನಸ್ಸಲ್ಲಿ ನಾನು ನೆನೆಸಿದ್ದೆ, ಖಂಡಿತವಾಗಿಯೂ ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ತದೆ ಎನ್ನುವಂಥ ಮಾತನ್ನು ನಮ್ಮ ಮನಸ್ಸಲ್ಲಿ ಕಂಡಿತು. ಅದು ಇವತ್ತು ಇಲ್ಲಿ ಎದುರು ಹೊರೆಕಾಣಿಕೆ ಆಗೋ ಇಲ್ಲಿಯ ಆ ಒಂದು ಅಲಂಕಾರಗಳು ಎಲ್ಲವನ್ನು ನೋಡುವಾಗ ಕಾಣ್ತದೆ. ಹಾಗೆಯೇ ನಮ್ಮ ಬ್ರಹ್ಮಕಲಶೋತ್ಸವದೊಟ್ಟಿಗೆ ನಮ್ಮ ಗ್ರಾಮದ ಮನಸ್ಸು ಕೂಡ, ಅಂದರೆ ನಮ್ಮ ಭಕ್ತಾದಿಗಳ ಮನಸ್ಸು ಕೂಡ ಬ್ರಹ್ಮಕಲಶೋತ್ಸವ ಆಗಬೇಕು. ಯಾವುದೇ ನಮ್ಮೊಳಗಿನ ಭಾವನೆಗಳಿರ್ಬೋದು, ಎಲ್ಲರೂ ಈಗ ಬ್ರಹ್ಮಕಲಶೋತ್ಸವದಲ್ಲಿ ಕೂಡಿಕೊಂಡಾಗ ಮಾತ್ರ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇಲ್ಲಿ ಎಲ್ಲರೂ ಕೂಡಿಕೊಂಡು ಈ ಯಶಸ್ವಿಯಾದ ಬ್ರಹ್ಮಕಲಶೋತ್ಸವ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಆ ದೇವರುಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಿಟ್ಲಾರ ಮನೆಯ ಶ್ರೀ ಕೃಷ್ಣಯ್ಯ ಅವರಿಗೆ
ಸ್ವಯಂ ಸೇವಕರು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲಿ ಬರುವಾಗ ಇಲ್ಲಿನ ಅಚ್ಚುಕಟ್ಟುತನ ಕಾರ್ಯಕ್ರಮ, ಅದೇ ರೀತಿ ಸ್ವಚ್ಛತೆ ಇವೆಲ್ಲವೂ ಸ್ವಯಂ ಸೇವಕರಿಂದ ಸಾಧ್ಯ. ಹಣ ಕೊಡುವವರು ಎಷ್ಟೋ ಜನ ಇರ್ತಾರೆ, ಇಲ್ಲಿ ವ್ಯವಸ್ಥೆ ಮಾಡ್ಬೋದು, ಅದು ಬೇರೆ. ಆದರೆ ಇಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಸ್ಪಂದಿಸುವಂಥ ಸ್ವಯಂ ಸೇವಕರಿದ್ದರೆ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಅದು ಇಲ್ಲಿ ರೂಪುಗೊಂಡಿದೆ ಅಂತ ಹೇಳಿಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅದರಲ್ಲೂ ಕೂಡ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರು ಡಾಕ್ಟರ್ ಗೀತಾ ಪ್ರಕಾಶ್. ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ಒಬ್ಬ ಚಟುವಟಿಕೆಯ ವ್ಯಕ್ತಿ, ಅವರು ಒಬ್ಬ ಹೆರಿಗೆ ತಜ್ಞ ಆಗಿದ್ದರೂ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ಕೊಡಿಸಿಕೊಂಡು ಅದರಲ್ಲಿ ಪರಿಪೂರ್ಣವಾಗಿ ಅವರು ತನ್ನ ಶಕ್ತಿ ಮೀರಿ ದುಡಿತಾರೆ. ಇತ್ತೀಚೆಗೆ ನಮ್ಮ ಬಿಲ್ಲವ ಸಂಘದ ಒಂದು ಬೆಳ್ಳಿ ಹಬ್ಬ ಕಾರ್ಯಕ್ರಮ ಇತ್ತು. ಇದನ್ನು ಕೂಡ ತುಂಬ ಯಶಸ್ವಿಯಾಗಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬ್ರಹ್ಮಕಲಶ ನಡೆದು ಇದೀಗ ಇನ್ನು 2 ದಿವಸ ಬಾಕಿ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಕಾಳಿಕಾಂಬ ಆಂಜನೇಯ ದೇವರ ಆಶೀರ್ವಾದಗಳು ಹೇಳುತ್ತಾ ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳು. ಶ್ರೀ ಸಂಜೀವ್ ಪೂಜಾರಿ ಅವರಿಗೆ ಅಭಿನಂದನೆಗಳು. ಈಗ ವೇದಿಕೆ ಶ್ರೀ ಅಶೋಕ್ ಸಿಕೆ ಅಧ್ಯಕ್ಷರು, ಧರ್ಮಸ್ಥಳ ಜನಜಾಗೃತಿ ವೇದಿಕೆ. ಸ್ಥಳ ಸಾನ್ನಿಧ್ಯ ಕಾಳಿಕಾಂಬ ಆಂಜನೇಯ ಸ್ವಾಮಿಗೆ ಸ್ವಾಮಿನ ಮನಸಾರ ಸುಡ್ಕೊಂಡು ಅಂಚನೆ ವೇದಿಕೆಡೆ ಉಪನಂಚಿತಿನ ಅವಕ್ಕೆ ಮಾತ್ರೆಗಳ ಆಶೀರ್ವಚನ ಕೊಂಡಂಚಿತಿನ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿ ಕಣಿಯೂರು ಮೇಲಿನ ಪಾದಕಮಲಿಗೆ ಸಾಷ್ಟಾಂಗ ನಮಸ್ಕಾರ ಮಂತೊಂದು ಅಂಚನೆ ಮುಕ್ಕಂಜ ಶ್ರೀಗಳ ಪಾದಕಮಲಿಗೆ ಹಬ್ಬಬೂರದ್ದು. ಬಹುಶಃ ಎನ್ನ ಆತ್ಮೀಯರು ಬೊಕ್ಕ ಎಂಕಲ್ ಎನ್ನ ಪ್ರತಿಯೊಂದು ಕಾರ್ಯಕ್ರಮಗಳ ಮಾರ್ಗದರ್ಶಕರ ಎನ್ನಂಚಿತಿನ ಗೆಜ್ಜೆಗಿರಿ ಕ್ಷೇತ್ರದ ಗೌರವಾಧ್ಯಕ್ಷರ ಎನ್ನಂಚಿತಿನ ಇಂಥ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದ ಶ್ರೀಯುತ ಜಯಂತ ನಡುವೆ ಅಂಚನೆ ವಿಶೇಷವಾದ ವಿಟ್ಲದ ಅರಮನೆದ ಅರೆಗಳ ನಮಸ್ಕರಿಸುವ ಒಂದು ವೇದಿಕೆ ಮಾತ ಗಣ್ಯಗಳಿಗೆ ತೆರೆಬಗ್ಗುವ ಒಂದು ವೇದಿಕೆದ ಮುಂಭಾಗದ ಪಂಚತಿನ ಭಕ್ತ ಬಂಧುಲೆ ಬಾಲು ಪೊರ್ಲುಗ ಕಾರ್ಯಕ್ರಮ ಕುಕ್ಕಾಜದ ಈ ಒಂದು ಮನ್ನಡು ಬಹುಶಃ ಅವೇತೋ ತಿಂಗಳದ್ದು ಸತತ ಪ್ರಯತ್ನ ಬಾರಿ ಪೊರ್ಲುಗ ಕಾರ್ಯಕ್ರಮ ನಮ್ಮ ಮಾತರಿಗಳ ಈ ಊರದ ಕಲಿಗಳ ಪರ ಊರದ ಕಲಿಗಳ ಸೇರಿದು ಎಡ್ಡೆ ರೀತಿಯ ವಿಜೃಂಭಣೆ ಬಹುಶಃ ವಿಟ್ಲದ ಅರಮನೆದ ಅರ್ಪಣ ಲೆಕ್ಕನೆ ಪಂಚಲಿಂಗೇಶ್ವರ ದೇವಸ್ಥಾನ ನಡೆದು ಹಸಿರುವರೆ ಕಾಣಿಕೆ ಪಿದಾರ್ನಗನೆ ಈ ಒಂದು ಕಾರ್ಯಕ್ರಮದ ಯಶಸ್ಸು ಖಂಡಿತವಾದಲ್ಲ ಲೋಕಗೆ ಗೊತ್ತಾಗುವಂತ ಒಳ್ಳೆ ಸಂಶಯ ಇಜ್ಜಿ ಬಹುಶಃ ವಾಟ್ಸಪ್ ಆದಪ್ಪು ಇದನ್ನ ಸುದ್ದಿ ಬಿಡುಗಡೆ ಮಾಧ್ಯಮದ ಮುಖಾಂತರ ಮಾತರಿಗಳ ವಾಟ್ಸಪ್ನ ಮುಖಾಂತರ ಒಂಜಿ ತೂಪಿನಂಚಿತ್ತಿನ ಭಾಗ್ಯ ನಮಕ್ ಮಾತರಿಗಳ ಬೈದಂಡೆ ಬಹುಶಃ ಧರ್ಮದ ಬಗ್ಗೆ ನಮ್ಮ ಪಾತ್ರ ಬತ್ತ ಧರ್ಮ ಉರಿಪಡಾಂಡ ಧರ್ಮನ ನಮ್ಮ ದುಂಬು ಕೊನಡಾಂಡ ನಮ್ಮ ಮಾತ್ರ ಒಗ್ಗಟ್ಟಾಗೋಡು ಜಾತಿ ಭೇದ ಇಜ್ಜ ಅಂದೆ ಮಾತೆಲ್ಲ ಒಗ್ಗಟ್ಟಾವಡ ವೇದಿಕೆ ಸ್ವಾಮೀಜಿಲ ಬಂಡೇರು ಧಾರ್ಮಿಕ ಉಪನ್ಯಾಸರೆಲ್ಲ ಬಂಡೇರು.
പക്ഷെ ವೇದಿಕೆ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಅಲ್ಪ ಎಡತವೆ ಇಟ್ಟೊಂದು ಬೋರ್ಡ್ ತೋಜೊಂದುಂಡು ಮದ್ಯಪಾನ ಧೂಮಪಾನ ನಿಷೇಧಿಸಿದೆ. ನಮ್ಮ ಜನಜಾಗೃತಿ ವೇದಿಕೆ ಧರ್ಮಸ್ಥಳದ ಕಾರ್ಯಕ್ರಮ ಪೂಜಾ ಕಾವಂದೇರ್ನ ಅಡಿಟು ಬತ್ತಿನ ಜನ ಕಾರ್ಯಕ್ರಮ ಪಣಿಂಚಿನಾಗ ಮದ್ಯವರ್ಜನ ಶಿಬಿರ ಎಂಕೆ ಅವಂಜಿ ಕರ್ತವ್ಯ ಉಂಡು ಧರ್ಮಸ್ಥಳದ ನೆಟ್ ಬಹುಶಃ ಮಹಾಬಲ ಸ್ವಾಮೀಜಿಲ ಅವೇತೋ ಮಧ್ಯವರ್ಜನ ಶಿಬಿರಗಳ ಆ ಸಂದರ್ಭ ಬರ್ತದೆ ನಮಗೆ ಮಾತ್ರ ಆಶೀರ್ವಾಸನ ಕೊರ್ನ್ಯಾರು. ನಮ್ಮ ಪುನಚಿತ್ತಿನ ಗಂಗಸರ ಆ ನಿಟ್ಟು ನಮ್ಮ ಜವನ್ಯರು ಆಲ ಒಂದುಳ್ಳೇರು ಧರ್ಮನೋಲಿ ಪೌಡಂಡ ಧಾರ್ಮಿಕದ ಬಗ್ಗೆ ನಮ್ಮ ತರಕ್ಕೆ ಬರ್ತಾಂಡಲ್ಲ ಐಟುಪ್ನಚಿತ್ತಿನ ದುಷ್ಟಟ ಶಕ್ತಿ ದುಶ್ಚರ್ಯ ಪರಿಣಾಮರ್ದು ನಮ್ಮ ಜೀವನ ಮಸ್ತ್ ಆಲ ಒಂದುಂಡು ಐಕ್ ಯಾನ್ ಕಿವಿ ಮಾತುಗಳು ಬಂದಿಲ್ಲ ದೆಮ್ಮಲ್ತು ನಮ್ಮ ಜವನ್ಯರ ದುಪ್ಪು ಇಜಿನಾಂಡ ಈ ಒಂದು ದುಷ್ಟತೆಗೆ ಏರ್ಲ ಬಲಿಯಾವಂದೆ ನಮ್ಮ ಮಾತೆಲ್ಲ ಸಮಾಜ ಕಟ್ಟಗ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಸಂದೇಶ ಪ್ರಕಾರನೇ ನಮ್ಮ ಮಾತೆಲ್ಲ ಜಾತಿ ಭೇದ ಇಜ್ಜಂದೆ ಈ ಒಂಜಿ ಭಾರತದ ಸರ್ವೋನ್ನತ ಅಭಿವೃದ್ಧಿಗೆ ಬೋಡಾದ ನಮ್ಮ ಮಾತೆಲ್ಲ ಬೆನ್ಕಾಂದ್ಲ ಪನೊಂದು ಬಹುಶಃ ಮಾತೆಲ್ಲ ಪನಲೆಕ್ಕ ಈ ಒಂಜಿ ಸಭಾಂಗಣ ಈ ವೇದಿಕೆಗೆ ಈ ದೇವಸ್ಥಾನಕ್ಕೆ ಬಂದಾಗ ಮಸ್ತ್ ಖುಷಿ ಆವೊಂದುಂಡು. ಬಹುಶಃ ಈ ಮಾನಿಲದ ಈ ಒಂಜಿ ಕುಕ್ಕಾಜದ ಈ ಒಂಜಿ ಗ್ರಾಮಡ್ ಎಲ್ಲೇ ಗ್ರಾಮಡ್ ಬಹುಶಃ ಅಲಂಕಾರ ಅದುಪ್ಪು ಅದನ್ನ ವೇದಿಕೆಗೆ ಬಂದಾಗಲ್ಲ ಬರೀ ಪುರ್ಲುಡೆ ಈ ಒಂಜಿ ಸಂಘಟನೆ ಮಲ್ತಿನ ಚಿತ್ತಿನ ಮುಲ್ಪದ ಸಂಘಟಕರಿಗಳ ಬಹುಶಃ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಿಗಳ ಮತ್ತೆ ಮಾತ್ರೆಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದಿಲ್ಲ. ಅಂಚನೆ ಈ ಒಂಜಿ ಕ್ಷೇತ್ರನೇ ಎಡ್ಡೆ ರೀತಿಯ ಬೆಳಗಾರ ಪ್ರಮುಖ ಕಾರಣ ಏನಂಚಿತ್ತಿನ ಶ್ರೀ ಕೃಷ್ಣ ಗುರುಜಿ ಅರಿಗಿಲ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಈ ಒಂಜಿ ಪುಣ್ಯದ ಮನ್ನಡ ಪುಣ್ಯದ ಕೆಲಸಗಳಿಲ್ಲ ಬ್ರಹ್ಮಕಲಶೋತ್ಸವ ಪಂಡ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಈ ಊರದಕ್ಕೆ ಪ್ರತಿಯೊಂದು ಸೇರಿನ ಚಿತ್ತಿನ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಒಂಜಿ ಕಾರ್ಯಕ್ರಮ ನನ್ನ ಘಟದಿನದ ಕಾರ್ಯಕ್ರಮನ ವಿಜೃಂಭಣೆ ಬರೀ ಪೊರ್ಲುಡೆ ನಮ್ಮ ಮಾತೆಲ್ಲ ಸೇರಿದ ಮಲ್ಪಗ ಅಂತ ಪನಂದು ಎಂಕೊಂಜಿ ಅವಕಾಶ ಕೊರನೇಕೆ ಅನ್ನ ಮಾತ್ರೆಗಳ ತರತಕ್ಕ ಒಂದು ವಿಶೇಷವಾದ ನಮ್ಮ ವಿಟ್ಲಾರಮಯದ ಅರ್ಲೊಳ್ಳೇರು ನಮ್ಮ ಚಿಪ್ಪಾರು ವಿಷ್ಣುಮೂರ್ತಿ ದೇವಸ್ಥಾನ ಎಲ್ಲಂಜಿ 25ನೇ ತಾರೀಕು ಹಿಡಿದು 30ನೇ ತಾರೀಕು ಮುಟ್ಟ ಆಜಿದಂಥ ಕಾರ್ಯಕ್ರಮ ನಮ್ಮ ಮಹಾಬಲ ಸ್ವಾಮೀಜಿಲ ಅರ್ಲ ಧಾರ್ಮಿಕ ಉಪನ್ಯಾಸ ಕೊರೊಳ್ಳೇರು ನಿಖಿಲ್ ಮಾತೆಲ್ಲ ಬತ್ತ ಚಿಪ್ಪಾರದ ಈ ಒಂಜಿ ನಮ್ಮ ಮಾನಿಲ ಈ ಗ್ರಾಮಕ್ಕೆ ಗಡಿ ಭಾಗವಹಿಸಿದ ಚಿಪ್ಪಾರು ಗ್ರಾಮಡ್ಲ ಬರೀ ಪೊರ್ಲುದ ಕಾರ್ಯಕ್ರಮ ನಡಪೆರುಂಡು ನಿಖಿಲ ಮಾತ್ರೆಲ್ಲ ಪ್ರೀತಿದಿದೆ ಯಾನು ಮಾರ್ಚ್ 25ನೇ ತಾರೀಕು ಹಿಡಿದು 30 ತಾರೀಕು ಮುಟ್ಟ ನಡಪಂಚಿತ್ತಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ನಿಖಲೆ ಮಾತ್ರೆಗಳ ಹೇಳಿಕೆ ಕೊರೊಂದಿಲ್ಲ ನಿಖಿಲ್ ಮಾತೆಲ್ಲ ಪೂರ್ಣమైన ಸಹಕಾರ ಬರ್ತದೆ ನಮ್ಮ ದೇವಸ್ಥಾನದ ದೇವರನ್ನ ಕೃಪೆಗೆ ಪಾತ್ರರಾವೊಂದು ಕೇನೊಂದು ಎಂಕೆ ಈ ಒಂದು ಅವಕಾಶ ಕೊರನಿಗೆ ಮಾತ್ರೆಗಳ ಸೊಲ್ಮೇನ ಸಂದಾಯತ ಮಲ್ತೊಂದು ಎನ್ನ ರೆಡ್ಡು ಪಾತ್ರ ಅಂತವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಕಾಸರಗೋಡಿನ ಅಧ್ಯಕ್ಷರಾದ ಶ್ರೀ ಅಶ್ವಥ್ ಸಿಕೆ ಅವರಿಗೆ ಅಭಿನಂದನೆಗಳು. ಈಗ ಶ್ರೀಮತಿ ಹರ್ಷಿತಾ ವಕೀಲರು ಶ್ರೀ ಮುಕಾಂಬಿಕಾ ಕ್ಷೇತ್ರ ಕಾಲ್ಯಂಗಾಡು ಅವರು ಈ ಧಾರ್ಮಿಕ ಸಭೆಯಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ತಾಯಿ ಶ್ರೀ ಮುಕಾಂಬಿಕಾಯೇ ನಮಃ. ಶ್ರೀ ಕ್ಷೇತ್ರದ ದೇವರನ್ನು ಸ್ಮರಣೆ ಮಾಡುತ್ತಾ ಹಾಗೆ ವೇದಿಕೆಯಲ್ಲಿ ಆಶೀರ್ವಚನವನ್ನು ನೀಡಿದ ಸ್ವಾಮೀಜಿಯವರಿಗೆ ಚರಣ ಕಮಲಗಳಿಗೆ ಅವರಿಗೆ ನಮಸ್ಕರಿಸುತ್ತಾ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಒಂದು 2 ಮಾತುಗಳನ್ನು ಆಡಲು ನಾನು ಇಷ್ಟಪಡುತ್ತೇನೆ. ಈ ಕ್ಷೇತ್ರ ಈಗ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಈ ಸಂದರ್ಭದಲ್ಲಿ ಒಂದು ಕ್ಷೇತ್ರವು ಒಂದು ನವೀಕರಣ ಆಗಬೇಕಾದ್ರೆ ನಾವು ಮನುಷ್ಯರಾದವರು ಎಷ್ಟು ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ಅದು ಈ ಕ್ಷೇತ್ರ ಬಂದಾಗ ನಮಗೆ ಅದು ಗೊತ್ತಾಗ್ತದೆ. ಅಂದ್ರೆ ಒಂದು ಕ್ಷೇತ್ರವು ಒಂದು ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಲಿ ನವೀಕರಣ ಆಗಲಿ ಬ್ರಹ್ಮಕಲಶೋತ್ಸವ ಆಗಬೇಕಾದ್ರೆ ಒಂದು ಮನುಷ್ಯನಿಗೆ ಭಕ್ತಿ ಪ್ರೀತಿ ಮತ್ತು ಭಯ ಎಲ್ಲ ಬೇಕು. ಆ ದೇವರ ಮೇಲೆ ನಾವು ಎಷ್ಟು ಪ್ರೀತಿ ಇಡ್ತೇವೋ ಅದು ನಮ್ಮನ್ನು ಮುಂದೆ ದೇವಸ್ಥಾನದ ಪ್ರತಿಷ್ಠೆಯ ಯಾವ ದೇವರ ಕಾರ್ಯದಲ್ಲಿ ಮುಂದೆ ಹೋಗಲು ನಮಗೆ ಅದು ಸಾರ್ಥಕವಾಗುತ್ತದೆ, ಅದು ದಾರಿ ತೋರಿಸ್ತದೆ ಆ ದೇವರು. ಆದ ಕಾರಣ ಇಲ್ಲಿ ಒಂದು ಕ್ಷೇತ್ರ ಆಗ್ಬೇಕಾದ್ರೂ ಕೂಡ ಒಂದು ಮುಂದಾಳುತನ ಅತಿ ಮುಖ್ಯ. ಈ ಕಾರ್ಯದಲ್ಲಿ ನಮ್ಮ ಕ್ಷೇತ್ರ ಗುರೂಜಿಯವರು ತಮ್ಮ ಈ ವಲಯದಲ್ಲಿ ಕಾಸರಗೋಡು ಹಾಗೆ ಹಲವು ವಲಯದಲ್ಲಿ
ಜನರನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನರನ್ನು ಒಳ್ಳೆ ರೀತಿಯಲ್ಲಿ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬರುವಂತರ ಮಾಡಿ ಎಲ್ಲರ ಈ ಕ್ಷೇತ್ರವನ್ನು ಬೆಳಗಿಸಬೇಕಾಗಿ ಅವರ ಬೆಂಬಲಿಗರಾಗಲಿ ಒಳ್ಳೆಯ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಪ್ರಯತ್ನ ಈ ಕ್ಷೇತ್ರಕ್ಕೆ ಬಂದಾಗ ಅದರ ಒಂದು ಒಳ್ಳೆ ಫಲವು ನಮಗೆ ಕಾಣಿಸ್ತಾ ಇದೆ. ಅವರು ನಮಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ, ಹಾಗೆ ಅವರ ಬೆಂಬಲಿಗರು ನಮಗೆ ಒಳ್ಳೆ ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ಅದೇ ತರ ಒಂದು ನಾವು ಈ ಧರ್ಮವನ್ನು ಉಳಿಸಬೇಕಾದ್ರೆ ನಮಗೆ ದೇವರ ಮೇಲೆ ಒಂದು ಪ್ರೀತಿ ಬೇಕೇ ಬೇಕು. ಆ ರೀತಿಯಲ್ಲಿ ವಿಶ್ವಾಸ ಬೇಕು. ವಿಶ್ವಾಸ ಇದ್ರೆ ಹಾಗೆ ನಮಗೆ ನಾವೇ ಮನಸ್ಸಲ್ಲಿ ನಂಬಿಕೆಯನ್ನಿಟ್ಟು ಮುಂದೆ ಹೋದ್ರೆ ತಾನೆ ನಮಗೆ ಆ ಕ್ಷೇತ್ರದಲ್ಲಿ ಯಾವ ಕೆಲಸದಲ್ಲಾಗಲಿ ನಮಗೆ ಅದು ನಮಗೆ ಫಲದಾಯಕವಾಗ್ತದೆ. ಆದ ಕಾರಣ ನಮಗೆ ಈ ಕ್ಷೇತ್ರ ಹಾಗೆ ನನಗೆ ಈ ಕ್ಷೇತ್ರದಲ್ಲಿ ಒಂದು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಗಿಸ್ತೇನೆ. ಶ್ರೀಮತಿ ಹರ್ಷಿತಾ ಇವರಿಗೆ ವಂದನೆಗಳು. ಈಗ ಶ್ರೀ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅಳಿಕೆ ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಅಳಿಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಸದಸ್ಯರಾಗಿ ವಕೀಲರಾಗಿ ನೋಂಟರವಾಗಿ ಕಣಿಯೂರು ಚಾಮುಂಡೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಟ್ರಸ್ಟಿನ ಅಧ್ಯಕ್ಷರಾಗಿ ವಿವಿಧ ಸಾಮಾಜಿಕ ಚಟುವಟಿಕೆಯಲ್ಲಿ ಸೇವಾಗಿ ಭಾಗವಹಿಸಿಕೊಂಡಿರುವ ಶ್ರೀ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅವರಿಗೆ ವೇದಿಕೆ. ಸ್ಥಳ ಸಾನ್ನಿಧ್ಯದ ಆರಾಧ್ಯ ದೇವತೆಯಾದಂತಹ ಕಾಳಿಕಾಂಬೆ ಮತ್ತು ಆಂಜನೇಯ ದೇವರ ಪಾದಾವೃಂದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಯತಿವರಿಯರಿಗೆ ನಮಸ್ಕಾರವನ್ನು ಮಾಡುತ್ತಾ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆಲೆದಿರುವಂತಹ ಎಲ್ಲ ಭಗವದ್ಭಕ್ತರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 3ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ, ಈ ಒಂದು ಧಾರ್ಮಿಕ ಸಭೆಯಲ್ಲಿ ಅನೇಕ ಯತಿವರಿಯರು ಹಾಗೂ ಧಾರ್ಮಿಕ ಪ್ರವಚನಗಾರರು ಧರ್ಮದ ಬಗ್ಗೆ ನಮಗೆ ಆ ಒಂದು ಧರ್ಮದ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು ಗ್ರಾಮ ಹೇಗಿರ್ಬೇಕು ಅಂತ ನಾವು ನೋಡ್ಬೇಕಂತಿದ್ರೆ ಆ ಗ್ರಾಮದ ಜನರು ಹೇಗೆ ಜೀವನ ಮಾಡ್ತಾರೆ, ಅವರ ಕಾರ್ಯವೈಖರಿ ಹೇಗೆ ಇದೆ ಎನ್ನುವಂಥದ್ದನ್ನು ನಾವು ನೋಡ್ಬೇಕಾಗಿದ್ರೆ ಪ್ರಥಮವಾಗಿ 3 ಆಲಯಗಳ ಅವಶ್ಯಕತೆ ಇದೆ ಅಂತೆ. ಒಂದು ಆ ಗ್ರಾಮದಲ್ಲಿರುವಂತಹ ದೇವಾಲಯ, ಇನ್ನೊಂದು ಆ ಗ್ರಾಮದಲ್ಲಿರುವಂತಹ ವಿದ್ಯಾಲಯ, ಅದೇ ರೀತಿ ಆ ಗ್ರಾಮದಲ್ಲಿರುವಂತಹ ವೈದ್ಯಾಲಯ. ಈ 3 ಆಲಯಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಆ ಗ್ರಾಮದಲ್ಲಿ ಸುಭಿಕ್ಷೆ ಮತ್ತು ನೆಮ್ಮದಿಯಿಂದ ಜನರು ಜೀವನ ಮಾಡ್ತಾರೆ ಎನ್ನುವಂಥದ್ದು ಒಂದು ಪ್ರತೀತಿ. ಬಹುಶಃ ನಾವು ಈ ಒಂದು ಮಾನಿಲ ಗ್ರಾಮ ಅಂತ ಹೇಳಿದ್ರೆ ಅದೊಂದು ಕುಗ್ರಾಮ, ಬಂಟ್ವಾಳ ತಾಲೂಕಿನ ಒಂದು ಮೂಲೆಯಲ್ಲಿರುವಂತಹ ಒಂದು ಗ್ರಾಮ. ಅದೇ ರೀತಿ ಕೇರಳ ಗಡಿ ಪ್ರದೇಶದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಒಂದು ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದಿರುವಂತಹ ಸಂದರ್ಭದಲ್ಲಿ ಗ್ರಾಮ ದೇವರಾದಂತಹ ವಿಷ್ಣುಮೂರ್ತಿ ದೇವಸ್ಥಾನ ಒಂದು ಕಡೆಯಾದರೆ ಮಾನಿಲ ಶ್ರೀಧಾಮ ಮಹಾಲಕ್ಷ್ಮಿ ದೇವಸ್ಥಾನ ಒಂದು ಕಡೆ, ಅದೇ ರೀತಿ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನಗಳು ಈ ಗ್ರಾಮದ ಜನರಲ್ಲಿ ಧರ್ಮ ಜಾಗೃತಿಯನ್ನ ಮೂಡಿಸಲಿಕ್ಕೆ ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಈ ಒಂದು ದೇವಸ್ಥಾನಕ್ಕೆ ಅನೇಕ ಬಾರಿ ಭೇಟಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಕೇವಲ 1 ವರ್ಷದಲ್ಲಿ ಆಗಿರುವಂಥದ್ದು ಒಂದು ವಿಶೇಷ. ಕಳೆದ ವರ್ಷದ 2022 ಮಾರ್ಚ್ ತಿಂಗಳಲ್ಲಿ ಈ ದೇವಸ್ಥಾನದ ಪುನರ್ ನವೀಕರಣ ಕಾರ್ಯ ಪ್ರಾರಂಭ ಆದರೆ ಅದೇ ಮಾರ್ಚ್ ತಿಂಗಳ ಈ ಒಂದು 5ರಿಂದ 9ನೇ ತಾರೀಕಿನವರೆಗೆ ನಡೆಯುವಂತಹ 1 ವರ್ಷದ ಅವಧಿಯಲ್ಲಿ ಈ ಒಂದು ಪುನರ್ ನವೀಕರಣ ಕಾರ್ಯ ಪೂರ್ಣಗೊಂಡಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ
ಇಲ್ಲಿಯ ಧರ್ಮದರ್ಶಿಗಳಾದಂಥ ಶ್ರೀ ಕೃಷ್ಣ ಗುರೂಜಿಯವರ ಕಾರ್ಯವೈಖರಿ, ಅವರು ಜನರ ಜೊತೆ ಇರುವಂತಹ ಒಂದು ಇಟ್ಟುಕೊಂಡಿರುವಂತಹ ಒಂದು ಸಂಬಂಧ, ಅದೇ ರೀತಿ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಮನೋಪ್ರವೃತ್ತಿಯಿಂದ ಇಂತಹ ಕಾರ್ಯಕ್ರಮಗಳು ಇಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಆಯಿತು. ಈ ಸಂದರ್ಭದಲ್ಲಿ ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಂಡುಕೊಂಡಂತಹ ಇತರ ವಿಚಾರಗಳೇನಂತ ಹೇಳಿದ್ರೆ, ಇಲ್ಲಿ ಬಿಸಿ ರಕ್ತದ ಯುವ ತರುಣರ ಒಂದು ತಂಡ ಇದೆ, ಇನ್ನೊಂದು ಕಡೆಯಲ್ಲಿ ಮಾತೆಯರ ಒಂದು ತಂಡ. ಬಹುಶಃ ಈ ಯುವ ತರುಣರು ಮತ್ತು ಮಾತೆಯರು ಒಟ್ಟು ಸೇರಿ ಈ ಒಂದು ದೇವಸ್ಥಾನದ ಆ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ಕಾಯ ವಾಚ ಮನಸ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತಮ್ಮ ಶ್ರಮದ ಮೂಲಕ ಈ ದೇವಸ್ಥಾನದ ಕೈಂಕರ್ಯದಲ್ಲಿ ಬೆವರನ್ನ ಸುರಿಸುವ ಮೂಲಕವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಾವನೀಕರ್ತರಾಗಿದ್ದಾರೆ. ಆದ ಕಾರಣದಿಂದ ಯಾವಾಗ ಈ ಮಾತೆಯರು ಮತ್ತು ಯುವಕರು ಇಂತಹ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಒಂದು ಸೇವೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಿಜವಾದಂತಹ ಧರ್ಮ ಜಾಗೃತಿ ಆಗುತ್ತೆ. ನಮ್ಮ ಏನು ಹಿಂದೂ ಧರ್ಮದ ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತ ನಾವು ಹೇಳ್ತೇವೆ, ಅದು ಉಳಿವು ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ದೇವಸ್ಥಾನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದೇ ನಮ್ಮ ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಅದೇ ರೀತಿ ಇಂತಹ ಒಂದು ದೇವಸ್ಥಾನ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಭಗವದ್ಭಕ್ತರಿಗೆ ಈ ದೇವಸ್ಥಾನದಲ್ಲಿ ಆ ಒಂದು ಸೇವೆಯನ್ನ, ಆ ದೇವರಿಗೆ ಭಕ್ತಿ ಭಾವದಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ, ಸಮರ್ಪಣೆಯನ್ನ ಮಾಡಿಕೊಳ್ಳಿಕ್ಕೆ ಭಗವಂತನಾದಂಥ ಸರ್ವಶಕ್ತನಾದಂಥ ಶ್ರೀ ಕಾಳಿಕಾಂಬೆ ಆಂಜನೇಯ ದೇವರು ಅನುಗ್ರಹವನ್ನು ನೀಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅವರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಅಧ್ಯಕ್ಷರ ಭಾಷಣ. ಶ್ರೀ ಜಯಂತ್ ನಡಬೈಲು ಗೌರವಾಧ್ಯಕ್ಷರು, ಶ್ರೀ ಕ್ಷೇತ್ರ ಗೆಜ್ಜೆಗಿರಿ, ಹಾಗೆಯೇ ಅಕ್ಷಯ ಕಾಲೇಜು ಪುತ್ತೂರು ಇದರ ಅಧ್ಯಕ್ಷರು, ಒಬ್ಬರು ಸಾಮಾಜಿಕ ಮುಂದಾಳಾಗಿ ಉದ್ಯಮಿಯಾಗಿ ತನ್ನನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಯಂತ್ ನಡುಬೈಲು ಅವರಿಗೆ ವೇದಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಕುಕ್ಕಾಜೆ ಶ್ರೀ ಕಾಳಿಕಾಂಬ ಅಪ್ಪನ ಕಾರ್ಗ ಅಡ್ಡ ಬರುವಂತು ಆಂಜನೇಯ ಸ್ವಾಮೀಜಿನ ಕಾರ್ಗ ಅಡ್ಡ ಬರುವಂತು ಕುಕ್ಕಜೆ ನವೀಕರಣ ಬ್ರಹ್ಮಕಲಶದ ಪುಣ್ಯ ಲೇಸಿದ ಧಾರ್ಮಿಕ ಲೇಸಿದ ಕಾರ್ಯಕ್ರಮದ ಘನ ವೇದಿಕೆ ರೀತಿನಂಚಿನ ಪರಮ ಪೂಜ್ಯ ಐನಂಚಿನ ಪರಮ ಪೂಜ್ಯ ಶ್ರೀ 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 ಮಹಾಬಲೇಶ್ವರ ಸ್ವಾಮೀಜಿನನ್ನ ಆಶೀರ್ವಾದ ಪಡೆಯುವಂತು. ಅದೇ ರೀತಿ ಕುಡರ ಸ್ವಾಮೀಜಿ ದೂರತ ಊರುಡ್ದು ಬತ್ತಿನಂಚಿನ ಶ್ರೀ 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 ಉಮೇಶ್ವರ ಕಾಳಿತೀರ್ಥ ಸ್ವಾಮೀಜಿನ ಆರ್ನ ಆಶೀರ್ವಾದನ ಕೇಳುವಂತು. ವೇದಿಕೆಟ್ ವಿಟ್ಲ ಅರಮನೆತ ಕೃಷ್ಣ ಅರಸಂಬೆರ್ನ ಅದೇ ರೀತಿ ವೇದಿಕೆ ಇತ್ತಿನ ಮಹಾಂತ ಮಲಮಲ್ಲ ಗಣ್ಯ ವ್ಯಕ್ತಿಲೆ ಬತ್ತಿನಂಚಿನ ಮಹಾಂತ ಭಗವಭಕ್ತರೆ ಈ ವೇದಿಕೆಟ್ ಎಂಕೊಂಜಿ ಅವಕಾಶ ಪಂಡ ಕರಿ ಸರ್ತಿ ಒಂಜಿ ಕಾರ್ಯಕ್ರಮ ಬೈದಿತ್ತೆ. ಕರಿಸರ್ತಿನತ್ತು 2-3 ಕಾರ್ಯಕ್ರಮ ಬೈದಿತ್ತೆ. ಅಂಡ ಶ್ರೀ ಕೃಷ್ಣ ಗುರುಜಿ ಆರ್ನ ಒಂಜಿ ಒತ್ತಡ ಇತ್ತ ನೆಂಕ್ ಬ್ರಹ್ಮಕಲಸದ ಒಂಜಿ ಗುರಿಕಾರನ ವಹಿಸು ನೋಡೋದು ಪಂಡತ್ತು ಸುಮಾರು ಪಂಡೇರು ಸುಮಾರು ಅಂಡ ಎನ್ನ ಕೆಲಸದ ಒತ್ತಡ ಎಂಕ್ ದೂರತ ದೇವ್ರದ್ದು ಬರೋಡು ಪಂಪಿನ ಬೋಡತ್ತು ಯಾನ ತಪ್ಪಾಯಿನಿಗೆ ಯಾನ ಫಸ್ಟಿಗೆ ಬರ್ತದು ಕೃಷ್ಣ ಗುರುಜಿದ ಏನ ಸಮಯ ಕೇಂಡೆ ಆರಾಯ್ಕೆ ಪಂಡೇರು ದಾಲ ಇದ್ದಿ ಜಯಂತರೆ ಎಂಕ್ ದಾಲ ಮನಸ್ಸು ಅಂಚಿನ ದಾಲ ಇದ್ದಿ ಅಂಡ ಆ ಯೋಗ ಇನಿ ಡಾಕ್ಟರ್ ಗೀತಾ ಪ್ರಕಾಶನ ಆರ್ನ ಮುಂದಲತ್ವಟು ಒಂಜಿ ಈತ್ತೆಡ್ಡೆ ತೂವರಂಡ ಯಾನ ಕಲೆ ಒಂಡೆ ಎಂದು ಪನ್ಪಿನೇನು ಇಂಕ್ಲ ಒಂಜಿ ಮನಸ್ಸಿಗೆ ಒಂಜಿ ಬತ್ತನ ಒಂಜಿ ತುಯ್ಯೇನು ದಾಯ ಪಂಡ ಮುಲ್ಪತ ಬಣ್ಣಗನೆ ಒಂಜಿ ಕುಕ್ಕಜ ಪನ್ಪಿನ ಒಂಜಿ ಕುಗ್ರಾಮ ಅಪಗ ಬಣ್ಣಗ ಎಂಚ ಇತ್ತಂದ್ರೆ ಇತ್ತ ಬಣ್ಣಗ ಎಂಚ ಆಂಡ್
ಪನ್ಪುರೇನು ಇನಿ ಮುಲ್ಪತ ಜವಣ್ಣೇರು ಮುಲ್ಪತ ಈ ಕಾಳಿಕಾಂಬ ದೇವಸ್ಥಾನದ ಮಹಾಂತ ಐಕಿತ್ತನ ಸಂಘಟನಾ ಪದಾಧಿಕಾರಿಗಳು ಅಕ್ಕನಗಳು ಮಂತ್ರಂಚಿನ ಕೆಲಸ ಇನಿ ತೂಣಗ ಅವು ಸಾರ್ಥಕತೆಯನ್ನು ತೋಜಪನಂಚಿನ ಕೆಲಸ ಇನಿ ಬ್ರಹ್ಮ ಕಲಸದ ಪೊರ್ತುಡಾಂಡ್ ಏನ ಪ್ರಥಮ ಅತ್ ಮುಲ್ಪತ ಸಂಘಟಕರಿಗೆ ಬ್ರಹ್ಮ ಕಲಸದ ಅಧ್ಯಕ್ಷರ ಪದಾಧಿಕಾರಿನಗಳು ಜೀರ್ಣೋದರತ ಅವೇ ರೀತಿ ಜವನೇರೆ ಜವಂತಿನ ಅಕ್ಕನಗಳಿಗೆ ಮಹಾಂತರೆಗಳ ಏನ ಪ್ರಥಮವಾತ್ ಆಗ್ಲಿಗೆ ಧನ್ಯವಾದ ಪಡೋದಿಲ್ಲ ಬಂದುಲೆ ಇನಿ ಸ್ವಾಮೀಜಿಯರು ಧರ್ಮದ ಬಗ್ಗೆನು ಮಸ್ತ್ ಪಂಡೇರು ಮುರಳಿ ಅಸತನಕ್ಕ ನಮ್ಮ ಸನಾತನ ಹಿಂದೂ ಧರ್ಮದ ಪೂರ್ಣನು ದೆತ್ತು ಪಾಡಿಯರು ಇನಿ ಪ್ರತಿ ಒಂಜೆಲ್ಲ ಅಶ್ವತ್ಥೇರ ಅವಾರ್ಡ್ ಸಂಜೀವಣ್ಣ ಅವಾರ್ಡ್ ಪದ್ಮಣ್ಣ ಅವಾರ್ಡ್ ಕೃಷ್ಣ ಅರಸಾರು ಮಾತ್ರ ಪನ್ಪಣ ಒಂಜೆ ಬಗೆ ನಮ್ಮ ಹಿಂದೆ ಬಗೆ ನಮ್ಮ ಹಿಂದೂ ಧರ್ಮದ ನಮ್ಮ ಒರಿಪವರೈನ ನಮ್ಮ ದೇವಸ್ಥಾನ ನಮ್ಮ ದೈವಸ್ಥಾನ ನಮ್ಮ ಕಟ್ಟಿನಂಚಿನ ಕೆಲಸವನ್ನು ನನಾತು ಒರಿಪವಡು ನಮ್ಮ ಜೋಡಿಯಲ್ಲೂ ನಗ ಇನಿ ಎಂಕ್ಲೆಗೆ ಆಯ್ತಾನ ಒಂಜಿ ಅವಕಾಶ ವೇದಿಕೆ ಮಲ್ಲ ವೇದಿಕೆ ತಿರ್ತುಂಡಿಗೆ ಈ ಥರದ ಕಾರ್ಯಕ್ರಮ ಅಲ್ಲ ಒಂದಿತ್ತಂಡು ಅಂಡ ಇನಿ ಅಲ್ಲೊಂಜಿ ನಾಟಕ ಆಪಿನಂಚಿನ ಒಂಜಿ ಸೆಟ್ಟಿಂಗ್ ಆವಡ ಇತ್ತು ನಡೆದಾತು ಎಂಕ್ಲೆಗ್ ದೇವಸ್ಥಾನದ ಎದುರುಟೆ ಎಂಕ್ಲೆಗ್ ಒಂಜಿ ಪಾತೆರಿಯರ ಅವಕಾಶ ತಿಕ್ಕಂಡ ಅವುಗಳ ಎಂಕ್ಲೆನ ಯೋಗ ಅಂತ ಏನು ಪಣ್ಣದುಲ್ಲ ದಯಪಂಡ ಈತೊಂಜಿ ಅಚ್ಚುಕಟ್ಟಾತ್ ಪ್ರತಿ ಒಂಜೆಲ್ಲ ತೋಡೈನ ಅವು ಎಂಕ್ಲೆನ ಕಣ್ಣೆದುರು ತೋಜೊಂದುಂಡು ಇನಿ ದೇವಸ್ಥಾನದ ಪ್ರತಿ ಒಂಜಿ ಅಚ್ಚುಕಟ್ಟು ಎದುರು ತೋಜುನಂಚಿನ ಮಾತ ವ್ಯವಸ್ಥೆ ಆಯ್ನಂಚಿನ ಇನಿ ಒಂಜಿ ದೇವಸ್ಥಾನ ಪೂರ್ಣ ಬ್ರಹ್ಮಕಲಸ ಅವರಂಡ ಐಗೆ ಪ್ರತಿ ಒಂಜೆಲ್ಲ ಪೂರ್ಣ ವ್ಯವಸ್ಥೆ ಆಯ್ನಂಚಿನ ಕೆಲಸ ಅಂಡ ಅವು ಕಾಳಿಕಾಂಬ ದೇವಸ್ಥಾನ ಆತನಂದು ಪಂಡದು ಏನೋ ತೋಜೊಂದುಲ್ಲೆ ತೂವೊಂದುಲ್ಲೆ ಇನಿ ಬಂದುಲೆ ಹೆಚ್ಚ ಪಾತೆರಿಯರ ಪೋಪುಜಿ ಗುರಿಕರ್ಮೆ ದೆಟ್ಟು ಲಾಸ್ಟ್ಗೆ ಬಂದಾಗ ಮಹಾಂತೆರ್ಲ ಬಡಿತು ಕುಳ್ಳು ಕುಳ್ಳುತು ರಡ್ಡು ಮೂಜಿ ಗಂಟೆದ ಪೊರ್ತರು ಕುಳ್ಳು ತಿಪ್ಪೇರು ಆಂಡ ಇನಿ ಮಹಾಬಲೇಶ್ವರ ಸ್ವಾಮೀಜಿಗಳ ಪಂಡೇರು ನಮ್ಮ ಭಕ್ತಿ ಭಾವ ಜಾನಪದ ಗೀತೆಗಳ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಜ್ಜುಗೊಂಡಿದೆ. ಧರ್ಮನು ಧರ್ಮ ವಿಶೇಷವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವಿಷ್ಣುಮೂರ್ತಿ ಶಾಖೆ ಆಯೋಜಿಸಿದಂತ ಪ್ರಾಯೋಜಕತ್ವದಲ್ಲಿ ಮೂಡಿಬರುತ್ತಿದೆ. ನಂಗೆ ಅವು ಅಜರಾಮತ್ ನಮ್ಮ ಪುದರು ಒರಿಪುಂಡು ಆ ಕೆಲಸ ನಮ್ಮ 4 ದಿನ ತಕ ಬದುಕನ್ನು ಎಡ್ಡ ರೀತಿ ಕೊಂಡೋಡು ಪನ್ಪು ನಾವು ನಮ್ಮ ಬದುಕನ್ನು ಏಪ ಆಪುಂಡ ಅಲ್ಲು ಓಲು ನಂಬಿಕೆ ಉಂಡ ಆ ದೇವಸ್ಥಾನ ದೈವಸ್ಥಾನ ಅವಡು ಅಲ್ಲು ಕೊರ್ಪಿನಂಚಿನ ನಮ್ಮ ಉಂಜಿ ಕಿಂಚಿತ್ ಆ ಭಾಗ್ಯ ಇತ್ತನ ಅವಲ್ಲು ಆಯ್ಕೆ ಅರ್ಪಣೆ ಆಪುಣಂದು ಇನಿ ನಮ್ಮ ಬ್ರಹ್ಮಕಲಸ ಆಡಂಬರ ವಿಜೃಂಭಣೆಟು ಮಲ್ಪ ಜೀರ್ಣೋದ್ಧಾರ ಮಾತದ ದೇವಸ್ಥಾನ ಎಡ್ಡ ರೀತಿ ಆಪುಂಡು ಬ್ರಹ್ಮಕಲಸಲ ಭಾರಿ ಅಜು ಒಂದು ಎಡ್ಡ ದೆಟ್ಟು ಆಪುಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಆಪುಂಡು ಆಡಂಬರ ಆಪುಂಡು ಮಹಾಂತಲ ಆಪುಂಡು ಆ ಬ್ರಹ್ಮಕಲಸ ಹಾಯಿ ಬುಕ್ಕ ಆ ದೇವಸ್ಥಾನದ ನೀತಿ ನಿಯಮ ಅಲ್ಲಿ ದೇವಸ್ಥಾನಗೂ ನಮ್ಮ ಪೋಪನ ಆ ದೇವಸ್ಥಾನದ ಬುಕ್ಕ ಇಂಚ ಆಪುಂಡು ಇನ್ನು ನಮ್ಮ ಆಲೋಚನೆ ಮಲ್ಪುಜ ಇನ್ನು ಬ್ರಹ್ಮಕಲಸ ಮುಗಿನ ಬಿಟ್ಟಿಗೆ ನಮ್ಮ ಮಾತ ನಮ್ಮ ಇಲ್ಲಲು ನಮ್ಮ ಇಪ್ಪ ಆಂಡ ನಮ್ಮ ಕೈತಲ್ತ ದೇವಸ್ಥಾನ ನಮ್ಮ ಬತ್ತಿಪ್ಪ ಪೊರ್ತುಟು ಆಂಡ ಬುಕ್ಕ ನಂಕ ನಮ್ಮ ಕೈತಲ್ತ ದೇವಸ್ಥಾನ ನಂಕ ಗೋಚರ ಇದ್ದಿ ನಮ್ಮ ದೂರದ ದೇವಸ್ಥಾನಗಳಿಗೆ ಬೋಡಂಡ ವರ್ಷೋಟು ಏತ ಸಲ ಪೋಪ ಆಂಡ ನಮ್ಮ ಕೈತಲ್ತ ದೇವಸ್ಥಾನ ಉಂಡು ನಮ್ಮನೇ ಮಾಂತಿನಂಚಿನ ನಮ್ಮ ಕಿಂಚಿತ ಸಹಾಯ ಮಾಂತಿನಂಚಿನ ದೇವಸ್ಥಾನ ನಮ್ಮ ಕೈತಲ್ಲುಂಡು ಆ ದೇವಸ್ಥಾನದ ಆ ಎಡ್ಡ ರೀತಿನ ತೋಡು ಪ್ರತಿ ಗಲಿಗೆ ಅಲ್ಲಿ ಪೂಜೆನಾಗ ನಮ ಇಪ್ಪೋಡು ಅಲ್ಲೂ ಪ್ರತಿಯೊಂಜಿ ಆಪಣಂಚಿನ ಕೆಲಸಗೂ ನಮ್ಮ ಭಾಗ್ಯ ಓಡು ಪನ್ಪುಣವು ಬುಕ್ಕ ನಂಗೆ ಬರ್ಪುಜ್ಜಿ ಯಾಕಂದ್ರೆ ಮುರಳಿಯನ್ನೇ ಪಂಡೇರು ಮಾಂತ ಧರ್ಮಟು ಅನ್ಯ ಧರ್ಮಟು ಪ್ರತಿ ದಿನ ಅಗ್ಲಿಗೆ ಇಸ್ಲಾಂ ಧರ್ಮ ಬಂದಾಗ ಶುಕ್ರವಾರ ಆನಾಗ ಅಗ್ಲು ಓಲಿ ಇತ್ತುಂಡಲ್ಲ ಮಾರ್ಗೊಟ್ಟು ಗಾಡಿ ಬಿಡೋದು ಇತ್ತುಂಡಲ್ಲ ಅಲ್ಲ ಅಪ್ಪಗನೆ ಉಂತಾತು ಅಗ್ಲಿನ ಅಲ್ಪನೆ ಒಂಜಿ ಮಸೀದಿಗೆ ಪೋತು ಪ್ರಾರ್ಥನೆ ಮಲ್ಪೇರು ಕ್ರಿಶ್ಚನ ಧರ್ಮದಾಗಲು ಪ್ರತಿ 5 ಕಾಂಡೆ 5 ಗಂಟೆ ಲಕ್ಕದು ಅಗ್ಲಿನ ಪ್ರಾರ್ಥನಾ ಮಂದಿರಗೂ ಪೋತು ಅಲ್ಲೂ ಪ್ರಾರ್ಥನೆ ಮನ್ಪೇರು ಆಂಡ ನಮ್ಮ ಹಿಂದೂ ಧರ್ಮಟ ಐಕ್ ದಾಲ ಇದ್ದಿ ನಂಗೆ ವರ್ಷ ಕಟ್ಟಲೇ ಪೋವಲಿ ಏಪಲ ಪೋವಲಿ ಪೋವಂದ ಇಪ್ಪೋಲಿ ಆಂಡ ನಮ್ಮ ಪೋಪನ ಏಪ ನಂಗೆ ಕಷ್ಟ ಬಂದಾಗ ದೇವೇರಟ ನಟ್ಟಕ ನಮ್ಮ ಪರಕ್ಕೆ ಪಾರ್ಕ ಮಾತ್ರ ಆಂಡ ನಮ್ಮಲ ಒಂಜಿ ರೂಢಿದಿರೋಡೈನ
ನಮ್ಮ ಕರ್ತವ್ಯ. ಪ್ರತಿ ವಾರಟು ನಮ್ಮ ಕೈತಳ್ತ ದೇವಸ್ಥಾನಗೂ ಒಂಜಿ ದಿನ ಪೋತು ಕೈ ಮುಗಿತು ಅಲ್ಲ ಆಪಣಂಚಿನ ಕೆಲಸನು ಎಂಚಿನ ಉಂಡ ಇನ್ನು ನಮ್ಮ ಮಾಲ್ತದು ಬರ್ಪಣಂಚಿನ ಕೆಲಸವನ್ನು ಮಾಲ್ತನ ಮಾತ್ರ ನಮ್ಮ ಮಾಲ್ತನಿಗೆ ಸಾರ್ಥಕ ಆಪುಂಡು. ಇನ್ನು ನಿಗ್ಲು ಈತ ಮಲ್ಲ ದೇವಸ್ಥಾನ ಕಟ್ಟಂಡ ಅದು ಕೃಷ್ಣ ಗುರೂಜಿ ಆರು ಈತ ಮಾತ ನಿಗ್ಲಿನ ಸಾಕರೊಟ್ಟು ದೇವಸ್ಥಾನ ಕಟ್ಟ್ಯಾರ ಆರಿನ ಮನಸ್ಸುಗಳ ಅಲ್ಪ ಜನಕ್ಕುಲು ಬರ್ಪೇರು ಅಲ್ಲು ಜನಕ್ಕುಲು ಬತ್ತಿ ಬೆಟ್ಟಿಗೆ ಮೂಲು ಶಕ್ತಿ ಉಂಡಾಪುಂಡು ಆ ಭಾವನೆ ಅಗ್ಲೇಟ ಬರ್ಪುಂಡು. ಐಕ್ಕೋಸ್ಕರ ನಮ್ಮ ಮಾಂತ ನಮ್ಮ ಎಡ್ಡೆ ದಿನ ಓವೇ ಮದ್ಮೆದ ದಿನ ಪುಟ್ಟನ ದಿನ ಅಂಚಿನ ದಿನತ್ತಾನಿ ಪೋತು ಒಂಜಿ ಶಾಶ್ವತ ಪೂಜೆ ಅದನ್ನು ನಿತ್ಯ ಪೂಜೆ ಮನ್ಪುಣಂಚಿನ ಕೆಲಸ ಮಾಡ್ಪುಣಗ ಮಾತ್ರ ಆ ದೇವಸ್ಥಾನದ ದಿನಟ್ಟೊಂಜಿ ಐವ ಪೂಜೆ ಅನ್ನಗ ಆ ದೇವಸ್ಥಾನದ ಆದಾಯಲ್ಲ ಅಲ್ಲಿ ದಾಸ್ತಿ ಆಪುಂಡು ಆ 50 ಜನಕ್ಕೂ ಬರ್ಪುಣಂಚಿನ ಆ ಕೆಲಸಲ ಅಲ್ಲಿ ಉಂಡಾಪುಂಡು. ಈ ಕೆಲಸ ಮಾತ್ರ ನಮ್ಮ ಜೀರ್ಣೋದ್ಧಾರ ಮಾಂತದ ಬ್ರಹ್ಮ ಕಲಸ ಆತು ಕೂಡ 16 ವರ್ಷ ಅನಗ ಕೂಡ ಬ್ರಹ್ಮ ಕಲಸ ಆಪುನಾಗ ಇಡೀ ಆ ದೇವಸ್ಥಾನ ಚಿತ್ರನೇ ಚೇಂಜ್ ಆಪುಂಡು ಸೇತ್ರ ಬೆಳಗಾಪುಣಂಚಿನ ಕೆಲಸ ಅಲ್ಲ ಆಪುಂಡು. ಈ ಕೆಲಸವನ್ನು ಮಾತ್ರ ಇನಿ ಜವಂತಿಲ ಅವಾರ್ಡ್ ರಾತ್ರಿ ಅಕ್ಕನಗ್ಲು ಏರ್ಲ ರಾತ್ರಿ ಪಗಿಲು ಬೆನ್ಪೇರು ಆ ಕೆಲಸನು ಬುಕ್ಕಲ ಮಾಲ್ಪುಡು ಯಾನ್ ಪನ್ಪೇರಂಡ ಬುಕ್ಕಲ ಮಾಲ್ಪುಡು ಅಂಚಿನ ಕೆಲಸ ನಮ್ಮ ಮಾಂತ ಮಾಲ್ಪಕ ನಮ್ಮ ಜೋಕುಲಿಗೆ ಎಡ್ಡೆ ಸಂಸ್ಕಾರ ಸಂಸ್ಕೃತಿಯ ರೀತಿ ದುಂಬು ಬತ್ತದ ಧರ್ಮದ ಬಗೆನು ದಯಪಂಡ ನಮ್ಮ ಹಿಂದೂ 33,000 ಕೋಟಿ ದೇವತೆಯನ್ನು ಆರಾಧನೆ ಮಲ್ಪುಣಂಚಿನ ನಮ್ಮ ಹಿಂದೂ ಧರ್ಮನು ಒರಿಪಪ್ಪುಣಂಚಿನ ಕೆಲಸ ನಮಾತು ಮಲ್ಪಕ ಪನ್ಪುಣ ಪಾತ್ರನು ಪಂಡಂತು ಇನಿ ಕುಕ್ಕಜೆ ಕಾಳಿಕಾಂಬ ದೇವಸ್ಥಾನ ಬಣ್ಣಗನೆ ನಂಗೆ ಅವಳೊಂಜಿ ರೋಮಾಂಚನ ಪುಂಡು ಯಾನ ಬತ್ತದ ಕುಲ್ಲು ನಗನೆ ಕೃಷ್ಣ ಗುರೂಜಿಡೆ ಕೇಂಡೇನು ಗುರೂಜಿ ಅಲ್ಪ ಒಂಜಿ ಪುಂಚ ಇತ್ತಂಡು ಆ ಪುಂಚದ ಮಣ್ಣು ಇತ್ತೆಲ್ಲ ಬರ್ಪುಣಂದು ಆರು ಪಂಡೇರು ಪ್ರತಿ ತಿಂಗಳು ಆ ಸಂಕ್ರಮಣ ಆವಾಡು ಎಂಚಿನ ವಿಶೇಷ ಅನ್ನಾಗ ಆ ಪುಂಚದ ಮಣ್ಣನ್ನು ದೆತ್ತದು ಎಂಕ್ಲ ಪ್ರಸಾದ ರೂಪಡು ಕೊರ್ಪಂದು ತೂನಗ ಅಲ್ಲು ಅವೇ ಒಂಜಿ ಆ ದೇವೇರ್ನ ಶಕ್ತಿ ಅಲ್ಲು ಕಾರ್ಣಿಕ ನಮ್ಮ ಪ್ರಕೃತಿ ತೂಪ ಆ ಪ್ರಕೃತಿದ ಒಟ್ಟಿಗೆ ಅಲ್ಲಿ ಬೇತ ಕರೆಕ್ಟ್ಲ ಆವಳಿ ಆಂಡ ಅಲ್ಪ ಆಪಣ ಆ ಕಾರ್ಣಿಕನು ನಮ್ಮ ಆ ನಂಬಿಕೆದ ಮೂಲಕ ಬರ್ಪವಡು. ಒಂಜಾತ ದಿನ ಎನ್ನ ತರವಾಡು ತಿಂದು ಸಾಧಾರಣ 15 ವರ್ಷ ದುಂಬು ಎನ್ನ ತರವಾಡಕ್ಕೆ ಎನ್ನಾಗ ಕುಕ್ಕ ಜಟೆ ಎನ್ನ ನಾಗನ ಕಲ್ಲು ಉಂಡು ಬಂಡತು 2 ವರ್ಷ ಎಂಕ್ಲ ಬತ್ತದ ನಾಗನ ಕಲ್ಲಿಗೆ ಮುಳು ಪೇರು ಮೈತ ಮೂಲೆ ಮಿತ್ತಿತ್ತಂಡು ಅಂಚಿನ ಜಾಗ ಮಸ್ತ್ ನಾಗನ ಕಲ್ಲಿತ್ತಂಡು ಅಪ್ಪಗ ಹಿರಿಯಣ್ಣಂಚಿನ ತನ್ಯಪ್ಪ ಪೂಜಾರಿ 6 ಮಂತಿನಂಚಿನ ಕೆಲಸ ಇತ್ತಂಡು ಇಂಚಿನ ಪವಿತ್ರ ಕ್ಷೇತ್ರ ಕಾಳಿಕಾಂಬ ಆಂಜನೇಯ ಕ್ಷೇತ್ರ ದೆನ್ನು ನಮ್ಮ ಎಡ್ಡೆ ರೀತಿ ಒರಿಪಕ ನಮ್ಮವೇ ದೇವಸ್ಥಾನ ನಮ್ಮವೇ ಒಂಜಿ ಶ್ರದ್ಧಾ ಕೇಂದ್ರ ನಮ್ಮವೇ ಒಂಜಿ ಧಾರ್ಮಿಕ ಕೇಂದ್ರ ಧರ್ಮನಿಷ್ಠದ ಮೂಲಕ ನಮ್ಮ ಜೋಕ್ಲೇನು ಇಂಚಾತಲೆತ್ತೊಂದು ಬರ್ತದ ಈ ದೇವಸ್ಥಾನ ಮಲ್ಲ ಕ್ಷೇತ್ರ ಅವಾರ್ಡ್ ದಯಪಂಡ ಈ ಒಂಜಿ ಪಂಡ 4 ಸ್ವಾಮೀಜಿನಗಳು ಉಳ್ಳೇರು 4 ಮೂಜಿ ಸ್ವಾಮೀಜಿನಗಳು ಒಂಜಿ ಗುರೂಜಿ ಉಳ್ಳೇರು ಗಿಟ್ಟ ಮಹಾಬಲೇಶ್ವರ ಸ್ವಾಮೀಜಿನ ಅಗಳ ಲಾಸ್ಟ್ಗೆ ಎಂಕೊಂಜಿ ಅವಕಾಶ ತಿಕ್ಕಂಡು ಅಲ್ಪದ ಬ್ರಹ್ಮ ಕಲಸದ ಗುರಿಕರ್ಮೆ ಪತ್ತನಾಗ ಏನ ಅಲ್ಲಿ ದೆತ್ತೊನ್ನಾಗ ಅರೆಟ್ಲ ಪಂಡೇನು ಏನರ್ಥ ಆಪೂಜಿ ಸ್ವಾಮೀಜಿಲೆಂದು 14 ಬಣ್ಣೆ ಬೇರಿ ಬುಡಿಜಿಯರು ಆ ಪೊರ್ತುರ್ಲ ತೊನ್ನಾಗ ಎಂಕ್ಲೆಗೆ ಅಲ್ಲೊಂಜಿ ಬೇತನೇ ವೈಶಿಷ್ಟ್ಯ ಅಂಡು ಆ ಬ್ರಹ್ಮ ಕಲಸ ಆತೈನೇಕ ಆ ಎತ್ತು ಅಲ್ಲಿ ಎಂಚಿನ ಆ ಕ್ಷೇತ್ರ ಬೆಳಗನ್ನು ಪಂಡ ಚಾಮುಂಡೇಶ್ವರಿನ ಅಪ್ಪೆನ ಕೃಪೆ ಅಲ್ಲಿ ಎತ್ತು ಶಕ್ತಿ ಉಂಡು ಪರ್ಪನೇನೆ ಅಲ್ಲಿ ತೋಜಿದು ಬತ್ತಂಡು ಬಂದುಲೆ ಆ ಜಾಗೆಗೆ ಆ ಶಕ್ತಿಲು ತೋಜುನಂಡ ಗೆಜ್ಜಗಿರಿ ಕ್ಷೇತ್ರ ನಿಗ್ಲು ಗೊತ್ತಿಪ್ಪು ಹೆಚ್ಚಿನಗ್ಲು ಬತ್ತಿಪ್ಪಾರು ಗೆಜ್ಜಗಿರಿ ಕ್ಷೇತ್ರ ಸಾಧಾರಣ 3 ವರ್ಷ ದುಂಬು ಬ್ರಹ್ಮ ಕಲಸ ಆಯ್ನವು ಎಂಕ್ಲೆ ಆ ಕೋಟಿ ಚೆನ್ನೇನ ಆ ದೇಯಿ ಬೈದಿತ್ತಿನ ಎತ್ತು ಅಲ್ಲಿ ಶಕ್ತಿ ಉಂಡು ಪಂಡ ಸಾಧಾರಣ ಒಂಜಿ ದಿನ 5 ಲಕ್ಷ ಜನ ಸೇರ್ತೀರು ಒಟ್ಟು 15 ಲಕ್ಷ ಜನಟ್ಟು ಬತ್ತೇರು 20 ಕಿಲೋಮೀಟರ್ ನಡತದ ಬತ್ತೇರು ಬ್ಲಾಕ್ ಆತು ಸಾಧಾರಣ ಒಂಜಿ 50 ಬಸ್ಸನ್ನು ವಾಪಸ್ ಪೊಲೀಸನಾಗ್ಲ ಕಡಪುಡಿಯರು ಬರಿಯರ ಆವಂತೆ ಆಂಡ ಒಂಜಿ ವಿಘ್ನೋಲು ಬರಂತೆ ಒಂಜಿ ಜನಕ್ಕುಲೆಗೆ ದಯಪಂಡ ಎಂಕ್ಲೆಗೆ ಅಲ್ಲಿ 1 ಲಕ್ಷ ಜನಕ್ಕೂ ವನಸು ಮಂತಂಡ ಅಲ್ಲಿ 5 ಲಕ್ಷ ಜನಕ್ಕೂ ಎಂಕ್ಲ ವನಸು ಕೊರಿಯ ಇಂದು ಮಾಂತ ಅಲ್ಪದ ಆ ಶಕ್ತಿದ ಮಹಿಮೆ ಇಂದು ನಮ್ಮ ಭಕ್ತಿ ನಮ್ಮ ಮನಸ್ಸು ಒರಿಪವಡೇನ ಕೆಲಸ ನಮ್ಮ ಮೂಲಕ ಆವೋಡು ದಿನ ನಮ್ಮ ಒರಿಪಕ ಅಪ್ಪೆ ಕಾಳಿಕಾಂಬ ಆಂಜನೇಯನ ಅನುಗ್ರಹ ನಿಗ್ಲ ನಿಮಿತ್ತಿ ಏಪಲ ಇಪ್ಪಡು ನಮ್ಮಲ್ಲ ಏಪ ನಿಗ್ಲೆಲ್ಲ ಒಟ್ಟಿಗೆ ಉಳ್ಳ ಪನ್ಪುಡ ಪಾತನು ಪನ್ನಂತು ಎಂಕ ಈ ಒಂಜಿ ವೇದಿಕೆದ ಗುರಿಕರ್ಮೇನು ಡಾಕ್ಟರ್ ಗೀತಾ ಪ್ರಕಾಶ್ ಬುಕ್ಕ
ಕೃಷ್ಣ ಗುರುಜಿಯರು ಕೊರಿಯರು ನಿಗ್ಲೆಗ್ಲ ಎನ್ನ ಸೊಲ್ಮೆಲ ಪಣ್ಣಂತೂ ಮಹಾಂತರೆಗ್ಲ ಎನ್ನ ಅಪ್ಪನ ಅನುಗ್ರಹ ನಿಗ್ಲೆಗ್ ಬೇಡಂತೂ ಎನ್ನ ಪಾತ್ರ ಒಂದು ಪೇ ಜೈ ಜೈ. ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ವ್ರತ ಮಾಡುವೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ. ಪರಿವಾರ ದೈವ ಮನಸಾರ ಸ್ಮರಣೆ ಮಂತಂದು ಇನ್ನಿತ ಈ ಒಂಜಿ ಧಾರ್ಮಿಕ ಸಭೆಟ್ ನಮ್ಗೆ ಆಶೀರ್ವಚನ ಕೊರ್ನಂಚಿನ ಪರಂ ಪೂಜ್ಯ ಮಹಾಬಲೇಶ್ವರ ಸ್ವಾಮೀಜಿ ಶ್ರೀ ಕ್ಷೇತ್ರ ಕನಿಯವರು ಮೇರೆಗೆ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಗೌರವ ವಂದನೆಗಳನ್ನು ಸಮರ್ಪಣೆ ಮಾಡ್ತದನ್ನು ಅಂಚನೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಶೀರ್ವಚನ ಕುರ್ನಂಚಿನಂಚಿನ ಶ್ರೀ ಉಮಾಮೇಶ್ವರ ಕಾಳಿತೀರ್ಥ ಸ್ವಾಮಿ ಚಿತ್ರಮೂಲ ಬಾಯಾರು ಬೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಗೌರವ ವಂದನೆಗಳನ್ನು ಸಮರ್ಪಣೆ ಮಾಡ್ತದಲ್ಲ. ಅಂಚನೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನ ಜಯಂತ್ ನಡುಬೈಲು ಎಂಗ್ಲ ಸುಮಾರು ಸರ್ತಿ ಜಯಂತ ಡಿಪೋದು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಂಚನೆ ಈ ಒಂದು ಸಮಿತಿದ ರಚನೆ ಮನ್ಪಂಚಿನ ಸಂದರ್ಭಗಳು ಎಂಗ್ಲ ಆ ಸಭೆಗೆ ಬರೆಯೋ ವಿನಂತಿ ಬಂತಿತ್ತ ಆರು ಸುಮಾರು ಸರ್ತಿ ಬರ್ಪ ಬಣ್ಣದು ಲಾಸ್ಟಿಗೆ ಬಂದಿರಿ ಇಂಕೊಂಚೂರು ಒತ್ತಡ ಉಂಡು ಆಂಡ ಎಂಕ್ ಎನ್ನ ಸಹಕಾರ ಉಂಡು ನಿಖಲು ಮುಂದುವರಿಲಿ ಪನ್ಪುನ ಎಂಕ್ಲ ಧೈರ್ಯ ಬಂದಿರಿ ಎಂಕ್ಲ ದಯ ಬಂಡ ಜಯಂತನಾಗ ಗೆಜೆಗಿಟ್ಟು ಅಂಚನೆ ಬೇತೆ ಬೇತೆ ಕ್ಷೇತ್ರಗಳೇಟು ಕೆಲಸ ಮಂತನಂಚಿನ ಒಂದು ಅನುಭವದ ಮಿತ್ತ ಇಂಕ್ಲ ಅಂಡ ಎಂಕಲ ಒಂಚೂರು ಹೊರೇನು ಕಮ್ಮಿ ಅನ್ಪೋಡು ಜಯಂತನನ್ನು ಒಂಜಿ ಈ ಜವಾಬ್ದಾರಿಗೆ ಪಾಡೋದಿತ್ತ ಆಂಡ ದೈವ ಇಚ್ಛೆ ದೇವರನ ಇಚ್ಛೆ ಇಂಚ ಉಂಡು ಅಂಡ ಅವು ಡಾಕ್ಟರ್ ಗೀತಾ ಪ್ರಕಾಶ್ ಈ ಒಂದು ನೇತೃತ್ವ ವಹಿಸೋನಂಚ ಆತನು ಆಂಡ ಆರ್ನ ಪೂರ್ತಿ ಸಹಕಾರ ಉಂಡು ಅನ್ಪುಣ ಆ ಒಂದು ನಿಲಟ್ ಅಧ್ಯಕ್ಷತೆ ವಹಿಸೋನಂಚಿನ ಜಯಂತ್ ನಡು ಬೈಲು ಮೇರೆಗೆ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಉಪಸ್ಥಿತರಿದ್ದಂಚಿನ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಮುರೆಯಿಂದ ಹೊರೆಕಾಣಿಕ ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಹಾಂತ ರೀತಿಯ ಸಹಕಾರ ಮಂತದ್ದು ಆ ಒಂದು ಹೊರೆಕಾಣಿಕೆ ಮೆರವಣಿಗೆ ಯಶಸ್ವಿ ಮಂತ್ಕೊರ್ನಂಚಿನ ಕೃಷ್ಣಯ್ಯ ಕೆ ಬೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಈ ಒಂದು ಧಾರ್ಮಿಕ ಸಭೆಟು ಉಪಸ್ಥಿತರಿರುವಂಚಿನ ಸಂಜೀವ ಪೂಜಾರಿ ನಿಡ್ಯ ಅಧ್ಯಕ್ಷರು ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘ ವಿಟ್ಲ ಮೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದಲ್ಲ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುತ್ತದೆ ನಂಗೆ ಧಾರ್ಮಿಕ ಹಿತವಚನ ಕೊರ್ನಂಚಿನ ಮುರಳೀಕೃಷ್ಣ ಹಸನ್ ತಡ್ಕ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರು ಬಜರಂಗದಳ ಬೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದಿಲ್ಲ ಈ ಕಾರ್ಯಕ್ರಮದ ಉಪಸ್ಥಿತರಿರುವಂಚಿನ ರಾಜೇಂದ್ರನಾಥ್ ರೈ ಪೆರುವಾಯಿ ಗೊತ್ತು ಈ ಒಂದು ಕ್ಷೇತ್ರದ ಮಹಾಂತ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಮಾರ್ಗದರ್ಶಕರಾದ ಈ ಕ್ಷೇತ್ರದ ಒಟ್ಟಿಗೆ ಸಹಕಾರ ಕೊರ್ಪಂಚಿನ ರಾಜೇಂದ್ರನಾಥ್ ರೈ ಬೆರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದಿಲ್ಲ ಬುಕ್ಕರಿ ಅತಿಥಿ ಶ್ರೀ ಚೆನ್ನಪ್ಪ ಗೌಡ ಬೊಡ್ಡೋಡಿ ನಿವೃತ್ತ ಕಂದಾಯ ಅಧಿಕಾರಿ ಬೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದಲ್ಲೇ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುತ್ತದೆ ನಂಗೆ ಮಾರ್ಗದರ್ಶನ ಮಂತ್ರಂಚನ ಅಶ್ವಥ್ ಸಿ ಕೆ ಅಧ್ಯಕ್ಷರು ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಕಾಸರಗೋಡು ಜಿಲ್ಲೆ ಬೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಈ ಒಂದು ಕಾರ್ಯಕ್ರಮದ
ಮುಖ್ಯ ಅತಿಥಿಯಾದ ಭಾಗವಹಿಸಾದ ಈ ಒಂಜಿ ಕುಕ್ಕಾಜೆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಲ ಜವಾಬ್ದಾರಿ ದೇತೊಂದು ಎಂಕಲೊಟ್ಟಿಗೆ ಒಂಜಾತ ದಿನೊಟ್ಟು ನಮ್ಮ ಮಾರ್ಗದರ್ಶನ ಮಂತ್ರಂಚಿನ ಕನಿಯೂರು ಕ್ಷೇತ್ರದ ಆ ಒಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಲ ಮಾಂತ ರೀತಿಯ ಕ್ಷೇತ್ರದ ಸಾಮಾಜಿಕವಾದ ಕೆಲಸ ಮಂತ್ರಂಚಿನ ಪದ್ಮನಾಭ ಪೂಜಾರಿ ಅಲಿಕೆ ಮೇರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತದ್ದು. ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುತ್ತದೆ ನಂಗೆ ಮಾರ್ಗದರ್ಶನ ಮಂತ್ರಂಚಿನ ಶ್ರೀಮತಿ ಅಕ್ಷತಾ ವಕೀಲರು ಶ್ರೀ ಮೂಕಾಂಬಿಕಾ ಕ್ಷೇತ್ರ ಕಾಲ್ಯಂಗಾಡು ಬೆರೆಗ್ಲ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತಂದ್ರೆ ಈ ಒಂದು ಕ್ಷೇತ್ರದ ಈ ಬ್ರಹ್ಮಕಲಶೋತ್ಸವ ಸಂದರ್ಭದ ಕೆಲವೊಂಜಾತ ಸಾಧಕರನ್ನು ಸನ್ಮಾನ ಮನ್ಪಂಚಿನ ಕಾರ್ಯಕ್ರಮ ಇನಿ ನಡತಂದು ಐಟ್ ಈ ಒಂದು ಕ್ಷೇತ್ರ ದೇಜಪ್ಪ ಪೂಜಾರಿ ನಿಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಮಾಜಿಕವಾದ ಧಾರ್ಮಿಕವಾದ ಮಾತ ರೀತಿಟ್ಲ ತನ್ನನ್ನು ತೊಡಗಿಸದು ಒಂದು ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪಡೆಯಂಚಿನ ದೇಜಪ್ಪ ಪೂಜಾರಿ ನಿಡ್ಯ ಬೆರೆಗ್ ದೇಜಪ್ಪ ಪೂಜಾರಿ ನಿಡ್ಯ ಬೆರೆಗ್ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತದಂಗ ಅಂಚನೆ ಈ ಒಂದು ಕ್ಷೇತ್ರದ ಗೌರವಾರ್ಪಣೆ ಪಡೆಯಂಚಿನ ದಾಸಪ್ಪ ಪೂಜಾರಿ ನಿಖಿಲಾರು ನಿವೃತ್ತ ಕ್ಯಾಪ್ಟನ್ ಭಾರತೀಯ ಸೇನೆ ಬೆರೆಗ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಂದ್ರೆ ಅಂಚನೆ ಈ ಒಂದು ಕ್ಷೇತ್ರದ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಯಶಸ್ವಿಯಾರ ಈ ಒಂದು ಕ್ಷೇತ್ರದ ಪ್ರತಿಯೊಂದು ಕಾರ್ಯಗಳ ಪ್ರಸಾರ ಮಂತ್ರಂಚಿನ ಮಾಧ್ಯಮ ಮಿತ್ರರು ಅಂಚನೆ ದೃಶ್ಯ ಮಾಧ್ಯಮ ಮಿತ್ರರಿಗೆ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದಂಚಿನ ಊರ ಭಕ್ತಾಭಿಮಾನಿಗಳಿಗಳ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಮಂತಂದು ಕೊರೊಂದು ಈ ಒಂದು ಕ್ಷೇತ್ರದ ಈ ಒಂದು ಬ್ರಹ್ಮಕಲಶೋತ್ಸವ ಯಶಸ್ವಿಯಾರ ನನ್ನಲ ಎಲ್ಲೇ ಕಲಶಾಭಿಷೇಕ ದೇವರನ್ನ ಕಲಶಾಭಿಷೇಕ ನಡೆಪೇರುಂಡು ಅಂಜನೆ ಎಲ್ಲಂಜಿ ಒಂದು ರೀತಿಯ ಕಾರ್ಯಕ್ರಮಗಳು ಈ ಒಂದು ಮುಕ್ತಾಯ ಹಂತ ಬರೀರೋ ಈ ಕಾರ್ಯಕ್ರಮದ ಮಾಂತೆರ್ಲ ಊರ ಭಕ್ತಾಭಿಮಾನಿಗಳು ಸಹಕಾರ ಮಾಡ್ತದೆ. ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾರ ಮಾಂತೆರ ಸಹಕಾರ ವಿನಂತಿ ಬಂತಂದು ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಂತೆರಲ್ಲ. ಧನ್ಯವಾದ. ಧನ್ಯವಾದ ಸಮರ್ಪಣೆ ಮಾಡಿದ ಶ್ರೀ ದಾರಿದೆ ಎಂದು ನೀತಿ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆ ನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ ಶಾರದೆ 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 ಯಾನು ಕಲ್ಪೆರ ಬಾರಿ ಒಂಜಿ ಹುಷಾರಂದಿಜ್ಜಾನ್ ಇತ್ತೆ ಅಪ್ಪೆನ ಕುಲ್ಪುರ ತೋಡು ಮುರಣ್ಣು ತಿಕ್ಕಿರು ಭಾರಿ ಟೆನ್ಷನ್ ಅಪ್ಪೆ ಎಂಕ್ ಬಾರಿ ಖುಷಿ ಅಂಡ್ ಪನ್ನಾಗ ಎನ್ನ ಲೆಕ್ಕ ಕಲ್ಪೆರ ಅಂತ ಸುಮಾರದಾಗ ಇತ್ತೆಲ್ಲ ಉಲ್ಲೇರಿಂದ ನಾನು ಕೇಂಡೆ ದಾಲ ಇರು ಟೆನ್ಷನ್ ಮಲ್ಪೊಡಿಚಮ್ಮ ಎಂಕಲ ಮಾರ್ಕ್ ಬಾರಿ ಕಮ್ಮಿ ಇತ್ತು ಏತೀರ್ನ ಬಾಲೆಗೆ ಮಾರ್ಕ್ ಬಂದಾಗ ಸ್ವಲ್ಪ ತೊಂಬಗೆ ಒಂಜಿ ಮಾರ್ಕ್ ಓಡಿಬೋತುನಿಂದ ಆರು ಟೆನ್ಷನ್ ಉಪ್ಪೇರು ಯಾನ್ ದೇವರನ್ನ ಎಡ್ತು ಶಾಲೆ ಪೋನಾಗ 35 ಹಿಡಿದು ಕಮ್ಮಿದ ಎತ್ತಿಜ್ಜಿ 50 ಜಾಸ್ತಿ ಇನಿ ಮುಟ್ಟ ತೆಗೆದಜ್ಜಿ ಇವಾಗ ನೋಟಿಸ್ ಬೋರ್ಡನ್ನು ಬುಧವಾರ ಬರೋಂದಿತ್ತು ಅಟೆಂಡೆನ್ಸ್ ಶಾರ್ಟೇಜ್ ಮಾತನಾಡಿದವರ ಹೆಸರು ಬರೋಂದಿತ್ತು ಅವೇ ಅಭ್ಯಾಸ ಹಿಡಿಯುತ್ತೆ ಪಾತೆರಲ್ಲ ಶುರು ಮಲ್ತೊಂದು ಉಪ್ಪುನು ವೇದಿಕೆ ಇಡ್ಲ ಕಲ್ಪೆರ ಪೂರ ಹುಷಾರಿತ್ತದ ಜೋಕುಲು 40 ಜನ ಇತ್ತೇರು ನಿಜವತ್ತಲ್ಲಿ ಯಾನು ಸರಿಯಾತೆ ಉತ್ತರ ಬರೆದಿತ್ತೆ ಅಂಡ್ ಮಾರ್ಕ್ ಮಾರ್ಕ್ ಓದ್ತಿದ್ದೆ ರಾತ್ರಿ ಪ್ರಶ್ನೆ ಇತ್ತುಂಡು ವಾತಾವರಣ ತೇವಾಂಶದಿಂದ ಕೂಡಿದೆ ಒಂದು ತುಂಡು ಕಬ್ಬಿಣವನ್ನು ಮನೆಯಿಂದ ಹೊರಗಿಟ್ಟರೆ ಏನಾಗ್ತದೆ ಎಂದು 39 ಜನಕ್ಕಲ ಒಂಜೊಂಜಿ ಮಾರ್ಕ್ ಕೊಡ್ತೇರೆ ಐಕ್ ಅಕ್ಕಲು ಪೂರ ತುಕ್ಕು ಹಿಡಿತದೆ ಎಂದು ಬರೆಯಿರಿ ಯಾನು ಬಂಡೆ ಪಿದೈ ನೀವು ಹೊರಗೆ ಇಟ್ಟು ನೋಡಿ ಗುಜರಿಯವರು ಹೆಕ್ಕಿಕೊಂಡು ಹೋಗ್ತಾರೆ ಅಂತ ಬರೆ ಯಾಕೆ ಎಂಕ ಮಾರ್ಕ್ ಜಕಲಿ ಮಾರ್ಕ್ ಹೊರಿಯರು ಒಂದು ಪುಸ್ತಕದ ವಿದ್ಯೆ ಆದರೆ ಇನ್ನೊಂದು ವ್ಯಾವಹಾರಿಕ ವಿದ್ಯೆ
ನಮ್ಮ ಬಾಡಿ ಹಾಳಾದರೆ ನಾವು ಡಾಕ್ಟ್ರಲ್ಲಿಗೆ ಹೋಗ್ತೇವೆ, ನಮ್ಮ ಗಾಡಿ ಹಾಳಾದರೆ ಫಿಟ್ಟರಲ್ಲಿಗೆ ಹೋಗ್ತೇವೆ. ಎರಡು ಜನರಿಗೂ ಶಾರದಾ ಮಾತೆ ಒಲವು ಬೇಕು, ಅನುಗ್ರಹ ಬೇಕು. ಜೀವನದಲ್ಲಿ ಸನ್ನಡತೆಯಲ್ಲಿ ಮುಂದುವರಿಬೇಕಿದ್ದರೆ ತ್ರಿಶಕ್ತಿಗಳು ನಮಗೆ ಜೊತೆಯಾಗಿರಬೇಕು. ಒಂದು ಕುಲದೇವರು, ಇನ್ನೊಂದು ನಮ್ಮ ಹಿರಿಯರ ವರ, ಮತ್ತೊಂದು ನಮ್ಮ ಗುರುಗಳ ಬಲ. ಈ ಮೂರು ಜೊತೆಯಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಸಾಧಿಸೋದು ಸಾಧ್ಯ. ಅಂಥ ಒಂದು ವಾತಾವರಣ ಈ ಕಾಳಿಕಾಂಬ ದೇವಸ್ಥಾನ, ಆಂಜನೇಯ ದೇವಸ್ಥಾನದ ಪರಿಸರದಲ್ಲಿ ಉಂಟಾಗಲಿ ಎಂಬ ಹಾರೈಕೆಯೊಂದಿಗೆ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮೂಡಿಬರುತ್ತಿರುವಂಥ ಕಾರ್ಯಕ್ರಮ, ಲಕ್ಷ್ಮಿಯನ್ನು ಆರಾಧಿಸುವಂತಹ ಹೊಸ ಇತಿಹಾಸ ಚಿತ್ರದಿಂದ ಆಯ್ದಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಖ್ಯಾತ ಗಾಯಕಿ ಪಲ್ಲವಿ ಪ್ರಭು ಅವರು. ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ
ಎಲ್ಲಂಜಿ ಏಪ್ರಿಲ್ ಇಲೆಕ್ಷನ್ ಬತ್ತುನ ಕೈ ಪತ್ತುವಾರ ಕಮಲ ಪತ್ತುವಾರ ಅವು ಎಂಕಲು ಬಂದು ಪೂಜಿ ಅಂದಾಜು ಮಲ್ತು ಪತ್ತಲಿ ಅವು ಪತ್ತುನಂಡಲ್ಲ ಎಂಕಲು ಪಾತಿರ್ನು ಕೈಟ್ ಪತ್ತಿನ ಕಮಲ ಬಂಡ ಲಕ್ಷ್ಮೀನ ವಿಷಯ ಪಾತಿರ್ನು ಇಲೆಕ್ಷನ್ ಬಂದಾಗ ನಿಗಲು ತೋನ್ಲಿ ಹೆಂಚಿನ ಓಲು ಪತ್ತೋಡು ಒಂದು ಓಲ ಚುನಾವಣಾ ನೀತಿ ಸಮಿತಿ ಬತ್ತನ ಖಂಡಿತ ಈ ಪದ್ಯ ಬನ್ನೇರ ಬುಡಾಯರ ಅಂತ ಉಜುನ್ ಹೆಂಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಸಭೆಯನ್ನು ನೋಡುವಾಗಲೇ ನಮಗೊಂದು ಖುಷಿ. ನಾನು ಸುರುಗು ಪನ್ಲೆಕ್ಕನೆ ಒಂದು 15 ಜನ ನಮ್ಮ ಮಕ್ಕಳು ಜವನೇರು ಮೂಲಿತ್ತೀನಿ ಇತ್ತೆ ತುಳು ಏತ ಅಲಂಕಾರ ಅಂಡ್ ಪೊರ್ಲ ಅಂಡ್. ಈ ಚಳಿಗಾಲ ಬತ್ತಾನಾಗ ಕುಕ್ಕುತ ಮರ ಗೋಂಕುತ ಮರ ಪೂರ ಫಲಬೋಪುಂಡು ಐಟು ಕುಕ್ಕುತ ಮರ ಫುಲ್ಲು ಫಲಬೋಡು ನಮ್ಮ ಇಲ್ಲದ ಪೊಂಜವನಕ್ಕಲು ಪಾತಿರು ನಾನು 3 ವರ್ಷ ಇದು ಮುಡಿ ಆಂಡು ನಂಡ 3 ವರ್ಷ ಉಪ್ಪಾಡಿಗೆ ತೊಂದರೆ ಆತಿ ಸತಿ ಉಪ್ಪಾಡು ಬಾಡೋಲಿಂದು ದೆತ್ತೊನ್ಲೆ ಒಂಜಿ 2 ದಿನ ಮುಗಲ ಬತ್ತನ ದಂಡ ಫಲಪೂರ ಕರಂಚಿತವು ದೂರ ದೂರ ನಾಲು ಮಾತ್ರ ಇತ್ತೆ ಒಂಜಿ ಸಾಧಾರಣ ಕುಕ್ಕುತಮರ ಫಲ ಪೋಯ್ಲೆಕ್ಕ ತೋಜು ಒಂಜಿ ಅಲಂಕಾರ ಬತ್ತಂಡ ಸಭೆ ತೂನಾಗ ಒಂದು ಮುಗಲು ಬತ್ತದ ಪೋಯರವಲ್ಲಿ ಅಲಂಕಾರ ಅಂಚನೆ ಉರಿಯೋಡು ಲಾಸ್ಟ್ ಮುಟ್ಟಲ್ಲ. ಇತ್ತೆ ಒಂಜಿ ಭಜನಾ ಸ್ವರೂಪದ ಪದ ಒಂದು ಯಾನ್ ಪನ್ಪಿನ ವಿಷಯತ್ ಹಿರಿಯರ್ನಕುಲು ಪಂಡಿನಿಗೆ ನಾವು ಮರ್ಯಾದೆ ಕೋರೋಡು. ಒಂದು ಸಾಕ್ಷಾತ್ ಈಶ್ವರ ದೇವರು ತನ್ನ ಮಡದಿಯಾದ ಪಾರ್ವತಿಗೆ ಹೇಳಿದಂಥ ವಿಚಾರ. ವೇದಗಳನ್ನು ಉಪನಿಷತ್ತುಗಳನ್ನು ಭಗವದ್ಗೀತೆಯನ್ನು ಅಷ್ಟೆಲ್ಲ ಅಭ್ಯಾಸ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಜನಸಾಮಾನ್ಯರಿಗೆ ಅಂತಂದರೆ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಮಂತ್ರ ರಾಮತಾರಕ ಮಂತ್ರ ಅಂತ ಕರೀತಾರೆ. ಬರೀ ಶ್ರೀರಾಮ ಅಂತ ನಾವು ಹೇಳಿದರೆ ಸಾಕು, ಅದರಲ್ಲಿ ದಿವ್ಯತೆ ಇದೆ, ಶ್ರೇಷ್ಠತೆ ಇದೆ. ಇದನ್ನು ತಿಳಿದುಕೊಂಡಂತಹ ವಾಲ್ಮೀಕಿ ಮಹರ್ಷಿ ಆಂಜನೇಯನ ಮೂಲಕ ಲೋಕಕ್ಕೆ ಪ್ರಸ್ತುತಪಡಿಸ್ತಾನೆ ರಾಮಾಯಣದ ಮೂಲಕ ರಾಮನಾಮದ ಮಹಾತ್ಮೆಯನ್ನು. ಅದನ್ನೇ ಅನುಸರಿಸಿ ಜಗದೀಶ್ ಆಚಾರ್ಯ ಪುತ್ತೂರವರು ತಾವೇ ಸ್ವತಃ ಸಾಹಿತ್ಯ ರಚಿಸಿ ಸಂಗೀತಕ್ಕೆ ಅಳವಡಿಸಿ ತಾವೇ ಹಾಡಿದಂತಹ ಜನಮಾನಸವನ್ನು ತಲುಪಿದಂಥ ಅತ್ಯದ್ಭುತವಾದಂಥ ಗೀತೆ ರಾಮನಾಮದ ಭಜನಾ ಸ್ವರೂಪದ ಗೀತೆ. ಈ ಹಾಡಿನ ಕೊನೆ ಭಾಗದಲ್ಲಿ ನೀವು ಕೂಡ ನಮ್ಮೊಂದಿಗೆ ಸೇರಿ ರಾಮನಾಮದ ಮಹಾತ್ಮೆಯೊಂದಿಗೆ ಸಾರಬೇಕು, ಹಾಡಬೇಕು. ವಿಟ್ಲ ಮುಟ್ಟ ಕೇಂಡೆಯಾವುಜಿ ಅಯೋಧ್ಯೆ ಮುಟ್ಟ ಕೇನೋಡು ಆತ ಶೋಕೋಟ್ ಎಂಕುಲೊಟ್ಟು ಸೇರೋಡು ರಾಮನಾಮದ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾಜ ತೀಸಿ ಪಾಪವ ಕಳಿಯೋಣ ರಾಮ ಮಂತ್ರವಾಜ ತೀಸಿ ಪಾಪವ ಕಳಿಯೋಣ ತಿಲಕನ ಚರಣಕ್ಕೆರಗೆ ಪುನೀತರಾಗೋಣ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳೋ ಹರಿಸರ್ವೋತ್ತಮ ದಶಮುಖ ಬಂಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾಚ ಪೀಸಿ ಪಾಪವ ಕಳಿಯೋಣ ರಾಮ ಮಂತ್ರವಾಚ ಪೀಸಿ
ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿಕ್ಕ ಕಾಯಗಳ ಪವಿತ್ರ ಮಾಡೋ ಪರಿಯ ಭಕ್ತವರ ಹನುಮಂತ ಒಬ್ಬ ತಾಪಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಪದ್ಯ ಆತಜಿ ನೀವು ಕೂಡ ಹಾಡಬೇಕು. ಎಲ್ಲ ಕಡೆ ಶ್ರೀರಾಮ ಶ್ರೀರಾಮ ಅಂತ ಹೇಳಿದ್ರೆ ಸಾಕು. ಹಾಡ್ಬೋದಲ್ಲ? ಈಚೆಂದ ಮಾತ್ರ ಕೇಳ್ತೇನೆ, ಮಾತಾಯರಂತ ಕೇಳ್ತೇನೆ, ಮಾತಾಡೋದಿಲ್ಲ. ಹಾಡ್ಬೋದಲ್ಲ? ಬೋಲೋ ಭಾರತ್ ಮಾತಾ ಕಿ. ನೋಡಿ, ಅದಕ್ಕೂ ಈಚೆಂದ ಮಾತ್ರ ಬರ್ತುಂಟು, ಈಚೆಂದ ಬರೋದೇ ಇಲ್ಲ. ಬೋಲೋ ಭಾರತ್ ಮಾತಾ ಕಿ. ಶ್ರೀರಾಮ ಹಾಡ್ಬೋದು, ಹೆದರಬೇಡಿ. ಶ್ರೀರಾಮ ಸಾಕಾಗುದಿಲ್ಲ. ಶ್ರೀರಾಮ ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡಿದರೆ ಪಾಂಡುರಂಗನ ಪಾದ ಮುಟ್ಟಿದಾಗೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಪಾಪಗಳೆಲ್ಲ ದೂರ ಆಗ್ತದೆ. ಅಗಣಿತ ಗುಣಗಣ ಆಶಿತ ವತ್ಸಲ. ಅಲ್ಲಿ ಕೆಲವರಿಗೆ ನಾಚಿಕೆ ಆಗ್ತುಂಟು, ನಾವು ಪಾಪವೇ ಮಾಡಲಿಲ್ಲ ಮತ್ತೆ ನಾವು ಹಾಡಬೇಕು ಅಂತ. ಅಲ್ಲ, ರಾಮನಾಮ ಸ್ಮರಣೆ ಮಾಡುವುದರಲ್ಲಿ ಯಾವತ್ತೂ ನಾಚಿಗಿಲ್ಲ. ನಾವು ಪಾಪವೇ ಮಾಡಲಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಹಾಡುವುದೇ ಬೇಡ. ಅಗಣಿತ ಗುಣಗಣ ಆಶಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ. ಅಗಣಿತ ಗುಣಗಣ ದೀನ ದಯಾಳು ಆಶಿತ ವತ್ಸಲ ಹರಿ ಸರ್ವೋತ್ತಮ. ದಶರಥ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ.
ಜಗದೀಶರಿಗೆ ಅಂದಾಜು ಆಗ್ತದೆ ಅವು ನಾಚಿಕೆ ಎತ್ತವು ಮೊಬೈಲ್ ಓಲ್ ದೀಪನಿಂದ ಟೆನ್ಷನ್ ಈ ರಡ್ಡು ಕೈ ದೇರ್ಪಲೆಂದು ಹೊರನೆ ಪಂಡಾತ ಜನಕಲೆಡ ಒಂಜಿ ಕೈ ಇಟ್ಟು ಮೊಬೈಲ್ ಬೋಡ ಯಾನ್ ಎರಡ ಪನ್ಪಿನಿ ಅದು 2 ಪಾದ ಬೇಡ 1 ಪಾದ ಮುಟ್ಟಿದ ಪುಣ್ಯ ಸಿಕ್ಕಿದ್ರು ಸಾಕು ಮಾರಿ 2 ಕೈ ಎತ್ತದು ಬೇಡ ಒಂದು ಎತ್ತಲಿಕ್ಕೆ ಹೇಳು ಆಗ ಸ್ವಲ್ಪ ಸುಲಭ ಆಗ್ತದೆ ಅಂತ ಮುರಾನಿ ಒಂಜಿ ಮೊಬೈಲ್ ಓಲ್ ದೀಪಿನಿಂದ ಅಂದಾಜ ಪುಣ್ಯ ಸಿಗ್ತದೆ ಬನ್ನಾಗ ಲಾಸ್ಟ್ 2 ಬತ್ತು ಬಂಡೇರು ಪುಣ್ಯ ಸಿಕ್ಕಿದ್ದು ಅಲ್ಲ ಗೊತ್ತಾತು ಜಿ ಅಂಡ 3 ದಿನ ಮೊಬೈಲ್ ತೆಗೆದು ಜಿ ಬಂಡೇರು ಅವು ಬಂಜಿ ಬಂಗ ಮಾತಾರಿಗಲ್ಲ. ಅತ್ಯಂತ ಉತ್ತಮ ರೀತಿಯ ಸಂಸ್ಕಾರಯುಕ್ತ ಸಭೆ ಇದು. ನಿಮ್ಮಂಥ ಪ್ರೇಕ್ಷಕರಿಗೆ ತುಂಬ ಹೃದಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಚೇರ್ ಉಂಡ ತನ ಮಾಡ ಖಾಲಿ ಫುಲ್ ಆ್ಯಂಡ್ ಚೇರ್ ಫುಲ್ ಆ್ಯಂಡ್ ಫುಲ್ಲಕ್ಕೆ ವಿರ ದೀಪನ ತೂಯೆ ಗಮ್ಮತ್ ಆಪುಂಡು ಜನ ಸೇರನ್ನು ಖುಷಿ ಆಪುಂಡು. ಅದು ಈ ಕಲಾವಿದರಿಗೆ ಎಂಚ ಬಂಡ ಜನ ಎದುರು ಇತ್ತಂಡಲ್ಲ ಇಜ್ಜಿಡಲ್ಲ ಎಂಕ್ಲು ಇಂದೇ ಟೈಪ್ ಕಾರ್ಯಕ್ರಮ ಅಲ್ಪ ನಿಕ್ಲಿಗೂ ಖುಷಿ ಆಂಡಂದಂಡ ಎಂಕ್ಲನ ಖುಷಿ ಡಬ್ಬಲ್ ಆಪುಂಡು ಅವು ಇಪ್ಪುಂಡು ಗಮ್ಮತ್ತು ಒಟ್ಟಿಗೆ ಇಪ್ಪುಂಡು ಬಂಡ ಅವು ಸಭೆ ಮತ್ತು ವೇದಿಕೆ ಅದು ಎರಡರ ಮಧ್ಯೆ ಒಂದು ಇಂಥದ್ದೇ ಹಾಡು ಹಾಡಬೇಕು ಅಂತ ನಾವೇನು ಯೋಚನೆ ಮಾಡಿ ಬರೋದಲ್ಲ. ಅಲ್ಲಿಯ ಜನಮನಸ್ಸನ್ನು ನೋಡುವಾಗ ಈ ರೀತಿ ಹಾಡುಗಳು ನಮಗೆ ಆಗಬಹುದು ಅಂತ ಮಾತಾಡಿಕೊಂಡು ಮೂಡಿ ಬರುವಂಥದ್ದು. ಅದಕ್ಕೆ ಜನ ನಮಗೆ ಕೊಡುವಂಥ ಬೆಂಬಲವೇ ನಮ್ಮ ಆಯಾಸವನ್ನು ಪರಿಹಾರ ಮಾಡುವಂಥದ್ದು. ಫೆಬ್ರವರಿ ತಿಂಗಳು 28 ದಿನಟ್ಟು 22 ಕಾರ್ಯಕ್ರಮ ಇತ್ತಿಂದ ಹಿಡಿದು 18 ಕಾರ್ಯಕ್ರಮ ಎಲ್ಲ ಬ್ರಹ್ಮಕಲಶ ತಾನೆ ಮಾತಾ ಕಾರ್ಯಕ್ರಮ ಕೊರಪಿನಲ್ಪಲ್ಲ ವೇದಿಕೆ ಲೇಟಾದ ತಿಕ್ಕಂಡಲ್ಲ ಎಂಕಲ್ನ ನಿರೀಕ್ಷೆ ಸುಳ್ಳು ಮಲ್ತೀರಿ ಜನ ಸಾವಿರ ಎದುರು ಕೊಲ್ದು ಕಾರ್ಯಕ್ರಮನ ತೂತೀರಿ. ಒಂದು ಬದಲಾವಣೆ ಪರ್ವ ನಮ್ಮಲ್ಪ ಸ್ಟಾರ್ಟ್ ಆತಂದು ಬಂದ್ಪಿನ ಒಂದು ನಿದರ್ಶನ ಮುಲ್ಲಾತೆ ತೂಲೆ ಎತ್ತು ಶೋಕುಡು ಜನ ಕೊಲ್ದೇರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನಪದ ಶೈಲಿಯಲ್ಲಿ ದೇವಿಯನ್ನು ಆರಾಧಿಸುವಂಥ ಗೀತೆಯೊಂದಿಗೆ ವೇದಿಕೆಯಲ್ಲಿ ಸಮನ್ವಯ ಮದಕ ಅಕ್ಕರೆಯ ಬೊಂಬೆ ದೇವಿ ಬಾರಿ ಒಲಿದು ಬಾರಂ
ಅಮ್ಮ ಒಲಿದು ಬಾ ಒಲಿದು ಬಾ ಒಲಿದು 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 ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನೆಂದ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನೆಂದ ಬೆಟ್ಟಾದ ಬೆಡಗಿ ನೀನು ಬಾರೆ ಬೆಟ್ಟಾದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ಒಲಿದು ಬಾರಿ ಬೆಟ್ಟಾದ ಚಾಮುಂಡಿ ದೇವಿ ಪುರುಷ ಪ್ರಧಾನವಾದಂಥ ಕೌಟುಂಬಿಕ ವ್ಯವಸ್ಥೆಯನ್ನು ಹೊಂದಿಕೊಂಡಿದ್ದರೂ ಕೂಡ ಮನೆಯಲ್ಲಿ ಸ್ತ್ರೀ ಶಕ್ತಿಗೆ ನಾವು ದೇವಿಯ ಸ್ಥಾನವನ್ನು ಕೊಡುವಂಥದ್ದು. ಎಲ್ಲೆಲ್ಲ ನಾವು ಶಕ್ತಿಯನ್ನು ಆರಾಧಿಸ್ತೇವೆಯೋ ಅಲ್ಲೆಲ್ಲ ನಾವು ದೇವಿಯ ಆರಾಧಕರು. ಹೊರನಾಡಿನ ಅನ್ನಪೂರ್ಣೇಶ್ವರಿ, ಕಟೀಲಿನ ದುರ್ಗಾ ಪರಮೇಶ್ವರಿ, ಕೊಲ್ಲೂರಿನ ಮೂಕಾಂಬಿಕೆ, ಹಾಗೆ ಪೊಳಲಿಯ ರಾಜರಾಜೇಶ್ವರಿ, ಎಲ್ಲ ಕ್ಷೇತ್ರಗಳಲ್ಲಿ ಅನ್ನದಾನ ನಡೆಯುವಲ್ಲಿ ನಾವು ಆರಾಧಿಸುವಂಥದ್ದು ಸ್ತ್ರೀ ಶಕ್ತಿಯನ್ನು. ಹಸಿವಾದಾಗ ಉಣಬಡಿಸುವಳು ತಾಯಿ, ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆಗೊಳಪಡಿಸುವಳು ತಾಯಿ. ಅದು ತಂದೆ ಅಲ್ಲ, ತಂದೆಗೆ ಅದು ಮನಸ್ಸು ಗೋಷ್ಠಿಗೆ ಬರುವುದಿಲ್ಲ, ಏನು ಮಾಡ್ತಾ ಇದ್ದಾನೆ ಮಕ್ಕಳು ಅಂತ. ನಿಜವಾದ ಒಬ್ಬಳು ತಾಯಿಗೆ ತನ್ನ ಮಗು ಅಳಬೇಕಾಗಿಲ್ಲ ಅಂತ, ಹಸಿವಾಗಿದೆ ಅಂತ ಅವನ ಮನಸ್ಸಿಗೆ ಗೊತ್ತಾದಾಗ ಅದೇ ವಿಚಾರ ತಾಯಿಗೂ ಗೊತ್ತಾಗ್ತದೆ. ತಾಯಿ ಮತ್ತು ಮಗುವಿನ ಸಂಬಂಧ ಅಂತ ಹೇಳುವಂಥದ್ದು. ಅದಕ್ಕೆ ಒಂದು 5 ನಿಮಿಷ ಪಾತೇರ್ ದಿನ ಕೇಂದ್ರ ಮೋನೆ ಬಾಂಪ ಒಂದು ಪೋಯಂದಾಂಡ ಆ ಮಗೆಯಿಂದ ಲೆಕ್ಕ. ಒಂಜಿ 10 ನಿಮಿಷ ಪಾತೇರ್ ದಿನ ತಾಳ್ಮೆಡ್ ಕೇಂದ್ರದು ಬೊಕ್ಕೊಂಜಿ ಕಿಸಕ್ಕೆ ತೆಲ್ತು ಪೋಯಲಂದಾಂಡ ಅಲ್ಲಿ ಮಗಳಂದು ಲೆಕ್ಕ. 24 ಗಂಟೆ ಪಾತೇರ್ ದಿನ ಇನ್ನು ರಡ್ಡಿಕೆ ಬಿಟ್ಲ ಕೇಂದ್ರ ಐನು ಬಾಯ್ಡ್ ಬುಡಿಯರಿಂದಾಂಡ ಅವು ಬುಡೇದಿಯಿಂದ ಲೆಕ್ಕ. ತನ್ನ ಜೀವಮಾನ ಇಡೀ ಬೇಜವಾಬ್ದಾರಿ ಹೋದ ಮಕ್ಕಳನ್ನು ಚಿರಿಪಿರಿ ಮಾಡುವ ಗಂಡನನ್ನು ಸಹಿಸಿಕೊಂಡೊಬ್ಬಳು ಬದುಕ್ತಾಳೆ ಅಂತ ಆದರೆ ಆ ಶಕ್ತಿಗೆ ತಾಯಿ ಅಂತ ಲೆಕ್ಕ. ಇದಕ್ಕೆ ತಾಯಿಗೆ ಶಕ್ತಿ ಅಂತ ಹೇಳುವಂಥದ್ದು, ಆ ತಾಳ್ಮೆಗೆ. ಭೂಮಿ ತಾಯಿಯನ್ನು ಕೂಡ ನಾವು ಕರೆಯುವಂಥದ್ದು ತಾಯಿ ಅಂತ. ಕಾರ್ಯಕ್ರಮದ ಮುಂದೆ ಅಂಥ ತಾಯಿಯನ್ನು ಆರಾಧಿಸುವಂಥ, ಸ್ತುತಿಸುವಂಥ ದಾಸ ಸಾಹಿತ್ಯದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ. ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂಕ್ತಿ ಅಮ್ಮ. ಅಮ್ಮ ಮರುಳು ಮಾಡಿಕೊಂಡೆಯಲು ಮಾಯಾದೇವಿಗೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಕಂಡು ಮರುಳು ಮಾಡಿಕೊಂಡಿದೆ
ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ನಿದೆಯ ಮೇಲೆ ಬಿಡದೆ ನಿನ್ನ ಧರಿಸಿಕೊಂಡು ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಹೋಗುವುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಹೋಗುವುದೆಂದು ಒಕ್ಕುಳೋಡು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಎಂದೆಂದಿಗೂ ಮರೆ ನಿನ್ನ ಎಂದೆಂದಿಗೂ ಮರೆ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಕಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಕಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಅಮ್ಮ ಕಿವಿ ತುಂಬ ಕೇಳಬಹುದಾದ, ಕಣ್ಣು ತುಂಬ ಕಾಣಬಹುದಾದ, ಹೊಟ್ಟೆ ತುಂಬ ಊಟ ಮಾಡಬಹುದಾದಂಥ ಒಂದು ಶಬ್ದ ನಮ್ಮ ಕನ್ನಡ ನಿಘಂಟಿರಲಿ ಅಂದರೆ ಅದು ಅಮ್ಮ. ಅದಕ್ಕೆ ಸರಿಸಮಾನವಾದ ಇನ್ನೊಂದು ನಾವು ಶಬ್ದವನ್ನು ಹುಡುಕೋದು ಕಷ್ಟ ಸಾಧ್ಯ. ವಿಶಾಲವಾದ ಅರ್ಥವನ್ನು ಎರಡೇ ಪದಪುಂಜದಲ್ಲಿ ಎರಡೇ ಅಕ್ಷರಗಳಲ್ಲಿ ಜೋಡಿಸಿಟ್ಟಂತಹ ಒಂದು ಅಮ್ಮ ಅಂತ ಹೇಳುವಂಥ ಶಬ್ದ, ಅದಕ್ಕೆ ಪರ್ಯಾಯವಾದ ಇನ್ನೊಂದು ಶಬ್ದ ನಮ್ಮಲ್ಲಿ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ತುಳುಟು ನಮ್ಮ ಅಪ್ಪೆ ಅಂದ ಪಂಡು ಪಾಂಡಲಾಯ್ತ ಭಾವ ಅವೇ ಜಾಗಟು ಮಮ್ಮಿಯಿಂದ ನಿಗಲು ಒಯ್ತು ತೂಲೆ ಏತ ಏಸಿಗೆ ತೋಜುಂಡು ತೂಲೆ ಪುಟದಿನ ಕಂಜಿಲ ಕಿದಿಟ್ಟು ಪುಟದಿನ ಕಂಜಿಲ ಸುರುಮಾಲ್ಪುನ್ ಲೆಪ್ಪೆರ ಅಂಬ ಅಂಬ ಅಂತ ಸುರುಮಾಲ್ಪುನು. ಅಂಬ ಅಂತ ಹೇಳಿದರೆ ಅದು ಅಂಬೆ, ನಾವು ಆರಾಧಿಸುವಂಥ ದೇವಿಯ ಸ್ವಭಾವ. ಅಂಥ ದೇವಿಯನ್ನು ಆರಾಧಿಸಿದ ಹಾಗೆ ಅಮ್ಮನನ್ನು ನಾವು ಸ್ತುತಿಸಿದರೆ, ಎಲ್ಲಿ ನಾವು ಪ್ರಕೃತಿಯನ್ನು ಆರಾಧಿಸ್ತೇವೆಯೋ ಅಲ್ಲಿ ಈಶ್ವರ ನೆಲೆ ನಿಂತಿರ್ತಾನೆ. ಎಲ್ಲಿ ನಾವು ಈಶ್ವರನನ್ನು ಆರಾಧಿಸ್ತೇವೆಯೋ ಅಲ್ಲಿ ಪ್ರಕೃತಿ ನಳನಳಿಸ್ತಾ ಇರ್ತದೆ. ಕಾರ್ಯಕ್ರಮದ ಮುಂದೆ ನಾದ ಮತ್ತು ವೇದ ಎಂಬ ಎರಡು ವಿಚಾರದಲ್ಲಿ, ವೇದವನ್ನು ಉಚ್ಚರಿಸುವಾಗ ತನ್ನಿಂದ ತಾನೇ ಆದಂಥ ಒಂದು ನಾದ ಇರೋದಿದ್ದರೆ ನಾದ ಸಂಕೀರ್ತನೆಯಲ್ಲಿ ವೇದದ ಸಾಲುಗಳಿರೋದಿಲ್ಲ. ಕಾರ್ಯಕ್ರಮದ ಮುಂದೆ
ವೇದ ರೂಪದ ಸಾಲುಗಳನ್ನು ನಾದದಲ್ಲಿ ಅಳವಡಿಸಿಕೊಂಡು ಈಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. शृंगाय च पशुपतये च नमः उग्राय
वृक्षेभ्यो हरिकेशेभ्यो नमस्कराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च अंड ब्रह्मांड कोटि अखिल परिपालना पूरण जग कारण सत्य देव देव प्रिया वेद वेदार्थ सारा यज्ञ यज्ञोमया निश्चला दुष्ट निग्रह सप्तलोक संरक्षण सोम सूर्य निलोचना श्वेत ऋषभ वाहना शूलपाणि भुजग भूषण परशुहस्त नमः ओम शिवोऽहं रुद्रनामं भजेऽहं शिवोऽहं रुद्रनामं भजेऽहं त्रिकालनेत्र त्रिनेत्र मूल त्रिशूलधात्रवो सत्य प्रभाव दिव्य प्रकाश मंत्र स्वरूप मात्रो निष्प्रपंचादि निष्कलंकोऽहं निज पूर्ण बोधहं गत्यगत्मागं नित्य ब्रह्मोगं सुप्रकाशोगं सच्चित् प्रमाण हो मूल प्रमेय हो अयं ब्रह्मास्मि ओम अहं ब्रह्मास्मि ओम गण 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 सहस्रकण्ठ सप्त विहरति डम 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 डुम 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 शिव डम रुगनाद विहरति ओम शिवोऽहं रुद्रनामं भजेऽहं ओम शिवोऽहं रुद्रनामं भजेऽहं वीरभद्राय अग्निनेत्राय घोरसंहार सकललोकाय सर्वभूताय सत्य साक्षात्करा शम्भो शम्भो शङ्कर रुद्रनामं भजेऽहं शिवोऽहं रुद्रनामं भजेऽहं शम्भो शङ्कर ಸಾಹಿತ್ಯಕ್ಕೆ ಸಂಗೀತದ ಸಹಕಾರ ಬೇಕು, ರಾಗಗಳ ಸಹಕಾರ ಬೇಕು.
ಸಾಹಿತ್ಯ, ಸಂಗೀತ ಮತ್ತು ರಾಗ ಒಟ್ಟಾದಾಗ ಸ್ವರದ ಸಹಕಾರ ಬೇಕು. ಇವೆಲ್ಲ ಮೇಳೈಸಿದಾಗ ನಿಮ್ಮಂಥ ಪ್ರೇಕ್ಷಕರ ಸಹಕಾರ ಬೇಕು. ಇದೆಲ್ಲ ಒಟ್ಟಾಗಿ ಬಂದಾಗ ಮಾತ್ರ ಕಾರ್ಯಕ್ರಮಕ್ಕೊಂದು ಅಂದ ಬರುವಂಥದ್ದು. ಸಂಗೀತ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ವೇದಿಕೆ ಎದುರುಭಾಗದಲ್ಲಿ ಹಾಡಿದಂಥ ಹಾಡುಗಳು ವಿಶೇಷವಾದಂಥ ಮೆರಗನ್ನು ಪಡೆಯೋದು ಹಿನ್ನೆಲೆಯಲ್ಲಿ ಸಂಗೀತದವರ ಸಹಕಾರದಿಂದ. ಈ ನಿಟ್ಟಿನಲ್ಲಿ ನಮ್ಮ ತಂಡದ ವಾದ್ಯಗೋಷ್ಠಿಯಲ್ಲಿ ಸಹಕರಿಸ್ತಿರುವಂಥ ಕಲಾವಿದರಿಗೆ ಒಂದು ತುಂಬು ಹೃದಯದ ಚಪ್ಪಾಳೆಯ ಸ್ಫೂರ್ತಿ ದೊರಕಲಿ ಅಂತ ಕೇಳಿಕೊಳ್ತಾ, ಸತಿ ಸಕ್ಕುಬಾಯಿ ಚಿತ್ರದಿಂದ ಆಯ್ದಂಥ ಗೀತೆಯೊಂದಿಗೆ ವೇದಿಕೆಯಲ್ಲಿ ಪಲ್ಲವಿ ಪ್ರಭು ಅವರು. ಆ
ಯಾರ ಶಕ್ತಿ ಯಾರಲ್ಲಿ ಅಡಕವಾಗಿದೆ ಎಂಬ ವಿಚಾರದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವರು ಬ್ರಹ್ಮಕಲಶದ ದಿನ ಆ ದಿನ ಹುಟ್ಟಿದ ಶಿಶುವಿನ ಹಾಗೆ, ಮಗುವಿನ ಹಾಗೆ. ಹೇಗೆ ಮನೆಯೊಂದು ಮಗು ಎಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ವಿಜ್ಞಾನಿ ಆಗ್ಬೋದು, ಕೃಷಿಕ ಆಗ್ಬೋದು, ಹಾಗೆ ಒಬ್ಬ ಭಯೋತ್ಪಾದಕನೂ ಆಗ್ಬೋದು. ದೇವಸ್ಥಾನದಲ್ಲಿ ಶಕ್ತಿ ಸಂಚಯನ ಆಗುವುದು ನಮ್ಮ ಭಕ್ತಿಯಿಂದ. ಬ್ರಹ್ಮಕಲಶ ಮುಗಿದ ಮೇಲೆ ಒಮ್ಮೆ ನಿರಾಳವಾಗ್ತೇವೆ, ಬಚ್ಚಾವು ಮುಗಿಂಡು ಭಾರಿ ಶೋಕುಡಾಣ್ಣಂತ. ಅಲ್ಲಿಗೆ ಕಾರ್ಯಕ್ರಮ ಮುಗಿಯೋದಿಲ್ಲ. ವಾರಕ್ಕೆ ಒಮ್ಮೆ ಆದರೂ ಕೂಡ ನಮ್ಮ ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ ಎಂಬ ನಿಟ್ಟಿನಲ್ಲಿ ನಮ್ಮಿಂದ ಕೈಲಾದ ಸೇವೆಯನ್ನು ಮಾಡಿದಾಗ ಮಾತ್ರ ಗರ್ಭಗುಡಿಯಲ್ಲಿರುವ ಕಲ್ಲಿಗೆ ಶಕ್ತಿ ಬರುವಂಥದ್ದು. ದೇವಸ್ಥಾನದ ಬಾಕಲು ಬಾಡ್ದು ಪೋದ ಆಯ್ನಿಡ್ತ ಬಕ್ಕ ಈ ಗರ್ಭಗುಡಿ ಪುನಃ ಕಲ್ಲು ಆಯ್ತು, ಎದುರು ಪುನಃ ಕಲ್ಲು. ನಮ್ಮ ದುಂಕುನೆಲ್ಲ ಕಲ್ಲು, ಮೂಜಿ ಕಲ್ಲೆಲ್ಲ ಪಟ್ಟಾಂಗ ಬಾಡ್ರೆ ಶುರು ಮಲ್ತನಿಗೆ ಭಟ್ರು ಬೀಗ ಬಾಡ್ದು ಬೋತೀರು. ದೊಂಕನ ಕಲ್ಲು ಬಣ್ಣನಿಗೆ ಜಾತಿಟ್ಟು ನಮ್ಮ ಮೂಜಿಲ ಒಂಜೆ ಮಾರೆ ನಿಕ್ಕುತೂಲ ಮುಟ್ಟುತ್ತು ನಮಸ್ಕಾರ ಅಲ್ಪೇರು ಬೊಕ್ಕ ಆಯರಡ್ಡು ಸರ್ತ ಇಂತತೆ ನಿನ್ನ ಎದುರು ಭಟ್ರು ಕೊರ್ತನ ಗಂಧ ಮುಂಡಗ ಮುಟ್ಟ ಎಡ್ತು ಹೆಚ್ಚಿಗೆತ್ತಿನ ಕಂಬಗ ಮೆತ್ತುವೇರು ಆವಡು ತೊಂದರೆ ಇಜ್ಜಿ ನಮಸ್ಕಾರ ಮಲ್ತಿಜಿಲ್ಲ ನಿನ್ನ ಕೈಟು ಮುಟ್ಟಿರು ಎನ್ನ ಗ್ರಾಚಾರ ತೂಲ ಇಂಕ ದುಂಕುವೇರು. ಐಕ ಗರ್ಭಗುಡಿತ ಉಲಾಯಿತ ಕಲ್ಲು ಬಣ್ಣನಿಗೆ ವಿಷಯದಾಲ ಇಜ್ಜಿ ಜಾತಿಡಿ ನಮ್ಮ ಒಂಜೆ ಆದುಪ್ಪು ಈ ರಡ್ಡು ಬೆಟ್ಟು ಬೂರ್ನಾಗನೆ ಅಯ್ಯೋ ಅಮ್ಮ ಯಾವ ಪಂಡ ಅಂಚನೆ ಜನಕುಲು ದೊಂಕುವೇರು. ಇಂಬ್ಯಾವಲಿ ಒಂಜಿ 10 ಬೆಟ್ಟು ಜಾಸ್ತಿ ತಿಂದೆ ಅಂಚೆ ಎದುರು ಕಂಬದಲಕ ಇಂತಾತೇರು. ಯಾನ್ ಏತು ಪೆಟ್ಟು ಹಾಕೊಂಡೆಲ್ಲ ಮನಿಪಾಂತೆ ತಡೆ ಉಂಡೆ ಐಕ ಮೂರ್ತಿ ಆದ ಗರ್ಭಗುಡಿತ ಉಲಾಯಿ ಕುಲ್ಲಿ ಎಂದು ಉಲಾಯಿದ ಕಲ್ಲು ಬಣ್ಣನಿಗೆ. ನಮ್ಮ ಮನುಷ್ಯರು ಕೂಡ ಹಾಗೆ. ಸೋಮವಾರ ಯಾನು ಈಶ್ವರ ದೇವರ ನಡೆ ಬೋಪೆ, ಮಂಗಳವಾರ ಶುಕ್ರವಾರ ದೇವಿಗೆ ಮುಜಿ ಸುತ್ತು ಪಾಡದೆ ಎನ್ನ ಕೆಲಸ ಸುರಾಪಿನಿ, ಗುರುವಾರ ರಾಘವೇಂದ್ರ ಮಠಕ್ಕೆ ಪೋಯಿ ನಡೆದು ಬಕ್ಕನೆ ನಾನು ಬೇಲೆ ದಪ್ಪುನು, ಶನಿವಾರ ತಾನಿ ಆಂಜನೇಯನ ಫೋಟೋನ ಕಿಸೆಕ್ಕೆ ಪರ್ಸಿಟ್ಟು ದೀವೊಂದೇ ತೂತು ಅರ್ಪುನು, ಆಂಡಲ್ಲ ಊರುಡಿಜ್ಜಂದಿನ ಪೂರಾ ಬಂಗ ಎನ್ನ ಮಂಡೆಗೆ ಬತ್ತದ ಕುಲ್ಲುಂಡು. ಆ ಎದುರುದಿಲ್ಲದ ಗೋಪಾಲನ ತುಯಾರ ಅರ್ಧ ಊದು ಬತ್ತಿ ಬೊತ್ತಾವು ಜೇತುಕು ಸಿಟ್ಟುಲ್ಲೇ ಗಮ್ಮತ್ತುಡುಲ್ಲೆ ಎಂದು ನಮ್ಮ ಆಲೋಚನೆ ಮಲ್ಪುವ. ನಮಗೆ ಬರುವಂಥ ಕಷ್ಟಗಳೇ ನಮ್ಮನ್ನು ಮೂರ್ತಿ ರೂಪದಲ್ಲಿ ಕೆತ್ತುವಂಥದ್ದು. ಅಂಥ ಒಂದು ಮಾನಸಿಕವಾದಂಥ ಸ್ಥಿತಿ ನಾವು ಬೆಳೆಸಿಕೊಂಡಾಗ ಮಾತ್ರ ಆಸ್ತಿಕತೆ ನಮ್ಮಲ್ಲಿ ಉಳಿಯುವಂಥದ್ದು ಮತ್ತು ದೇವಸ್ಥಾನದ ಗುಡಿಯಲ್ಲಿ ಶಕ್ತಿ ಸಂಚಯನ ಆಗುವಂಥದ್ದು. ಅಂಥ ಒಂದು ವಾತಾವರಣ ಪ್ರಶಸ್ತ ಈ ಕಾಳಿಕಾಂಬ ದೇವಸ್ಥಾನ, ಆಂಜನೇಯ ದೇವಸ್ಥಾನದ ಗುಡಿಯಲ್ಲಿ ಪ್ರಾಪ್ತಿಯಾಗಲಿ ಅಂತ ಹಾರೈಸುತ್ತಾ ನಿಮ್ಮ ಬಯಕೆಯ, ನಿಮ್ಮ ಆಸೆಯ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಂಜು ಶೆಟ್ಟಿ ಮಾಡ ಇವರ ತುಳು ಸಾಹಿತ್ಯದಲ್ಲಿ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವಂಥ ತುಳು ಸಾಹಿತ್ಯದ ಗೀತೆಯೊಂದಿಗೆ, ನಿಮ್ಮ ಅಭಿಲಾಷೆಯ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ഈരേനു ഒര ഭക്തിയുടെ തൂവൊടുന്തു വൃതപത്തതേ ബരുവന്തുല്ലൈ ഇരുമുടിത കണ്ടേ തരട്ടുണ്ടുയേ നീതിഞ്ചി താരായി ആയിട്ടുണ്ടുയേ ഏലുമലെത്ത ശബരിമലെട്ടി പുള്ളി മൂടുണ്ടു കാന്തമലെട്ടി അതി നിമ്മ മുട്ടുത പങ്കാത കുടിട്ടേ പുണ്യ ദർശന അയ്യപ്പ സ്വാമിന സ്വാമി അയ്യപ്പ സ്വാമി അയ്യപ്പ സ്വാമി അയ്യപ്പ ശരണമയ്യപ്പ. ദിനനിശ്ചലായിരുന്ന ധ്യാനമൽപുവ ചെടികാളിനെ മരത്തുള്ളേ തുളസി മൈതമാലേ കിക്കിയിടേ കപ്പുദ
ಸಮವಸ್ತ್ರ ಕಪ್ಪುದ ನೀನಿಲಿಕೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. മിത്ത് കുലൊന്തുള്ളരി ശബരിമലെ പന്പിന ആജാഗിരി ഈരെ ഭക്തരെ മിത്ത് ദയതോ ജാലേ ഭയഭക്തി ഡീരെ ധരെ തകവാ ഭയഭക്തി ഡീരെ ധരെ തകവാ ഏല് മലെത്ത ശബരിമലെത്തി ഉള്ളി മൂടുണ്ടു കാന്തമലിട്ട് പതിനിന്ന മുട്ടുത ഗംഗാത കുടിട്ട് പുണ്യ ദർശന അയ്യപ്പ സ്വാമിന സ്വാമി അയ്യപ്പ സ്വാമി അയ്യപ്പ സ്വാമി അയ്യപ്പ ശരണമയ്യപ്പ സ്വാമി അയ്യപ്പ സ്വാമി അയ്യപ്പ സ്വാമി അയ്യപ്പ ശരണമയ്യപ്പ സ്വാമി അയ്യപ്പ ശരണമയ്യപ്പ സ്വാമി അയ്യപ്പ ശരണമയ്യപ്പ. ഞാൻ പോടിപ്പാവನೊಂದೇನು ನೋಡ್ಚಿ ಪರಶುರಾಮ ದೇವರಿಗೆ ಸಮುದ್ರ ರಾಜ ಈ ಭೂಮಿ ಕುಡಿದು ಕೊರ್ನಾಗ ಬಂತೇರಿಗೆ ಯಾಪ ಈ ಭೂಮಿಡ ಅನ್ಯಾಯ ಅಧರ್ಮ ಅನೀತಿ ನಡಪುಂಡ ಅಪ್ಪ ಯಾನ ವಾಪಸ್ ಬರುವೇನ್ ಪಂಡ ನಮ್ಮಲ್ಪ ಏತು ದೇವೇರ್ನ ಕ್ರಿಯೆ ನಡಪುಂಡ ಆತ ನಂಗೆ ಕೆಡ್ಡೆ ನಮ್ಮ ಸುರಕ್ಷತೆ ಇಜ್ಜಾಂಡ ಪರಶುರಾಮ ಸೃಷ್ಟಿ ಹೆಂಚಿ ನಾವು ಒಂದು ಪಂಡ್ರೆ ಸಾಧ್ಯ ಇಜ್ಜಿ ನಮ್ಮ ಹಿರಿಯರ ನಕಲು ನಂಗೆ ಪಂಡದು ಕೊಡ್ತೀನಿ ಹೆಂಚಿನ ವಿಚಾರ. ಈ ಭೂಮಿಯ ತಾಪಮಾನ ನೋಡಿದರೂ ಮತ್ತು ಅಕಾಲಿಕವಾದಂಥ ಸುರಿಯುತ್ತಿರುವ ಅವೈಜ್ಞಾನಿಕವಾದಂತಹ ಮಳೆ ನೋಡಿದಾಗ ಕೂಡ ನಮಗೆ ಭಾಸವಾಗುವುದಂತಹದ್ದೇ. ಈ ನಿಟ್ಟಿನಲ್ಲಿ ಯಾಪಲ ನಮ್ಮಲ್ಪ ದೇವರನ್ನು ನಂಬಿಕೆ ಓಡು ಚೈತನ್ಯ ಶಕ್ತಿ ಉತ್ಪತ್ತಿ ಆ ಒಂದು ಪೋಡು ನಮ್ಮ ಪೂರ ನೀತಿ ಮಾರ್ಗದ ನಡತನ್ನು ಮಾತ್ರ ನಂಗೆ ರಕ್ಷಣೆ ಸಾಧ್ಯ ಉಂಟು. ಕಾರ್ಯಕ್ರಮದ ಮುಂದೆ ದೇವರನ್ನು ನಾವು ನಂಬುವ ಹಾಗೆ ದೈವಗಳನ್ನು ಕೂಡ ನಾವು ಆರಾಧಿಸುವಂಥದ್ದು. ತುಳುನಾಡಿನಲ್ಲಿ ದೇವಸ್ಥಾನದ ಬಾಗಿಲು ಹಾಕಿ ಹೋಗಿದ ಮೇಲೆ ಆ ದೇವಸ್ಥಾನವನ್ನು ರಕ್ಷಿಸುವಂಥ ಹೊಣೆಗಾರಿಕೆ ಕ್ಷೇತ್ರಪಾಲನದ್ದು. ಆದ್ದರಿಂದ ಪರಶುರಾಮ ಸೃಷ್ಟಿಯಲ್ಲಿ ವಿಶೇಷವಾದಂಥ ಅತೀಂದ್ರಿಯ ಶಕ್ತಿಯಾಗಿ ನಮ್ಮನ್ನೆಲ್ಲ ಕಾಪಾಡಿ ಸಲಹುವಂತಹ ಸ್ವಾಮಿ ಕೊರಗಜ್ಜ ಇಂದು ಜಗಜ್ಜಾಹೀರಾಗಿ ಜಗತ್ತಿನಾದ್ಯಂತ ಆರಾಧನೆಯನ್ನು ಪಡ್ಕೊಂಡು ಬರುವಂತಹ ಶಕ್ತಿ. ಅಂತಹ ಕೊರಗಜ್ಜನನ್ನು ಸ್ತುತಿಸುವ ಗೀತೆಯೊಂದಿಗೆ ತುಳು ಸಾಹಿತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಅಪ್ಪೊಲಿ ಸಿಂಗಾರ ಈರೆನ ಬಂಗಾರ ಅಮೂರ್ತ ಬೀಡ ಚಂಗುಲೀರೆಗೆ ಪ್ರೀತಿದ ಕಾಣಿಕೆ ಅಜ್ಜ 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 ಕೊರಗಜ್ಜ ಮಾಯಾರೂಪೊಡು ಈ ತುಳುನಾಡ ಮಣ್ಣೆಡೆ ಭಕ್ತಿದಾಂತುಡರಿ ಉದಿಪಾಯರಿ ಮಾಯಾರೂಪೊಡು ಈ ತುಳುನಾಡ ಮಣ್ಣೆಡೆ ಭಕ್ತಿದಾಂತುಡರಿ ಉದಿಪಾಯ
ಈರೆನ ನಡುವೆ ಈರೇ ಈ ಜೀವವು ಬೆರಿಸಾಯ ಅಜ್ಜ ಈರೇ ಈ ಜೀವವು ಬೆರಿಸಾಯ ಅಜ್ಜ 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 ಸ್ವಾಮಿ ಎನ್ನ ಕೊರಗಜ್ಜ ಕೊರಗಜ್ಜ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಕೊರಗಜ್ಜ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಣ ಛತ್ತುಲಿ ಈರಗ ಪ್ರೀತಿದ ಕಾಣಿಗೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಣ ಛತ್ತುಲಿ ಈರಗ ಪ್ರೀತಿದ ಕಾಣಿಗೆ ഭക്തരിന് കൈ പത്തതി നടപ്പായര് തീരേ ഉടല് കൊൾപ്പായര് നമ്പി ഭക്തരിന് കൈ പത്തതി നടപ്പായര് തീരേ ഉടല് കൊൾപ്പായര് ധർമ്മದ മണ്ണിടി ಅಧರ್ಮ ಗೋಪುನಗ ಮಾಯಕಾರೆ ಅಜ್ಜ ಸತ್ಯದಗೇನ ಕೊರಿಯರಿ ಧರ್ಮದ ಮಣ್ಣಿಡಿ ಅಧರ್ಮ ಗೋಪುನಗ ಮಾಯಕಾರೆ ಅಜ್ಜ ಸತ್ಯದಗೇನ ಕೊರಿಯರಿ ಅಜ್ಜ ಪಂಡಿಲಿತ್ತುಂಡ ಓ ಪಂಡು ಕಾಪುನ ಅಜ್ಜ ಪಂಡಿಲಿತ್ತುಂಡ ಓ ಪಂಡು ಕಾಪುನ ಅಜ್ಜ ಎನ್ನ ನನಿಯಜ್ಜ ಅಜ್ಜ ಎನ್ನ ಕೊರಗಜ್ಜ ಮಾಯಾ ರೂಪುಡು ಈ ತುಳುನಾಡ ಮಣ್ಣಿಡಿ ಭಕ್ತಿದ ತೊಡರಿ ಉದಿಪಾಯರೇ ಮಾಯಾ ರೂಪುಡು ಈ ತುಳುನಾಡ ಮಣ್ಣಿಡಿ ಭಕ್ತಿದ ತೊಡರಿ ಉದಿಪಾಯರೇ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಕೊರಗಜ್ಜ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಕೊರಗಜ್ಜ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಛತ್ತುಲಿ ಈರಗ ಪ್ರೀತಿದ ಕಾಣಿಕೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಛತ್ತುಲಿ ಈರಗ ಪ್ರೀತಿದ ಕಾಣಿಕೆ ಅಪ್ಪೊಲಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಛತ್ತುಲಿ ಈರಗ ಪ್ರೀತಿದ ಕಾಣಿಕೆ ಅಮೂರ್ತ ಬೀಡ ಛತ್ತುಲಿ ಈರಗ ಪ್ರೀತಿದ ಕಾಣಿಕೆ ಅಮೂರ್ತ ಬೀಡ ಛತ್ತುಲಿ ಈರಗ ಪ್ರೀತಿದ ಕಾಣಿಕೆ ಅಜ್ಜ 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 ಸ್ವಾಮಿ ಸ್ವಾಮಿ ತನಿಯಜ್ಜ ಬಾರಿ ಒಂಜಿ ಶಿಸ್ತದ ಜನಕ್ಕುಲು ಮಾರ ನಿಕ್ಕುಲು ಶಾಲೆಡು ಮಾಸ್ಟರ್ ತಿಂಡಲ್ಲ ಈತು ಜೋಕುಲು ಕುಲ್ಲಾಯರು
ಒಂಜಿ ದಾಸ್ಮೆ ತೀರ್ಥ ಬೂರುಂಡಲ್ಲ ಶಬ್ದಕ್ಕೇನು ಏತ್ ಡಿಸಿಪ್ಲಿನ್ ಒಂಜಿ ಮೊಬೈಲ್ದ ರಿಂಗ್ ಟೋನ್ ಇಜ್ಜಿ ಏರೆಲ್ಲ ಇಂಚ 11 ಅಂಚಿ ಇಂಚಿ ತಿರುಗುನಕ್ಲು ಇಜ್ಜಿರಿ ಏರ್ಲ ಈತು ಪಕ್ಕ ಮನಿ ಪಂದ ಕುಲ್ನಕುಲು ಇಜ್ಜಿರಿತ್ತು ಬೇತ ಬೇತ ನಮ್ಮನೆದ ಜನಕ್ಕಲೆಂತ ಉಪ್ಪ ಎಂಕಲು ಕಾರ್ಯಕ್ರಮ ಕೊರನಲ್ಪ ಇದು ಕುಲ್ಲೊಂದು ಉಪ್ಪೇರು ಅಕಲು ಉಪದ್ರ ಅಲ್ಪಜೇರು ಅಕಲು ಕಾರ್ಯಕ್ರಮ ತೂಪುನಲ್ಲ ಇಜ್ಜೇರು ಅಂಜೋನಕುಲು ಅಂದಾಜು ಮಲ್ಪುನು ಇತ್ತೆ ಬತ್ತಿನೇ ಪಜಿರೋ ಗಾಡಿಡು ಬತ್ತಿಪ್ಪೇನ ಇನೋಡು ಬತ್ತುಪ್ಪೇನ ಅಂದ ಲೆಕ್ಕಾಚಾರ ಮಾತ್ರ ಮನಸ್ಸು ದೌಲಾಯಿ ಅಕಲು ನಾ ಬುಡೈತಿ ಒಟ್ಟು ಉಳ್ಳಿರಂದಂಡ ಮನಸ್ಸು ಲೆಕ್ಕಾಚಾರ ಪಾಡುವೇರು ಕೆಕ್ಕಲ್ಡು ಏತು ಪವಂದ ನೆಕ್ಲೆಸ್ ಉಪ್ಪು ಸೀರೆಗೆ ಏತು ಕೊರದು ಉಪ್ಪೇರು ಉಪದ್ರ ಅಲ್ಪಜೇರು ಆಯ್ತ ಪಿರೋ ಒಂಜಿ ವರ್ಗ ಉಪ್ಪುಂಡು ಅಕಲಿಕ್ಕೆ ಏನು ಹೊಡೆ ತಡೆ ರೀತಿ ರುಚಿ ನೆಕ್ಲೆಸ್ ಏತು ಪವನ ಉಂಟು ಸೀರೆಗೆ ಏತು ಕೊಡ್ತಾರೆ ಇಲ್ಲಿಗೂ ಪಾತೇರಿ ಉಪದ್ರ ಇಜ್ಜಿ ಬೊಕ್ಕೊಂಜಿ ಟೀಮ್ ಇಪ್ಪುಂಡು ಪಿರ ಅಕಲು ಕಾರ್ಯಕ್ರಮಗಳ ಇಜ್ಜಿ ವೈಕಲ್ ಇಜ್ಜಿ ಫುಲ್ಲು ಸೆಲ್ಫಿಡ್ ಬೀಜಿ ಅಂಡ ಮೂಲೊಂಜಿ ಸೆಪರೇಟ್ 4ನೇ ವರ್ಗ ಏತು ಸಂಸ್ಕಾರವಂತ ಇಂದು ವಿದ್ಯೆ ಕಲ್ಪೋಡೊಂದಿಜ್ಜಿ ಸಂಸ್ಕಾರ ಅಂತ ಹೇಳುವಂಥದ್ದು ಬರಬೇಕು ಇಂಥ ಜಾಗದಿಂದ ಅತ್ಯದ್ಭುತವಾದಂಥ ಪ್ರೇಕ್ಷಕ ವರ್ಗ ತೆಲುಗು ಸಾಹಿತ್ಯದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಸಮನ್ವಿರಯ್ಯವರು. కాశీ విశ్వేశ్వరుడా ఎండికొండాలు గెల్లెట్టోడా అడ్డబుట్టు శంకరుడా డోరె పట్టుకొని తిరిగెట్టోడా జగాలను గాసి జంగముడా కంటాల గరళాని దాసినోడా కంటి చూపుతో సృష్టిని నడిపెత్తోడా ఆది అంతాలు లేని వడాండ పిండ బ్రహ్మాండులు నిట్టినోడా నాగభరణుడా నంది వహనుడా కేదారినాథుడా కాశీ విశ్వేశ్వరుడా భీమశంకర ఓంకారేశ్వర శ్రీకాళేశ్వర మహారాజా రాజేశ్వర ఎండికొండాలు గెడ్డెట్టోడా అడ్డబొట్టు శంకరుడా డోలె పట్టుకొని తిరిగెట్టోడా జగాలను గాసి జంగముడా కంటాల గరళాని దాసినోడా గంటి చూపుతో సృష్టిని నడిపెత్తోడా ఆది అంతాలు లేని వడాండ పిండ బ్రహ్మాండులు నిట్టినోడా పాలకాయ కొట్టేదే పాయసాలు వండేదే పప్పు బెల్లం కలిపి పలారాలు పంచేదే గండ దీపాలు ఘనముగా వెలిగించేదే గండాలు పాపముని బబ్బతులు పట్టేదే లింగన రూపాగి తంబన కొడేను కట్టిన వారికి సుటానివే బట్ట తానాలు చుట్టూ దండాలు కట్టిన వారికి దిక్కునివే యమునాడ రాజన్న శ్రీశైల మల్లన్న ఏ పేరున పిలిచిన గాని పలికేటి దేవుడవే కోరిక కొడుకులనిచ్చే అడిగి దాడ బిడ్డలనితే తీరు పూజల నుండి మాగింటి దేవుడవే ఎండికొండాలు గెనెట్టోడా అడ్డబొట్టు శంకరుడా జోరె పట్టుకొని తిరిగెట్టోడా జగాలను కాసి జంగముడా కంటాల గరళాని దాసినోడా గంటి చూపుతో సృష్టిని నడిపెత్తోడా ఆది అంతాలు లేని వడాండ పిండ బ్రహ్మాండులు నిట్టినోడా నీ ఆజ్ఞలేనిదే శివైన గుట్టదే నరులకు అందని లీలలు చిత్రాలులే కూపుల గంగ
ಗಂಗಮ್ಮ ಪದ್ಯನ ಪಾರ್ವತಮ್ಮ ಇದ್ದರು ಸಕಲ ಮುದ್ದುಲ ಮುಕ್ಕಂಟೇಶ್ವರುಡವಿ ಮುಕ್ಕಂಟೇಶ್ವರುಡವಿ ನಿಂದ ಕಪತ್ತೂರು ದಂಡಿ ನೈವೇದ್ಯಾಲು ಮನಸಾರ ನೀವೊಂದು ಪಟ್ಟಿನವೇ ಕೈಲಾಸ ವಾಸುಡ ಕರುಣಾಳ ದೇವುಡ ಕರುಣಿಂಚಿ ಮುದಿರಿಮ ವೇಣು ಕುಂಡಾಮಿ ತ್ರಿಲೋಕ ಪೂಜುಡ ತ್ರಿಶೂಲ ಧಾರುಡ ಪಂಚಾಭೂತಾಲ ಅಧಿಪತಿ ರೇ ನೀವುರ ಅಧಿಪತಿ ರೇ ನೀವುರ ಶರಣನಿ ಕೊಲಿಚಿನ ಹರಮುಲನಿ ಚೇತನ ಅಭಿಷೇಕ ಪ್ರಿಯುಡ ಅದ್ವೈತ ಭಾಸ್ಕರುಡ ದೇವನು దేవుళ్ళు మెచ్చి నోడ జగ జగుల పూజలు మంది నోడ ఆనంద జీవ కోటిలే నీ నోడ నీవు ఆత్మలింగాని రిమయ నోడ కట్టాల గళ్ళాని రాసి నోడ గంటి చూపుతూ సృష్టిని నడిపెత్తోడ ఆది అంతాలు లేని వడాడ పిండ బ్రహ్మాండులు రిటి నోడ నాగభరణుడ నంది వహనుడ కేదారినాథుడ కాశీ విశ్వేశ్వరుడ భీమశంకర ఓంకారేశ్వర శ్రీకర్ణేశ్వర మహారాజ రాజేశ్వర ఎండుకొండాలు గెండెట్టోడా అడ్డబొట్టు శంకరుడా దోరె పట్టుకొని తిరిగెట్టోడా జగాలను కాసి జంగముడా కంటాల గళ్ళాని దాసినోడా గంటి చూపుతో సత్తిని నడిపెట్టోడా ఆది అంతాలు లేని వడాడ పిండ బ్రహ్మాండులు రెడ్డినోడా ఆది అంతాలు లేని వడాడ పిండ బ్రహ్మాండులు రెడ్డినోడా ఆది అంతాలు లేని వడాడ పిండ బ్రహ్మాండులు రెడ్డినోడా. ಎದುರಿತ್ತಿನ ಮೋನ ಎಡಿತ್ತಿನ ನಾಮ ತೂದು ನಂಗೆ ಅಂದಾಜು ಮಲ್ಪೊಲೆ ಓ ದೇವರನ ಭಕ್ತಿ ಎಂದು ಅಡ್ಡನಾಮ ಪಾಡಿಯರಿಂದಂಡ ಈಶ್ವರ ದೇವರನ ಭಕ್ತಿ ಎಂದು ಲೆಕ್ಕ ಶೈವರು ಅಂತ ಅವರನ್ನು ಕರೀತಾರೆ. ಉದ್ದಗು ನಾಮ ಪಾಡಿಯರಿಂದಂಡ ವೈಷ್ಣವ ಅಂತ ಲೆಕ್ಕ, ವಿಷ್ಣುವಿನ ಭಕ್ತ ಅಂತ ಲೆಕ್ಕ. ಅಡ್ಡಕ್ಕೂ ಉದ್ದಕ್ಕೂ ನಾಮ ಹಾಕಿದರೆ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನ ಭಕ್ತ ಅಂತ ಲೆಕ್ಕ. ನಾನು ನಮ್ಮಲ್ಲಿ ಪೊಂಜಿ ಸ್ಪೆಷಲ್ ಭಾಷೆ ಉಂಟು ದಕ್ಷಿಣ ಕನ್ನಡ ನಾಮ ಪಾಡನ ಮಾಡದೆ ಉಂಟು ಹಾಗೆ ಕಾಸು ಕೊರಂಡ ಪೋಯಿನೇನೆ ಅವು ನಾಮನಿಂದ ಆ ನಾಮದ ವಿಷಯತ್ತು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಸಾರದ ಒಳಗಿದ್ದುಕೊಂಡು ಕೂಡ ಸನ್ಯಾಸತ್ವವನ್ನು ಅನುಭವಿಸುವಂಥ ಒಂದು ವಿಶೇಷ ಅವಕಾಶ ಅಂತಿದ್ದರೆ ಅದು ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಮಾತ್ರ. 48 ದಿವಸಗಳ ವ್ರತವನ್ನು ಆಚರಿಸುವ ಸಂದರ್ಭದಲ್ಲಿ ಸಂಸಾರದ ಒಳಗಿದ್ದುಕೊಂಡು ಅವ ಸನ್ಯಾಸಿ. ಹಾಗೆ ಸಂಸಾರಿ ಹೇಗೆ ಅಂದರೆ ತೇವುತ ವಿತ್ತಿತ್ತಿನ ನೀರ್ದ ಲೆಕ್ಕ. ಅವು ಅಲ್ಪ ಅಂಟೋಣಿಯರ ಬಲ್ಲಿ ನಮ್ಮ ಬೋಡು ಇಜ್ಜಾಂದಲ್ಲಿ ಪೋಡು ಆ ನಮ್ಮನೆ. ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಮರ್ತ್ಯವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ಲುವನಯ್ಯ. ಸಂಸಾರ ವ್ಯರ್ಜ ಅಂತ ಅದರ ಅರ್ಥ ಅಲ್ಲ. ಸಂಸಾರ ಅಂತ ಹೇಳುವಂಥದ್ದು ಸನ್ಯಾಸತ್ವಕ್ಕೆ ಪೂರ್ವಭಾವಿಯಾದಂಥ ಒಂದು ಪೀಠಿಕೆ. ಬುಡಿದಿನ ಮೋಕೆಲ ಬೋಡು ಕೋಪಲ ಬೋಡು ಜೋಕ್ಲೇನ ಒಂಜಿ ಬೇಜವಾಬ್ದಾರಿ ನಡೆಬೋಡು ಬಂಧು ವರ್ಗದನ್ನ ಕೊಂಕು ಪಾತೆರಬೋಡು ಒಂದು ಪೂರ ಸೇರಿದಾನಾಗ ಒಂಜಿ ಪರಿಪೂರ್ಣ ವ್ಯಕ್ತಿಯಿಂದ ನಮ್ಮಲ್ಲಿ ಪಾಪಿನ ಒಂಜಿ ಆಜಿ ಇಲ್ಲಿತ್ತೊಂದು ಆಯ ಮದ್ಮೆ ಆಯ್ದಿಂದ ಅಂಡ ఆయన ಸಾಹುಕಾರ ಅಂದ ಊರುಡು ಲೆಪ್ಪುವೆರು ಅಂಡ್ ಒಂಜಿ ಆಲದ ಮರದ ಕೆಳಗಡೆ ಒಂದು ಟೆಂಟ್ ಹಾಕಿ ಏಕಪತ್ನಿ ವ್ರತಸ್ಥನಾಗಿ ಜೀವನ ಮಾಡ್ತಾನೆ ಅಂತಾದರೆ ಅವನನ್ನು ಗೃಹಸ್ಥ ಅಂತ ಈ ಸಮಾಜ ಗುರಿಸ್ತದೆ. ಅದಕ್ಕಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಇಷ್ಟು ಶ್ರೇಷ್ಠತೆ ಇರುವಂಥದ್ದು. ಕಾರ್ಯಕ್ರಮದ ಮುಂದೆ ಸನ್ಯಾಸತ್ವವನ್ನು ಸಂಸಾರಿಯಾಗಿ ಅನುಭವಿಸುವಂಥ ವಿಶೇಷ ಅವಕಾಶದ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಲಿಯುಗ ವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ, ಕಲಿಯುಗ ಪೂರ್ತಿ ಕರಿಮಲೆ ಮೇಲೆ ಸೇರಿಸಿಕೋ ಬಳಿಗೆ. ಪಾದವ ಬಿಡೆನು ಬೇರೆಡೆ ಇರೆನು, ಪಾದವ ಬಿಡೆನು ಬೇರೆಡೆ ಇರೆನು ಭಕ್ತ ಜನಪ್ರಿಯನೇ. ಉದಿಸುವುದೆಂದು ಶ್ರೀಮಲೆ
ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ ಇರುಮುಡಿ ಒಂದೇ ತಂದೆವು ತಂದೆ ನಿಯಮಗಳ ಮಾಡಿ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಹರಿಹರ ನಂದನ ಭಕ್ತರ ಚೇತನ ಹರಿಹರ ನಂದನ ಭಕ್ತರ ಚೇತನ ಸೇರಿಸು ಶ್ರೀಮಲೆಗೆ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡೋ ಅರಸುತ ನಿನ್ನ ಭಕ್ತರ ಹೋಯಾತ್ರ ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋಯಾತ್ರ ವೇದಿಕೆ ಎದುರು ಭಾಗದಲ್ಲಿ ನೇರವಾಗಿ ನಮ್ಮೊಂದಿಗೆ ಸಂವಹನ ಮಾಡ್ತಾ ಇರುವಂತಹ ಪ್ರೇಕ್ಷಕ ವರ್ಗದವರು ಮಾತ್ರವಲ್ಲದೆ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ನಂಗೆ ಏತು ಉಪಕಾರ ಮಲ್ತಂಡು ಬಂಡ ಒಂತೆ ಪನ್ನೀರ್ಲ ಅಪ್ಪು ಎಂಚೆಲ್ಲ ಲೈವ್ ಇಲ್ಲಾಡ್ತು ಯಾರ ಅಪ್ಪು ಬಂದು ಬರಾಂದೆ ಉಪ್ಪುನ ಚಾನ್ಸ್ ಎಲ್ಲ ಉಂಡು ಸುದ್ದಿ ಲೈವ್ ದಾಖಲು ಭಾರಿ ಶೋ ಕೊಡಿ ನೇರ ಪ್ರಸಾರ ಮಲ್ತೊಂದುರ್ಲೇರಿ ಈ ಕಾರ್ಯಕ್ರಮವನ್ನು ಇಲ್ಲಡೆ ಕುಲ್ಲುದು ಈ ಕಾರ್ಯಕ್ರಮ ತೂವೊಂದುಪ್ಪುನ ಮಸ್ತ್ ಜನ ಭಕ್ತರು ಉಳ್ಳೇರು ಕಲಾಭಿಮಾನಿಗಳು ಅಕ್ಲೇನೆಲ್ಲ ಮೋಕೆಡ್ ಎದ್ಕೊಂಡೊಂದು ಇಂಜಿನ ಸಹಕಾರ ಯಾಪಲ್ಲ ಇಪ್ಪಡು ಬಂದಕ್ಕೆ ಒಂದು ಬದಲಾವಣೆಯ ಪರ್ವ ನಮ್ಮಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳೋದಕ್ಕೆ ಸಾಕ್ಷೀಭೂತವಾಗಿ ಮೊನ್ನೆ ಚಂಪಾಷಷ್ಠಿಯ ದಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎಂಕಲ್ನ 2:30 ಗಂಟೆತ ಕಾರ್ಯಕ್ರಮದ ಸುರುತ 1 ಗಂಟೆ 1870 ಜನ ಯುವಕ ಯುವತಿಯರು ದೇವಸ್ಥಾನದ ಎದುರದ ಬೀದಿಡು ದೀಪ ದೂದು ನಲ್ತೇರಂದು ಮನ್ಪಿನ ಇಂಕ್ಲಿ ಭಾರಿ ಖುಷಿ ಪಿಕ್ಚರ್ದ ನಲಿಪು ನಾವು ತಪ್ಪೊಂದು ಏನು ಪನ್ಪಿನ ತಾವು ನಲಿಪೋಲಿ ಆಂಡ ನಮ್ಮ ಸಂಸ್ಕಾರದ ಗೀತೆಗಳಿಗೆ ಯುವಕರು ಇವತ್ತು ಭಜನಾ ಸ್ವರೂಪದ ಗೀತೆಗಳಿಗೆ ಕುಣಿತಾ ಇದ್ದಾರೆ ಅಂತ ಹೇಳುವಂಥದ್ದು ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ ಅಂತ ಹೇಳುವಂಥ ಶುಭ ಸೂಚಕ ಇದು ಭಾರಿ ಖುಷಿ ಆಂಡ ಹಿಡ್ದು ಬಕ್ಕ ಮಸ್ತ್ ಕೋಡಿ ಬ್ರಹ್ಮಕಲಶದ ಅಲ್ಪ ಎಂಕಲ್ ಕಾರ್ಯಕ್ರಮ ಕೊರೋನಾಗ ಅಲ್ತ ಜವಣೀರು ಭಜನೆ ಕುಣಿತ ಭಜನೆ ತಕ್ಕಲು ಬರ್ತದೆ ಎಂಕಲೊಟ್ಟಿಗೆ ನಲ್ತೇ ಇಲ್ಲ ಈ ಕುಣಿಯುವುದು ಯಾಕೆ ಕುಣಿಬೇಕು ಅಂತ ಹೇಳೋದಕ್ಕೆ ಹೇಳ್ತೇನೆ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಇಟ್ಟು ಭಗವಂತನ ನಾಮಸ್ಮರಣೆ ಮಾಡುವಂಥವ ನಿಜವಾದ ದಾಸ ಅಂತ ಲೆಕ್ಕ ಅವನಿಗೆ ನಾಚಿಕೆ ಇರೋದಿಲ್ಲ ಜನಕುಲು ತೂಪೇರು ಅಕಲು ತೂಪೇರು ಮುಕುಲು ತೂಪೇರು ಅಂತ ನಾಚಿಕೆ ಇಲ್ಲ ನಮಗೆ ಮನುಷ್ಯರಿಗೆ ಮಾತ್ರ ಅರ್ಧ ಪರಿಚಯ ಇದ್ರೆ ನಾಚಿಕೆ ಆಗುದು ಗೋಪಾಲಣ್ಣ ಉಳ್ಳೇರಿ ಎಂಕ ನಲಿಪೇರ ಅಂದು ಸರಸ್ವತಿ ಅಕ್ಕ ಉಳ್ಳೇರಿ ಎಂಕ ನಲಿಪೇರ ಅವನಂದು ಈ ನಾಚಿಕೆ ದೇವರ ಎದುರು ಮತ್ತು ಮನೆಯ ತಂದೆ ತಾಯಿ ಎದುರು ಸಲ್ಲದು ಈ ನಿಟ್ಟಿನಲ್ಲಿ ಕುಣಿತ ಭಜನೆಗಾಗಿಯೇ ರಾಗ ಸಂಯೋಜಿಸಿ ಹಾಡಿದಂತಹ ಗೀತೆ ಜಗದೀಶ್ ಆಚಾರ್ಯ ಅವರಿಂದ ಮೂಡಿಬಂದಂತಹ ದಾಸ ಸಂಕೀರ್ತನೆಯಲ್ಲಿ ಕುಣಿತ ಭಜನೆಯ ತಂಡದವರು ಇದ್ದೀರಿ ಅಂತಾದರೆ ನಮ್ಮ ಜೊತೆ ಕುಣಿತದ ಮೂಲಕ ಸಹಕರಿಸಬಹುದು ಅದಲ್ಲ ಅಂದರೆ ಕುಳಿತಲ್ಲೇ ನೀವು ತಾಳಕ್ಕೆ ತಕ್ಕ ಹಾಗೆ ಹಾಡಿ ಆದರೂ ನಮ್ಮೊಂದಿಗೆ ಹಾಡಿ ನೀವು ಸಹಕರಿಸಬಹುದು ಅಂತ ಕೇಳಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಮುಂದೆ ದಾಸ ಸಂಕೀರ್ತನೆಯೊಂದಿಗೆ ಕುಣಿತ ಭಜನೆಯ ಸ್ವರೂಪದಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇದೆ.
ಘಳಿಗೆ ಬಿಂಡಗಲನೋ ರಮಾಧವನ ಹೋಲಿಸಲರಿಯದೆ ಪಾಮರರು ಬಡಲುವರು ಭವದೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಆಕಳಕ ಚರಿತ ಮಕರ ಕುಂಡಲರ ಸಕಲರ ಪಾಲಿಪ ಹರಿ ಕುಣಿದ ಅಕಳಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಅರಳಿಲೆ ಮಾಗಾಯಿ ಕೊರಳ ಮುತ್ತಿನ ಸರ ಸರಳೆಯ ನೊಡಗೂಡಿ ಹರಿ ಕುಣಿದ ಹರಳಿಲೆ ಮಾಗಾಯಿ ಕೊರಳ ಮುತ್ತಿನ ಸರ ಸರಳೆಯ ನೊಡಗೂಡಿ ಹರಿ ಕುಣಿದ ಸರಳೆಯ ನೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಹುಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ಇಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯುಳಾಡುವ ಪರಮ ಭಾಗವತರ ಕೇರಿಯುಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ ಸ್ವಲ್ಪ ಏರ್ಲ ಭಜನೆದಕ್ಕೆ ಇಜ್ಜರ ಮಂಚಿಬರ ಬಂದರೆ ಕೊಂಚ ಕುಕ್ಕ ಜಂಚಿಬರ ಭಾಜ ಭಜನೆದಕ್ಕೆ ಬರ ಉಲ್ಲೇರ ಬಂಡದು ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಒಟ್ಟು ಬಂತ ಚೂರು ಜೋರು ಬಂತ ಹರಿ ಕುಣಿದ ನಮ್ಮ ಹರಿ ಕುಣಿದ ಕೈ ನಿಮಿತ್ತ
ಹರಿ ಕುಣಿದ ನಮ್ಮ ಹರಿ ಕುಣಿದ, 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 ಹರಿ ಕುಣಿದ ನಮ್ಮ ಹರಿ ಕುಣಿದ. ಎಂಕ್ಲಿನ ಭಕ್ತಿಗೀತದ ಕಾರ್ಯಕ್ರಮ ಆಯ್ನ ಎಡ್ತ ಬಕ್ಕ ಒಂದು ವೇದಿಕೆಟ್ ನಾಟಕಲ ಆಯರುಂಡು ಮಸ್ತ್ ಜನ ಆಲೋಚನೆ ಮಲ್ಪರ್ಲೆ ಉಂಡ ಇಜ್ಜೆ ಅಂತ ಅಂಚ ಮಾತು ಆಲೋಚನೆ ಮಲ್ಪೊಡ್ಚಿ ಈ ಸ್ಟೇಜ್ ಎಂಚ ಸೆಟ್ ಆತಂಡ ಐನು ವಾಪಸ್ ಮೂಲು ಒಂಜಿ ರಡ್ಡ್ ಐಟಮ್ ಮಾತ್ರ ಎಂಕ್ಲೆ ಬೋಡಾದು ದೆಪೋಡಾದು ಬತ್ತಂಡು ಒಂಜಿ 5-10 ನಿಮಿಷದ ಬೇಲೆ ಇಜ್ಜಿಡ ಎಂಕಲ್ನ ಕಾರ್ಯಕ್ರಮದ ಕೊನೆಗಳಿಗೆ ಟಕಲು ಅಡ್ಜಸ್ಟ್ ಮಲ್ಪುವೆರು. ನಾಟಕ ಉಂಡು ಎಂಕ್ಲೆನ ಆಯ್ನ ಹಿಡಿದು ಬಕ್ಕ ಅವೆಲ್ಲ ನಿಖಲು ಸಹಕಾರ ಕೊರಡೊಂದಕ್ಕೇನೊಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ತುಳುನಾಡಿನ ಇತಿಹಾಸದಲ್ಲಿ ಅತಿಥಿ ಸತ್ಕಾರ ಬಂಡ ಇಂಚೆ ಇತ್ತಂದು ನಮ್ಮ ಒಂದು ಅಲಂಕಾರ ಅಂದು ಪನ್ಪೇರು ನಮ್ಮಲ್ಲಿ ಇಪ್ಪೊಂದು ಇಚ್ಚಿ ಪಾತೆರ್ನ ಪನ್ಪಿನ ಕ್ರಮ ಉಂಡು. ಅಯ್ಯೋ ದೇವರೇ ಭಟ್ರು ಬನ್ನಾಗ ಹೋಳಿಗೆ ಇಜ್ಜೆ ಅಂತ ಪೋಂಡು ನೈ ಇತ್ತನ್ನು ಪಾಡ್ದು ದಿನೋಲಿನಿ ಇಪ್ಪೆರ ರಡ್ಲ ಇಜ್ಜಿ ಅಂಡ್ ಪನ್ಪಿನ ಒಂಜಿ ಅಲಂಕಾರ ಬೊಂಡದೆಪ್ಪೆರ ಜನ ಇಜ್ಜೆ ಅಂದೆ ಪೋಂಡು ಇತ್ತಂಡ ರಡ್ಡು ಬೊಂಡ ಪರ್ತೋಲೇನು ಬೊಂಡ ಉಂಡ ಇಜ್ಜೆ ವಿಷಯ ಅತ್ತ ಈ ಕೊಂಚ ಅಲಂಕಾರ ಅಂದು ಪನ್ಪೇರು. ಬತ್ತಿನ ಅಕ್ಲೇನು ದಾನೆ ಅಂದಕ್ಕೇನುಡು ಒಂಜಿ ನೀರು ಕೊರುಡು ಅಕ್ಲಿ ಬತ್ತಿನ ಬಾಜಲು ಕೊರುಡು ಐಡ್ತು ಬುಕ್ಕ ಬತ್ತಿನ ವಿಷಯಕ್ಕೇನು ಪಾತೆರ್ನಾಗಲ್ಲ ಅಂಚನೆ ಎಂಚ ಉಲ್ಲಾರಂದಕ್ಕೇನು ಒರೋನೆ ತರಬೇನೆ ಶೀತ ಜ್ವರ ಅಂದು ಅನ್ಪಿನಿ ಡಾಕ್ಟ್ರೇಡ ಮಾತ್ರ ನಮ್ಮ ಇಲ್ಲದಾಗಲು ಪಾತೆರ್ನಾಗ ಅಂಚ ಪಂಡ್ರೆ ಹುಷಾರುಲ್ಲ ಈರು ಎಂಚ ಉಲ್ಲಾರಂದು ಐಕೆ ಬರೋಂಜಿ ಕ್ರಮ ಅಂದು ಅನ್ಪೇರು. ಅತ್ಯಂತ ಒಳ್ಳೆಯ ಆತಿಥ್ಯವನ್ನು ಕೊಡುವ ನಮ್ಮ ತುಳು ಸಂಸ್ಕಾರವನ್ನು ಬಿಂಬಿಸುವಂತಹ ಗೀತೆ ಎಕ್ಕಸಕ್ಕ ಎಕ್ಕಸಕ್ಕ ತುಳು ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಪಲ್ಲವಿ ಪ್ರಭು. ಆ
ಶ್ರೀ ದುರ್ಗಾ ಕಲಾ ತಂಡದ ಪುಗರ್ತೆ ಕಲಾವಿದರು ವಿಟ್ಲ ಇವರಿಂದ ಕಲ್ಜಿಗದ ಕಾಳಿ ಮಂತ್ರದೇವತೆ ಈ ನಾಟಕ ನಮ್ಮ ಕಾರ್ಯಕ್ರಮದ ನಂತರ ಇಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಅದು ಕೂಡ ನಿಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ಹರಿಹರ ಪುತ್ರ ಶಬರಿಮಲೆ ಅಯ್ಯಪ್ಪನನ್ನು ಸ್ತುತಿಸುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕನ್ನಿಮೂಲ ಗಣಪತಿ ಭಗವಾನಿ ಶರಣಂ ಸ್ಕಂದನೆ ಸಿಂಗಾರವೇಲನೆ ಶರಣಂ ಅನ್ನೈ ಮಾಳಿಗಪುರತ್ತಮ್ಮ ದೇವಿಯೇ ಶರಣಂ ಹರಿಹರ ಸುತನ ಅಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. இருமுடித ஒரு மனதா குருவெனவே வந்தோ இருவினை தீர்க்கும் யமனை வெல்லும் திருப்படியை காண வந்தோ பள்ளிக்கட்டு ശബരിമലയ്ക്ക് கல்லும் முள்ளும் சுவாமியே ಅಯ್ಯಪ್ಪೋ சுவாமி சரணம் ಅಯ್ಯಪ್ಪ ಶರಣಂ. பள்ளிக்கட்டு கல்லும் முள்ளும் சுவாமியே சுவாமி சரணம் ಅಯ್ಯಪ್ಪ ಶರಣಂ. பள்ளிக்கட்டு சபரிமலை கல்லும் முள்ளும் காலிக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே நீ அபிஷேகம் சுவாமிக்கு கற்பூர தீபம் சுவாமிக்கு ஐயப்பன்மார்களை கூடிக்கொண்டு ஐயனை நாடி சேர்ந்திடுவார் ಶಬರಿಮಲೆಗೆ சேர்ந்திடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. கார்த்திக மாதம் மாலையணிந்தும் நேர்த்தியாகவே விரதமிருந்தேன் பார்த்த சாரதியும் மைந்தனே உன்னை பார்க்க வேண்டியே தவமிருந்து பார்த்த சாரதியும் மைந்தனே உன்னை பார்க்க வேண்டியே தவமிருந்து இருமுடி எடுத்த எருமேலி வந்த ஒரு மனதாகி வேட்டை துள் அருமை நந்தராமாவர தொழ் ஐயனின் அருமலையே விடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. கங்கை நதி போல் புண்ணிய நதியாய் அம்பையில் நீராடி சங்கர மகனே கும்பிடுவார் சஞ்சல நன்றி ஏறிடுவார் நீதிமலை ஏற்றும் சிவபாலன ஏற்றிடுவார் காலமெல்லாம் நமக்கு அருள் காவலனாயிருப்பார் தேகபலந்தா 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 என்றா அவனும் தேகத்தை தந்திடுவார் பாதபலந்தா என்றா அவன்
உன்னை அணிந்திடுவா சரபத்தியாரில் கன்னிமார்களும் சரத்தினை போட்டும் வணங்கிடுவார் சபரிமலை தர இறங்கிடுவார் 18 படி மீது ஏறிடுவார் கதி என்று அவனை சரணடைவார் மதிமுகம் கண்டே மயங்கிடுவார் ஐயனே ஸ்துதிக்கையிலே தன்னையே பள்ளி கெட்டி கல்லும் முள்ளும் சுவாமியே சுவாமி சரணம் பள்ளி கெட்டி சபரிமலைக்கு கல்லும் முள்ளும் காலிக்கு மெத்தி சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா 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 சுவாமி சரணம் ஐயப்பா சுவாமி சரணம் ஐயப்பா சுவாமி சரணம் ஐயப்பா சுவாமியே ಪರಸ್ಪರ ಒಂದು ಊರಿನಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ಒಂದು ಅಭಿವೃದ್ಧಿಯ ಕನಸನ್ನು ನಾವು ಕಂಡುಕೊಳ್ಬೋದು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಶಾಂತಿ ನೆಲೆಸಿರ್ತದೆ, ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ ಮತ್ತು ಸತ್ಯವು ನೆಲೆಸಿರ್ತದೆ. ನಮ್ಮ ತುಳುನಾಡಿನ ಸಂಸ್ಕಾರ ಸಂಸ್ಕೃತಿಯಲ್ಲಿ ಸತ್ಯವನ್ನೇ ಉಸಿರಾಗಿಸಿಕೊಂಡು ಮನುಷ್ಯನಾಗಿ ಜನಿಸಿದರೂ ದೈವತ್ವಕ್ಕೆ ಏರಬಹುದಂತ ತೋರಿಸಿಕೊಟ್ಟಂಥ ಶಕ್ತಿಗಳು ಕೋಟಿ ಚೆನ್ನಯ್ಯ. ಕಾರ್ಯಕ್ರಮದ ಮುಂದೆ ಕೋಟಿ ಚೆನ್ನಯ್ಯ ಚಿತ್ರದಿಂದ ಆಯ್ದಂತಹ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಇಂಗ್ಲು ಕತ್ತಲೆ ಕೋಣಿಡು ಉಲ್ಲ ಓರ ಸಾದಿ ತೋಜಾವುಲ್ಲ ಪುಲ್ಲು ಪಾತೆರ ಪಂಡಿದಿ ದಿಂಡು ಮೂಲಿಡು ಪಾದಿರಿ ದರುಶನ ಕೊರ್ಲ ಓ ಬ್ರಹ್ಮ ಕೆಮ್ಮಲಿತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದೆ ಕೊಲ್ಪು ಕೊಲ್ಲನ ಕುಲದೈವೋ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲಿತಾ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ
பறக்கே என்று பொருளுடைய சந்தாக తప్పు మల్టిన బాలెలిని మాపు మల్పుడు కులదైవో రుచన కొల్ల ఓ బ్రహ్మ కెమ్మలతా బ్రహ్మ ఇంక్లె కులదైవో బ్రహ్మ నడతి బాలెలు పండాండ కోటి చెన్నయే సత్యుడు నడతి బాలెలు పండాండ దర్శన కొల్ల ఓ బ్రహ్మ హిమ్మలతా బ్రహ్మ ఇంక్లె కులదైవో ಬ್ರಹ್ಮ ಕಪ್ಪು ಕಳೆದೆ ಬೊಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಇಂಕ್ಲೆ ಕುಲದೈವೋ ಬ್ರಹ್ಮ ಮುಸ್ತಂಜೆಯ ಮಬ್ಬು ಕತ್ತಲಲ್ಲಿ ಚಲಿಸುತ್ತಿರುವ ಪ್ರಯಾಣಿಕನಿಗೆ ಓರೆಕೋರೆಯಾಗಿ ಬಿದ್ದ ಹಗ್ಗ ಕೂಡ ಹಾವಾಗಿ ಭ್ರಮಿಸ್ತಾನೆ. ಅದರ ಮೇಲೆ ಪ್ರಖರವಾದ ಜ್ಞಾನವೆಂಬ ಬೆಳಕನ್ನು ಬಿಟ್ಟಾಗ ಮಾತ್ರ ಅದು ಹಗ್ಗ ಎಂಬ ಜ್ಞಾನದ ಅರಿವು ಅವನಲ್ಲಿ ಮೂಡುವಂತಹದ್ದು. ಹಗಲಿನಲ್ಲಿ ಸೂರ್ಯನ ಬೆಳಕು, ರಾತ್ರಿ ಚಂದ್ರ ನಕ್ಷತ್ರದ ಬೆಳಕು, ಸದಾ ಅಂಧಕಾರದಲ್ಲಿರುವಂತಹ ಹೃದಯಕ್ಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜ್ಞಾನದ ಬೆಳಕನ್ನು ನೀಡಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮದ ಮುಂದೆ ಮಧ್ವಾಚಾರ್ಯರ ರಚನೆ ತುಳು ಸಾಹಿತ್ಯದಲ್ಲಿ ದಶಾವತಾರವನ್ನು ಸ್ತುತಿಸುವಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಮ್ಮ ಊರಿನ ನಮ್ಮ ದೇವಳ ಎಂಬ ನಿಟ್ಟಿನಲ್ಲಿ ಒಂದು ಬ್ರಹ್ಮಕಲಶ ಅಂತ ಹೇಳಿದರೆ ಅವು ನಿಜವತ್ತಲ್ಲ ಒಂದು ಕೋಟಿಗಟ್ಟಲೆ ಖರ್ಚಿತ್ತಿನ ಅವು ಚಳಿಗುಳ್ಳುಂಡು ಬ್ರಹ್ಮಕಲಶ ಮಲ್ಪುನ ಬಣ್ಣ ಪ್ರಶ್ನೆ ದೀಪಿನಲ್ಲಿ ಪಡ್ತು ಸುರಾಪುಂಡು ಪೂರ ಖರ್ಚಿತಾನೆ ವಿಷಯ ಅಂಡ ಊರುದಕ್ಕಲು ಮಾತ್ರ ಸೇರೋಡು ಪರ ಊರುದಕ್ಕಲ ಸೇರೋಡು ಬೆನೇರ ಪೋಯಿನಕ್ಕಲು ಮಾತ್ರ ಸೇರಿದು ಒಟ್ಟಾದ ಸೇರಿದ್ರೆ ಮಾತ್ರ ಇಂಚಿನ ಕಾರ್ಯಕ್ರಮ ಮಲ್ಪೆರ ಚಾನ್ಸ್ ಉಂಟು. ಎತ್ತು ಜನ ಒಣಸು ಮಲ್ತಿರ ದಾನ್ ಆ ಒಣಸು ಮಲ್ತಿನ ನುಪ್ಪುಡು ಯಾವ ಅಕ್ಕಿ ಯಾವ ಜಾತಿಯವ ಯಾವ ದೇಶದಲ್ಲಿ ಎಲ್ಲಿ ಬೆಳೆದದ್ದು ಅಂತ ನಮಗೆ ಗುರುತು ಇಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬ್ರಹ್ಮಕಲಶದ ಸಂದರ್ಭ ಸ್ವಯಂ ಸೇವಕರು ಸ್ವಯಂ ಸೇವಕಿಯರು ತನು ಮನ ಧನ ಸಹಾಯದಿಂದ ಒಟ್ಟಾಗಿ ಸೇರಿ ಊರಿನವರೆಲ್ಲ ಒಂದೇ ಎಂಬ ಭಾವನೆಯೊಂದಿಗೆ ಒಂದೇ ಛತ್ರದ ಕೆಳಗಡೆ ಒಂದಾಗಿ ನಾವೆಲ್ಲ ಕುಳಿತಿರ್ತೇವೆ. ಅಂಥ ಒಗ್ಗಟ್ಟು ಶಾಶ್ವತವಾಗಿ ಊರಲ್ಲಿ ಇರಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮದ ಮುಂದೆ ದೇವಳದ ಬಗ್ಗೆ ರಚಿತವಾದಂಥ ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ಇದೀಗ ತಾನೇ ದೇವಳದ ಬಗ್ಗೆ ರಚಿತವಾದಂಥ ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಈ ಧರೆಯು ಅಮ್ಮನ ಶುಭದಾಲಯ, ಕುಕ್ಕಾಜೆ ಕ್ಷೇತ್ರವೇ ಕರುಣಾಲಯ, ಕಾಳಿಕಾಂಬೆಯ ಪಾದ ನಮಗಾಶ್ರಯ. ಈ ಭುವಿ ಮೇಲೆ ಅಮ್ಮನಾದಯ, ಗುಡಿಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ಗುಡಿಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ತಂಗಾಳಿ ತಂಪಾಗಿ ತಾಪಿಸಿದೆ, ತಂಗಾಳಿ ತಂಪಾಗಿ ತಾಪಿಸಿದೆ. ಜಗದಂಬೆಯ ಹುಡುಕಿ ಮನವೋಡಿದೆ, ಜಗದಂಬೆಯ ಹುಡುಕಿ ಮನವೋಡಿದೆ. ಗುಡಿಗಂಟೆಗಳಿಂದು ದನಿ ಮಾಡಿದೆ, ಕುಕ್ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ಈ ಧರೆಯು ಅಮ್ಮನ ಶುಭದಾಲಯ, ಕುಕ್ಕಾಜೆ ಕ್ಷೇತ್ರವೇ ಕರುಣಾಲಯ. ಈ ಧರೆಯು ಅಮ್ಮನ ಶುಭದಾಲಯ, ಕುಕ್ಕಾಜೆ ಕ್ಷೇತ್ರವೇ ಕರುಣಾಲಯ. ಕಾಳಿಕಾಂಬೆಯ ಪಾದ ನಮಗಾಶ್ರಯ, ಕಾಳಿಕಾಂಬೆಯ ಪಾದ ನಮಗಾಶ್ರಯ. ಈ ಬದುಕು ಭುವಿ ಮೇಲೆ ಅಮ್ಮನಾದಯ, ಈ ಬದುಕು ಭುವಿ ಮೇಲೆ ಅಮ್ಮನಾದಯ. ಗುಡಿಗಂಟೆಗಳಿರೆಂದು ದನಿ ಮಾಡಿದೆ, ಜಗದಂಬೆಯ ಹುಡುಕಿ ಮನವೋಡಿದೆ. ಗುಡಿಗಂಟೆಗಳಿರೆಂದು ದನಿ ಮಾಡಿದೆ, ಕುಕ್ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ಓಂಕಾರ ಒಡಲಲ್ಲಿ ಮುಡಮೂಡಿದೆ, ಶ್ರೀ ಕಾಳಿಕಾಂಬೆಗೆ ಶರಣಾಗಿದೆ. ಓಂಕಾರ ಒಡಲಲ್ಲಿ
ಬದುಕು ಅಮ್ಮನಿಗೆ ಮುಡಿಪಾಗಿದೆ. ಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ತಂಗಾಳಿ ತಂಪಾಗಿ ತಾಬೀಸಿದೆ, ತಂಗಾಳಿ ತಂಪಾಗಿ ತಾಬೀಸಿದೆ. ಜಗದಂಬೆಯ ಹುಡುಕಿ ಮನವೋಡಿದೆ, ಜಗದಂಬೆಯ ಹುಡುಕಿ ಮನವೋಡಿದೆ. ಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ಗಂಟೆಗಳಿರೆಂದು ದನಿ ಮಾಡಿದೆ, ಕಾಜೆ ಕ್ಷೇತ್ರವು ಕಂಗೊಳಿಸಿದೆ. ದೇಶ ಮತ್ತು ರಾಷ್ಟ್ರ ಎರಡು ವಿಚಾರಗಳು ನಮ್ಮಲ್ಲಿ. ದೇಶ ಅಂತ ಹೇಳುವುದಕ್ಕಿಂತ ಹೆಚ್ಚಿನದಾದಂಥ ವಿಶಾಲವಾದ ಅರ್ಥವನ್ನು ಕೊಡುವಂಥ ಪದ ರಾಷ್ಟ್ರ. ಈ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ಕಾಲಕ್ಕಿರಿದು ಜಗಳಕ್ಕೆ ನಿಂತರೂ ಕೂಡ ನಮಗೆ ಹೊರಗಿನ ಭಯಕ್ಕಿಂತ ಜಾಸ್ತಿ ಇರುವಂಥದ್ದು, ನಾವು ಎಚ್ಚರದಿಂದ ಇರಬೇಕಂತದ್ದು ನಮ್ಮ ದೇಶದ ಒಳಗೆ ಇರುವಂಥ ಶತ್ರುಗಳ ಬಗ್ಗೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಕಾಯುವಂತಹ, ನಮ್ಮ ಸಮಾಜದ ಕ್ಷುದ್ರ ಶಕ್ತಿಗಳ ವಿರುದ್ಧ ಎಚ್ಚರದಲ್ಲಿರುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಒಂದು ಶಾಖೆಯಾಗಿ ಇವತ್ತು ವಿಷ್ಣುಮೂರ್ತಿ ಶಾಖೆ ಮಾಡಿಲ್ಲದವರು ಇಂದು ಈ ಕಾರ್ಯಕ್ರಮವನ್ನು ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಇಲ್ಲಾಡು ಕಜವಾಡಿ ಪೋಡು ನಂಡು ಒಂಜಿ ಮೈಪು ಬಂಡದು ಉಪ್ಪುಂಡು. ಆ ಮೈಪು ಅವು ಕಂಗತಾದುಪ್ಪು ಇಜಿಡ ತಾರದಾದುಪ್ಪು ಕಡ್ಡಿ ಕೈ ಕೊಂಚ ಸುತ್ತ ಕಟ್ಟಬಾರ್ದುಪ್ಪು ಬೇರೆ. ಆ ಕಟ್ಟ ಒಂಜಿ ವೇಳೆ ತುಂಡಾಂಡ ಆ ಮೈಪುದ ಕಡ್ಡಿಯ ನಂಗೆ ಕಜಾವದಲ್ಲೇ ಕಾದು ಬೋಪುಂಡು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬೊಬ್ಬ ಸ್ವಯಂ ಸೇವಕನು ಕೂಡ ಒಂದೊಂದು ಕಡ್ಡಿ ಹಾಗೆ ಒಟ್ಟು ಒಂದು ನೂಲು ಹಾಕಿ ಕಟ್ಟಿಟ್ಟಾಗ ಮಾತ್ರ ಒಗ್ಗಟ್ಟು ಸಾಧ್ಯ. ಒಗ್ಗಟ್ಟು ಸದಾ ಇಲ್ಲಿ ಇರಲಿ ಅಂತ ಹಾರೈಸುತ್ತಾ ಶಂಕರಾಚಾರ್ಯರ ದೇವಿಯನ್ನು ಆರಾಧಿಸುವ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಆನಂತರ ಆಂಜನೇಯ ಜಯ ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ महिषासुरमर्दिनि रम्यकपर्दिनि श्रीरसुते ऐ जगदम्ब मदम्ब कदम्ब वदम्ब
ಕುಕ್ಕಾಜ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ನಮಗೆ ಈ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ದೇವಳದ ಹಾಗೂ ಬ್ರಹ್ಮಕಲಶೋತ್ಸವದ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ತುಂಬು ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ವಿಷ್ಣುಮೂರ್ತಿ ಶಾಖೆ, ಮಾಣಿಲ ಇವರ ಎಲ್ಲ ಸದಸ್ಯರನ್ನು ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕತ್ವಕ್ಕಾಗಿ ಮತ್ತೆ ನಿಮ್ಮ ಪ್ರೀತಿ ಯಾವತ್ತೂ ಸದಾ ಹೀಗೆ ಇರಲಿ ಹಾರೈಸುತ್ತಾ, ಕಾರ್ಯಕ್ರಮದ ಪ್ರಾರಂಭದಿಂದ ಕೊನೆ ತನಕ ಒಂದು ವೇದಿಕೆಗೆ ತಕ್ಕ ಹಾಗೆ ಆ ಸಭಾಂಗಣದಲ್ಲಿ ಸಭಾ ಮರ್ಯಾದೆಯನ್ನು ಇಟ್ಟು ನಮ್ಮ ಕಲಾವಿದರಿಗೆ ನಿಮ್ಮ ಶಕ್ತಿಯನ್ನು ತುಂಬಿ ಚಪ್ಪಾಳೆಯ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ ಪರಿಸರದ ಎಲ್ಲ ಬಂಧುಗಳಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊಳಲಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಸಮರ್ಥ, ನಮ್ಮೊಂದಿಗೆ ಕೊಳಲಿನಲ್ಲಿ, ಕೀಬೋರ್ಡ್ನಲ್ಲಿ ಶ್ರೀಯುತ ಅಶ್ವಿನ್, ಮ್ಯಾಂಡಲಿನಲ್ಲಿ ಶ್ರೀಯುತ ದೇವರಾಜ್ ಆಚಾರ್, ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಸಚಿನ್, ಹಾಗೆ ತಬಲದಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಅಶೋಕನ್ ಕಾಸರಗೋಡು. ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಸಿಬ್ಬಂದಿ ವರ್ಗವನ್ನು ಕೂಡ ತುಂಬು ಹೃದಯದಿಂದ ನೆನಪಿಸಿಕೊಳ್ಳುತ್ತಾ ಶ್ರೀಯುತ ಪ್ರವೀಣ್ ಅವರನ್ನು ವಿಶೇಷವಾಗಿ ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆಂದರೆ ಅವರಿದ್ದರೆ ನಮಗೆ ಕಾರ್ಯಕ್ರಮ ಮಾಡೋದು ಸುಲಭ ಆಗುವುದು. ಹಾಗೆ ನಂಬಿಕೊಂಡು ಬಂದಂಥ ಕಾಳಿಕಾಂಬ ಆಂಜನೇಯ ಸಕಲರಿಗೆ ಸಕಲವನ್ನು ಸಕಾಲದಲ್ಲಿ ದಯಪಾಲಿಸಲಿ ಅಂತ ಹಾರೈಸಿ, ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ, ಹೃದಯ ಮಧ್ಯಭಾಗದಲ್ಲಿ ಸೀತಾರಾಮಚಂದ್ರನಿಟ್ಟು ಆರಾಧಿಸಿ ದಾಸ್ಯತ್ವದಲ್ಲಿ ಈಶತ್ವವನ್ನು ತೋರಿಸಿಕೊಟ್ಟ ಆಂಜನೇಯನನ್ನು ಭಜನಾ ಸ್ವರೂಪದಲ್ಲಿ ಸ್ತುತಿಸುವ ಮೂಲಕ ಶ್ರೀರಾಮನ ಒಲುಮೆಗೆ ಪಾತ್ರರಾಗಿ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಇಷ್ಟು ಹೊತ್ತು ನಮ್ಮ ತಂಡದ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಶ್ರೀಯುತ ಕೃಷ್ಣ ಪ್ರಸಾದ್ ಮಂಗಳೂರು ಇವರಿಗೆ ನಿಮ್ಮ ಜೋರಾದ ಪ್ರೀತಿಯ ಕೈ ಚಪ್ಪಾಳೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यो श्रीरामदूतं शिरसा बुद्धिर्बलं यशो धैर्यं निर्भयत्वमनोगता
ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮಂತ ಗುಣವಂತ ಮಾರುತಿರಾಯ ಬಲಬಲವಂತ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ಗುಣಗುಣವಂತ ಮಾರುತಿರಾಯ ಬಲ ಬಲವಂತ ಹನುಮಂತ ಗುಣಗುಣವಂತ ಮಾರುತಿರಾಯ ಹನುಮಂತ ಗುಣಗುಣವಂತ ಮಾರುತಿರಾಯ ಬಲ ಬಲವಂತ ಹನುಮಂತ ಗುಣಗುಣವಂತ ಮಾರುತಿರಾಯ ಬಲ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಗ್ರೇಸರ ಜೈ ಕಲ್ಲ ಭೀಮ ದಾಸಗ್ರೇಸರ ಜೈ पवन पुत्र हनुमान की आंजनेय बल भीमा भक्तवरा तुलित बलधामा हनुमंत
ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಓ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಆಂಜನೇಯ ಬಲ ಭೀಮ ಭಕ್ತವರಾದುಲಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ರಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ 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 ಹನುಮಾನ್ ಜೈ ಗುರು ಜೈ 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 ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ 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 ಪವನ್ ಪವನ ಪುತ್ರ ಹನುಮಾನ್ ಕಿ ಪವನ ಪುತ್ರ ಹನುಮಾನ್ ಕಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ರೋಗದಶೇಷನಪಹಂಸಿ ದುಷ್ಟಾರುಷ್ಟಾಸು ಕಾಮಾನ್ ಸಕಲನ ವಿಷ್ಣಾ ತ್ವಾಮಾಶಿತಾ ನವೇ ಪನ್ನಾರಾಣ ತ್ವಾಮಾಶ್ರಯಾಶ್ರಯತಾಂ ಪ್ರಯಾಂತಿ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯ ಸಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ದುರ್ಗೆ ದುರ್ಗಾಂಬಿಕೆ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯಮಾಮೃತ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರೋ ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವದೀಕ್ಷಾತ್ಮಿಕೆ ಸರ್ವಗೆ ಜಗನ್ಮಾತ್ರಕ್ಕೆ ಪಾಹಿ ಮಾಂ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ನಮಃ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅನಂತಂ ವಾಸುಕಿ ವಿಶೇಷ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧರತರಾಶ್ರಂ ತಕ್ಷಕಂ ಕಾಲಿಯಂ ತದಯೇತಾನಿ ನವನಾಮಾನಿ ನಾಗಾನಂ ಚ ಮಹಾತ್ಮನಂ ಸಾಯಂಕಾಲೇ ಪಠೇ ನಿತ್ಯ ಪ್ರಾತಃಕಾಲೇ ವಿಶೇಷತಃ ತಸ್ಮೈ ವಿಷಭಯ ನಾಸ್ತಿ ಸರ್ವತ್ರ ವಿಜಯೀ ಭವೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಕಾಳಿಕಾ ಅಮ್ಮನ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ ಆಂಜನೇಯ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ ಬೋಲೋ ಭಾರತ್ ಮಾತಾ ಕಿ ಕುಕ್ಕಾಜ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಶ್ರೀ ಕ್ಷೇತ್ರ ಕುಕ್ಕಾಜ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವದ ಈ ಪುರ್ಲ ಉಜ್ಜಯಡ್ ಪಾಲ್ಪಡೆಯಿನ ನಿಕ್ಲೆಗ ಮಾತೆರೆಗಲ